ಎಲ್ರಿಗೂ ನಮಸ್ಕಾರ. ಕನ್ನಡ ಕರ್ಮಯೋಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇತ್ತೀಚೆಗೆ ಕೆಸೆಟ್ 2023 ಕನ್ನಡ ಪೇಪರ್ ಏನು ನಡೀತು 13/1/2024 ಅದು ಪ್ರಾವಿಷನಲ್ ಕೀ ಆನ್ಸರ್ಸ್ನ ಬಿಟ್ಟಿದ್ದಾರೆ. ಸೊ ಅದನ್ನು ಆಧಾರವಾಗಿಟ್ಕೊಂಡು ಕೆಲವೊಂದಷ್ಟು ಪ್ರಶ್ನೆಗಳಿಗೆ ವಿಶ್ಲೇಷಣೆ ಸಹಿತವಾಗಿ ವಿವರಣೆ ನೀಡ್ತಾ ಬರ್ತೀನಿ. ಸೊ ಸ್ಟ್ರೈಟ್ ಅವೇ ಕ್ವಶನ್ಸ್ನ ನೋಡ್ತಾ ಹೋಗೋಣ. ನೋಡ್ಬೋದು, ಮೊದಲನೇ ಕ್ವಶನ್ ಹೇಳ್ತಾ ಇದೆ, ಇಲ್ಲಿ ಹೊಂದಿಸಿ ಬರೆಯಿರಿ ಕೇಳಿದ್ದಾರೆ. ಪಟ್ಟಿ 1ರಲ್ಲಿ ಮಹಾಕಾವ್ಯಗಳನ್ನ ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಅದರ ಕರ್ತೃಗಳನ್ನ ಕೊಟ್ಟಿದ್ದಾರೆ. ಸೊ ಇದಂತೂ ಅತ್ಯಂತ ಸುಲಭವಾದ ಪ್ರಶ್ನೆ ಅಂತ ಹೇಳ್ಬೋದು. ಯಾಕಂದರೆ ನಿಮಗೆ ಇಲ್ಲಿರೋ ಯಾವುದೇ ಪಟ್ಟಿ 1ರಲ್ಲಿರುವಂತಹ ಯಾವುದೇ ಒಂದು ಆಪ್ಷನ್ ಗೊತ್ತಿದ್ರೂ ಸಹ ನೀವು ಇದಕ್ಕೆ ಆನ್ಸರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಡಿ ಆಪ್ಷನ್ಸ್ ಎಲ್ರಿಗೂ ಗೊತ್ತಿರುತ್ತೆ. ಆಪ್ಷನ್ ಡಿ ಹೇಳ್ತಾ ಇದೆ ಶ್ರೀರಾಮಾಯಣ ದರ್ಶನಂ ಬರೆದಿರೋರು ಯಾರು ಅಂತ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಶ್ರೀರಾಮಾಯಣ ದರ್ಶನಂ ಬರೆದಿರೋದು ಕುವೆಂಪು. ಸೊ ಕುವೆಂಪು ಡಿ ಆಪ್ಷನ್ಗೆ ಎಲ್ಲಿದೆ ಅಂತ ನೋಡಿದ್ರೆ ಇದಕ್ಕೆ ಉತ್ತರ ಸಿಕ್ಬಿಡುತ್ತೆ. ಆದರೂ ನಾವು ಬೇರೆ ಆಪ್ಷನ್ಸ್ನು ಸ್ವಲ್ಪ ವೆರಿಫೈ ಮಾಡೋಣ. ಫಾರ್ ಎಕ್ಸಾಂಪಲ್ ಶ್ರೀಹರಿಚರಿತೆ, ಇದು ಗೊತ್ತಿರೋ ಹಾಗೆ ಇಲ್ಲಿ ಬಿ ಆಪ್ಷನ್ಗೆ ಏನಿದೆ 3 ಬಿ ಪೂತಿ ನರಸಿಂಹಾಚಾರ್, ನೀವು ಇದನ್ನ ಓದಿರ್ತೀರ. ಹಾಗೆ ಭಾರತ ಸಿಂಧು ರಶ್ಮಿ, ಇದು ಕೂಡ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕೃತಿ, ಅದನ್ನ ವಿಕ್ರು ಗೋಕಾಕ್ ಅವ್ರು ಬರೆದಿದ್ದಾರೆ. ನೆಕ್ಸ್ಟ್ ಶ್ರೀರಾಮ ಪಟ್ಟಾಭಿಷೇಕ, ಇದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕೃತಿ. ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ, ನಮಗೆ ಎಲ್ಲ ಉತ್ತರಗಳು ಬೇಕಾಗಲ್ಲ, ಎಲ್ಲ ಉತ್ತರಗಳು ಗೊತ್ತಿರಬೇಕು ಅಂತಿಲ್ಲ. ಹೊಂದಿಸಿ ಬರೆಯಲ್ಲಿ ನಮಗೆ ಒಂದೆರಡು ಎಲಿಮಿನೇಟ್ ಮಾಡೋ ಥರ ಉತ್ತರಗಳು ಗೊತ್ತಿದ್ದರೂ ಸಾಕಾಗುತ್ತೆ. ಈಗ ಪ್ರಶ್ನೆ ಸಂಖ್ಯೆ 2. ಸೊ ಎರಡನೇ ಪ್ರಶ್ನೆ ಹೇಳ್ತಾ ಇದೆ, ದ್ರಾವಿಡ ಭಾಷಾ ವರ್ಗಕ್ಕೆ ಅಂದರೆ ದಕ್ಷಿಣ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದ ಭಾಷೆಗಳು ಯಾವುದು, ಇದರಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಓಕೆ, ನಿಮಗೆ ಗೊತ್ತಿರೋ ಹಾಗೆ ದ್ರಾವಿಡ ಭಾಷೆಗಳನ್ನ ನಾವು 4 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಯಾವುದ್ಯಾವುದದು? ಮೊದಲನೇದು ದಕ್ಷಿಣ ದ್ರಾವಿಡ, 2ನೇದು ದಕ್ಷಿಣ ಮಧ್ಯ ದ್ರಾವಿಡ, 3ನೇದು ಮಧ್ಯ ದ್ರಾವಿಡ, ಹಾಗೆ 4ನೇದು ಉತ್ತರ ದ್ರಾವಿಡ ಭಾಷೆಗಳಾಗಿ ವರ್ಗೀಕರಣ ಮಾಡ್ತೇವೆ. ಈಗ ಇಲ್ಲಿ ಕೊಟ್ಟಿರೋ ಉತ್ತರಗಳಲ್ಲಿ ನಾವು ಯಾವ ತಪ್ಪು ಅಂತ ಗುರುತಿಸಿದ್ರೆ ನಾವು ಸರಿಯಾದ ಉತ್ತರನ ಗುರುತಿಸ್ಬೋದು. ಹೇಗೆ? ಫಾರ್ ಎಕ್ಸಾಂಪಲ್ ಈಗ ತೆಲುಗು ತೊಗೊಳ್ಳೋಣ. ಸೊ ಈ ತೆಲುಗು ಭಾಷೆ ಯಾವುದಕ್ಕೆ ಸೇರುತ್ತೆ? ನಿಮಗೆ ಇದು ತುಂಬ ಎಕ್ಸೆಪ್ಷನು. ನಾವೆಲ್ಲ ಅಂದ್ಕೊತೀವಿ ದಕ್ಷಿಣ ದ್ರಾವಿಡಕ್ಕೆ ಇದು ಸೇರುತ್ತೆ ಅಂತ. ಆದರೆ ದಕ್ಷಿಣ ದ್ರಾವಿಡ ಭಾಷೆಯಲ್ಲಿ ಇರುವಂಥ ಭಾಷೆಗಳು ಯಾವುದ್ಯಾವುದು ಅಂದರೆ ಕನ್ನಡ, ತಮಿಳು, ಮಲಯಾಳಂ, ಹಾಗೆ ತುಳು. ಓಕೆ, ಇನ್ನು ದಕ್ಷಿಣ ಮಧ್ಯ ದ್ರಾವಿಡದಲ್ಲಿ ತೆಲುಗು ಬರುತ್ತೆ. ಆದ್ದರಿಂದ ಇದು ದಕ್ಷಿಣ ದ್ರಾವಿಡ ಭಾಷೆಗೆ ಸೇರಲ್ಲ, ಇದು ದಕ್ಷಿಣ ಮಧ್ಯ ದ್ರಾವಿಡ ಭಾಷೆಗೆ ಸೇರುತ್ತೆ ತೆಲುಗು ಅನ್ನೋದು. ಸೊ ಇದೊಂದು ಉತ್ತರ ಇಲ್ಲಿ ತಪ್ಪು. ಓಕೆ, ಸೊ ಇಲ್ಲಿ ಆಪ್ಷನ್ 3 ಎಲ್ಲೆಲ್ಲಿದೆ ಉತ್ತರಗಳಲ್ಲಿ? ಇಲ್ಲಿದೆ. ಮತ್ತು ಆಪ್ಷನ್ ಸಿನಲ್ಲೂ 3 ಇದೆ. ಸೊ ಇವೆರಡನ್ನು ನಾವು ಎಲಿಮಿನೇಟ್ ಮಾಡ್ಬೋದು. ಈಗ ಉತ್ತರನ 1 or 2 or 1 or 4 ಇದ್ರ ಮಧ್ಯೆ ನೋಡಬೇಕು. ಈಗ ಎರಡನೇದು ನೋಡೋಕ್ಕಿಂತ ಆಪ್ಷನ್ 4ನ ನೋಡೋಣ. ಸೊ ಆಪ್ಷನ್ 4ಅಲ್ಲಿ ಗದಬ ಅಂತ ಒಂದಿದೆ. ಸೊ ಈ ಗದಬನ ನೀವೆಲ್ಲಿ ನೋಡ್ಬೋದು? ಮಧ್ಯ ದ್ರಾವಿಡ ಭಾಷೆಯಲ್ಲಿ ನೋಡ್ಬೋದು. ಓಕೆ, ಕೊಲಾಮಿ, ಗದಬ ಇವು ಮಧ್ಯ ದ್ರಾವಿಡದಲ್ಲಿ ಬರ್ತವೆ. ಸೊ ಈ ಆಪ್ಷನ್ ಕೂಡ ನಾವು ಎಲಿಮಿನೇಟ್ ಮಾಡಿದ್ರೆ ನಮಗೆ ಉತ್ತರ 1 and 2 ಬರುತ್ತೆ, ಆಪ್ಷನ್ ಎ. ಈಗ 3ನೇ ಪ್ರಶ್ನೆ ನೋಡೋಣ. 3ನೇ ಪ್ರಶ್ನೆ ಸಮಾಸದ ಬಗ್ಗೆ ಕೇಳಿದ್ದಾರೆ. ಸೊ ಸಮಾಸಗಳಲ್ಲಿ ನೀವು ನೋಡಿರ್ಬೋದು, ಇಲ್ಲಿ ಪ್ರಶ್ನೆ ಏನು ಹೇಳ್ತಾ ಇದೆ? ಪದ 2 ಪಲವು ಮೇಣ್ ಪರಪದಾರ್ಥಮಂ ಬಯಸುತ್ತೀರಿ. ಇದರ ಅರ್ಥ ಏನು? 2 ನಾಮಪದಗಳಿದ್ದಾವೆ, ನಾಮಪದ ಸೇರಿ ಇನ್ನೊಂದು ನಾಮಪದ ಆಗ್ತಾಯಿದೆ. ಆದರೆ ಅದು ಏನನ್ನು ತೋರಿಸ್ತಾ ಇದೆ? ಇಲ್ಲಿ ಪರಪದಾರ್ಥಮಂ ಬಯಸುತ್ತೀರಿ ಅಂತ. ಅಂದರೆ ಯೂಶ್ವಲಿ ನಿಮಗೆ ಗೊತ್ತಿರಬೇಕು. ಉದಾಹರಣೆಗೆ ಉರಗ ಪತಾಕಂ, ಉರಗ ಅನ್ನೋದು ಒಂದು ನಾಮಪದ, ಪತಾಕೆ ಅನ್ನೋದು ಕೂಡ ಒಂದು ನಾಮಪದ, ರೈಟ್? ಸೊ ಉರಗ ಪತಾಕಂ ಅಂತ ನಾವು ಸೇರಿಸಿ ಬರೆದಾಗ ಅದಕ್ಕೆ ಇನ್ನೊಂದು ಬೇರೆ ಮೀನಿಂಗ್ ಬರುತ್ತೆ. ಏನು ಉರಗ ಪತಾಕಂ ಅಂದರೆ? ಉರಗ ಪತಾಕಂ ಅಂತಂದರೆ ಇಲ್ಲಿ ಇಲ್ಲಿ ದುರ್ಯೋಧನ ಅಂತ, ರೈಟ್? ಸೊ ದುರ್ಯೋಧನ ಅನ್ನುವಂತಹ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾ ಇದೆ. ಸೊ ಈ ಥರ ಯಾವುದ್ಯಾವ್ದು ಬರ್ತವೆ ಸಮಾಸವನ್ನು ನಾವು ಬಹುರ್ವಿ ಸಮಾಸ ಅಂತ ಹೇಳ್ತೀವಿ. ಈಗ 4ನೇ ಪ್ರಶ್ನೆಗೆ ಬರೋಣ. 4ನೇ ಪ್ರಶ್ನೆ, ದ್ರಾವಿಡ ಭಾಷಾ ನಿಷ್ಪತ್ತಿ ಕೋಶ ಅನ್ನುವಂತಹ ಒಂದು ಪುಸ್ತಕದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿರೋ ಆಪ್ಷನ್ಸು ತೀನಂ ಶ್ರೀಕಂಠಯ್ಯ, HS ಬಿಳಿಗಿರಿ, LV ರಾಮಸ್ವಾಮಿ ಅಯ್ಯಂಗಾರ್, ಹಾಗೆ ಶ್ರೀರಂಗಪಟ್ಟಣದ ಕೃಷ್ಣಮಾಚಾರ್ಯ ಅಂತ. ಸೊ ಆಬ್ವಿಯಸ್ಲಿ ಇಲ್ಲಿರೋರೆಲ್ಲರೂ ವ್ಯಾಕರಣ ವಿಭಾಗದಲ್ಲಿ ಕೆಲಸ ಮಾಡಿರೋವಂಥವ್ರೆ. ಆದರೆ ಇಲ್ಲಿ ಇದಕ್ಕೆ ಉತ್ತರ ಬಂದು LV ರಾಮಸ್ವಾಮಿ ಅಯ್ಯಂಗಾರ್ ಅಂತ. ಕೆಲವೊಂದು ಪ್ರಶ್ನೆಗಳಿಗೆ, ಸ್ಟೇಟಿಕ್ ಪ್ರಶ್ನೆಗಳಿಗೆ ನಮಗೆ ಡೈರೆಕ್ಟಾಗಿ ಉತ್ತರ ಗೊತ್ತಾಗಬೇಕಾಗಿರುತ್ತೆ. ಇದಕ್ಕೆ ಉತ್ತರ ಬಂದು LV ರಾಮಸ್ವಾಮಿ ಅಯ್ಯಂಗಾರ್. ಹಾಗಾದರೆ ಬೇರೆ ಆಪ್ಷನ್ಸ್ಗಳಿಗೆ ಏನೇನು ಉತ್ತರ ಕೊಡ್ಬೋದು, ಬೇರೆ ಯಾವ್ಯಾವ ರೀತಿ ಪ್ರಶ್ನೆಗಳನ್ನ ಮುಂದೆ ಅವರು ಫ್ರೇಮ್ ಮಾಡ್ಬೋದು ಅಂತ ಹೋದರೆ
ಇಲ್ಲಿ ತ್ರೀನಂ ಶ್ರೀಕಂಠಯ್ಯ ಬಗ್ಗೆ ನಿಮಗೆ 2 ಪುಸ್ತಕಗಳ ಬಗ್ಗೆ ಮಾಹಿತಿ ಇರಬೇಕು. ಒಂದು ಯಾವುದು, ಕನ್ನಡ ಮಧ್ಯಮ ವ್ಯಾಕರಣ, ಇದನ್ನಂತೂ ತುಂಬ ಜನ ಬಳಸಿರ್ತಾರೆ. ಹಾಗೆ ಇನ್ನೊಂದು ಮೋಸ್ಟ್ ಫೇವ್ರೆಟ್ ಬುಕ್ ಯಾವುದು, ಭಾರತೀಯ ಕಾವ್ಯಮೀಮಾಂಸೆ. ಇದು ಕಾವ್ಯಮೀಮಾಂಸೆಗೆ ಇದೇ ಪುಸ್ತಕ ನಮಗೆ ಟೆಕ್ಸ್ಟ್ಗಿರೋದು. ಸೊ ಇವೆರಡು ಪುಸ್ತಕಗಳು ಬಂದು ತೀನಂ ಶ್ರೀಕಂಠಯ್ಯವ್ರು ಬರೆದಿರು. ಹಾಗೆ ಶ್ರೀರಂಗಪಟ್ಟಣದ ಕೃಷ್ಣಮಾಚಾರ್ಯರ ಬಗ್ಗೆನೂ ಒಂದಷ್ಟು ಮಾಹಿತಿ ಗೊತ್ತಿರಬೇಕು. ಸೊ ನಮಗೆ ದ್ರಾವಿಡ ಭಾಷಾ ಚರಿತ್ರೆಗಳನ್ನ ಓದ್ತಾ ಬಂದಂಗೆ ನಮಗೆ ಒಂದು ಪ್ರಶ್ನೆ ಎದುರಾಗುತ್ತೆ. ಒಂದು, ಕನ್ನಡ ಸಂಸ್ಕೃತ ಜನ್ಯವೇ ಅಂತ, ಅಂದರೆ ಕನ್ನಡ ಸಂಸ್ಕೃತದಿಂದ ಹುಟ್ಟಿದೆಯಾ ಅಂತ. ಈ ಸಂಶಯನ ಮೊದಲು ಗುರುತಿಸಿದ್ದು ಯಾರು ಅಂತಂದರೆ ಶ್ರೀರಂಗಪಟ್ಟಣದ ಕೃಷ್ಣಮಾಚಾರ್ಯರು. ಓಕೆ, ಸೊ ಇವರ ಕೃತಿ ಇದೆ ಹೊಸಗನ್ನಡದ ನುಡಿಗನ್ನಡಿ. ಇದರಲ್ಲಿ ಇವರು ಮೊದಲು ಕನ್ನಡ ಸಂಸ್ಕೃತ ಜನ್ಯವೇ ಅನ್ನುವಂತಹ ಒಂದು ಸಂಶಯನ ಮೊದಲು ಇವರೇ ಗುರುತಿಸ್ತಾರೆ. ಆಮೇಲೆ ಬರುವಂತಹ ದ್ರಾವಿಡ ಭಾಷಾಶಾಸ್ತ್ರಜ್ಞರು ಅದು ಸಂಸ್ಕೃತ ಜನ್ಯವಲ್ಲ, ಕನ್ನಡ ದ್ರಾವಿಡ ಭಾಷಾಜನ್ಯ ಅಂತ ಥಿಯರೀಸ್ನ ಕೊಡ್ತಾ ಬರ್ತಾರೆ. ಸೊ ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ ಹೇಳ್ತಾ ಇದೆ, ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಕುರಿತು ಗ್ರಂಥವನ್ನು ಯಾರ್ಯಾರು ಬರೆದಿದ್ದಾರೆ ಅಂತ ಕೇಳ್ತಾ ಇದೆ. ಓಕೆ, ಈಗ ಆಪ್ಷನ್ 2 ರಂಶ್ರೀ ಮಗಳಿ ಮರಿಯಪ್ಪ ಭಟ್ಟ, ಆಪ್ಷನ್ 4 BM ಶ್ರೀಕಂಠಯ್ಯ, R ನರಸಿಂಹಾಚಾರ್. ಓಕೆ, ಇಲ್ಲಿರುವಂತಹ ಉತ್ತರಗಳಲ್ಲಿ ನಾವು ಯಾವ್ದು ತಪ್ಪು ಅಂತ ಫಸ್ಟ್ ನೋಡೋಣ. ಯೂಶ್ವಲಿ ನಿಮ್ಗೆ ಗೊತ್ತಿರುತ್ತೆ VN ಇನಾಮ್ದಾರ್ ಇವರು ಸಾಹಿತ್ಯ ಚರಿತ್ರೆ ಕುರಿತೋಗಿ ಜಾಸ್ತಿ ಕೆಲಸ ಮಾಡಿಲ್ಲ. ಹಾಗೆ CN ರಾಮಚಂದ್ರನ್ ಕೂಡ. ಸೊ CN ರಾಮಚಂದ್ರನ್ ಅವ್ರದ್ದು ಕೃತಿ ಯಾವುದು ನಿಮ್ಗೆ ಗೊತ್ತಿರೋ ಹಾಗೆ ಸಾಹಿತ್ಯ ವಿಮರ್ಶೆ ಮೇಲೆ ಇವರು ಕೆಲಸ ಮಾಡಿದ್ದಾರೆ. ಹಾಗೆ VM ಇನಾಮ್ದಾರ್ ಅವ್ರದ್ದು ಮುಖ್ಯ ಕೃತಿ ಯಾವುದು, ಯಯಾತಿ ಅಂತ. ಸೊ ಇದು ಮರಾಠಿಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ VS ಖಾಂಡೇಕರ್ ಅವರ ಅನುವಾದ ಕೃತಿ ಅಲ್ವಾ. ಸೊ ಈಗ ರಂಶ್ರೀ ಮಗಳೆಯವರು ಮರಿಯಪ್ಪ ಭಟ್ರು. ರಂಶ್ರೀ ಮಗಳೆಯವ್ರದ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ಸಾಹಿತ್ಯ ಚರಿತ್ರೆ, ಈ ಟೆಕ್ಸ್ಟ್ನ ಎಲ್ಲರೂ ರೆಫರ್ ಮಾಡ್ತಾರೆ. ಹಾಗೆ ಮರಿಯಪ್ಪ ಭಟ್ ಅವ್ರದ್ದು ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಪುಸ್ತಕ ಇದೆ. ಹಾಗೆ BM ಶ್ರೀಕಂಠಯ್ಯ, R ನರಸಿಂಹಾಚಾರ್ ಕೂಡ ಇನಿಷಿಯಲಿ ಅವರು ಕೂಡ ಸಾಹಿತ್ಯ ಚರಿತ್ರೆ ಬಗ್ಗೆ ಪುಸ್ತಕವನ್ನು ಬರೆದಿದ್ದಾರೆ. ಸೊ ಇಲ್ಲಿ ಆಪ್ಷನ್ 1 ಹಾಗೆ ಆಪ್ಷನ್ 3 ಇವೆರಡನ್ನ ಎಲಿಮಿನೇಟ್ ಮಾಡಿದ್ರೆ, ಈಗ ನೋಡಿ ಆಪ್ಷನ್ 3 ಎಲ್ಲೆಲ್ಲಿದೆ, B-ನಲ್ಲಿದೆ, C-ನಲ್ಲಿದೆ. ಹಾಗೆ ಆಪ್ಷನ್ 1 ಎಲ್ಲಿದೆ, ಆಪ್ಷನ್ A-ನಲ್ಲಿದೆ. ಸೊ ಇವನ್ನೆಲ್ಲ ಎಲಿಮಿನೇಟ್ ಮಾಡಿದ್ರೆ ವಿ ಕ್ಯಾನ್ ಗೆಟ್ ದ ಆನ್ಸರ್ಸ್ ಈಸಿಲಿ. ಓಕೆ, ನೆಕ್ಸ್ಟ್ 6ನೇ ಪ್ರಶ್ನೆ. ಸೊ 6ನೇ ಪ್ರಶ್ನೆ ಹೇಳ್ತಾ ಇದೆ, ದ್ರಾವಿಡ ಭಾಷೆಗಳ ಕ್ರಿಯಾಪದಗಳಲ್ಲಿರುವ ಕಾಲಗಳ ಸಂಖ್ಯೆ ಅಂತ. ಓಕೆ, ಸೊ ಈ ಪ್ರಶ್ನೆಗೆ ಉತ್ತರ 2 ಅಂತ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನನಗೂ ಅತ್ಯಂತ ಹೆಚ್ಚಿನ ಮಾಹಿತಿ ಇಲ್ಲ, ಬಟ್ 2 ಅನ್ನೋದು ಇದಕ್ಕೆ ಉತ್ತರ. ನೆಕ್ಸ್ಟ್ 7ನೇ ಪ್ರಶ್ನೆ, ಮೂರ್ಧನ್ಯ ಧ್ವನಿಗೆ ಉದಾಹರಣೆ. ಓಕೆ, ಸೊ ಇದು ಅಕ್ಷರಗಳು ಹುಟ್ಟುವ ಸ್ಥಾನವನ್ನು ಕುರಿತಂಥ ಪ್ರಶ್ನೆ. ಸೊ ನಿಮಗೆ ಗೊತ್ತಿರಬೇಕು, ಕಂಠ್ಯ ಅಂದರೆ ಕಂಠದಿಂದ ಹುಟ್ಟುವವು ಕ ವರ್ಗ ಮತ್ತು ಅ. ಓಕೆ, ನೆಕ್ಸ್ಟ್ ತಾಲವ್ಯ, ದವಡೆಯಿಂದ ಹುಟ್ಟುವಂಥವು ಚ ವರ್ಗ. ಹಾಗೆ ಮೂರ್ಧನ್ಯ ಅಂತ ಬರುತ್ತೆ. ಮೂರ್ಧನ್ಯ ಅಂದರೆ ನಾಲಿಗೆಯ ಮೇಲ್ಭಾಗ ಅಂತ. ಈಗ ಕೇಳಿರೋ ಪ್ರಶ್ನೆ ಏನು, ಮೂರ್ಧನ್ಯ ನಾಲಿಗೆಯ ಮೇಲ್ಭಾಗದಿಂದ ಹುಟ್ಟುವಂಥ ಅಕ್ಷರಗಳು ಯಾವುದಾದರೆ, ಸೊ ಇದು ಟ ವರ್ಗ ಬರುತ್ತೆ. ಇದರಲ್ಲಿ ಟ ವರ್ಗ ಅಂದರೆ ಯಾವುದ್ಯಾವುದು, ಟ ಟ ಡ ಢ ಣ. ಓಕೆ, ಸೊ ಟ ಡ ಅನ್ನೋದು ಇದಕ್ಕೆ ಆಪ್ಷನ್ ಡಿ ಉತ್ತರ ಆಗುತ್ತೆ. ಹಾಗೆ ಇದನ್ನು ಬಿಟ್ಟು ಇನ್ನು ಯಾವ್ಯಾವ ರೀತಿ ಸ್ಥಾನಗಳಿದ್ದಾವೆ, ಸೊ ಓಷ್ಟ್ಯ ಅಂತ ಬರುತ್ತೆ, ತುಟಿ, ಇದು ಪ ವರ್ಗ ಬರುತ್ತೆ ಇದರಲ್ಲಿ, ಪ ಪ ಬ ಬಮ್ಮ. ಓಕೆ, ನೆಕ್ಸ್ಟು ಈ 2 ಸ್ಥಾನಗಳನ್ನ ಕೂಡಿಸಿ ಉಚ್ಚಾರಣೆ ಆಗುವಂತಹ ಶಬ್ದಗಳು ಸಹ ಇದ್ದಾವೆ. ಫಾರ್ ಎಕ್ಸಾಂಪಲ್ ಕಂಠೋಷ್ಟ್ಯ, ದಂತೋಷ್ಟ್ಯ, ಈ ರೀತಿ ಕೂಡ ಇದ್ದಾವೆ. ಇದ್ರ ಬಗ್ಗೆ ನೀವು ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕದಲ್ಲಿ ಓದ್ಕೋಬೋದು. ಆಪ್ಷನ್ ಡಿ ಇದಕ್ಕೆ ಉತ್ತರ. ಈಗ 8ನೇ ಪ್ರಶ್ನೆಗೆ ಬರೋಣ. ಇಲ್ಲೂ ಕೂಡ ಹೊಂದಿಸಿ ಬರೆಯಿರಿ. ಇಲ್ಲೂ ಕೂಡ ನಮಗೆ ಯಾವುದು ಗೊತ್ತಿದೆ ಆ ಆಪ್ಷನ್ನ ಫಸ್ಟು ಚೂಸ್ ಮಾಡೋಣ. ಓಕೆ, ಹಂಪ ನಾಗರಾಜ್ ಅವರು ತುಂಬ ಪರಿಚಿತರು. ಸೊ ಇವ್ರದ್ದು ದ್ರಾವಿಡ ಭಾಷಾ ವಿಜ್ಞಾನ ಅಂತ ಒಂದು ಪುಸ್ತಕ ಇದೆ. ಇದನ್ನು ತಾವೆಲ್ಲರೂ ಕೂಡ ಗಮನಿಸಿರ್ಬೋದು. ಇದನ್ನು ನಾವು ಆಪ್ಷನ್ D3 ಅಂತ ಗೊತ್ತಿದ್ದರೆ ಇದಕ್ಕೆ ಉತ್ತರ ಆರಾಮಾಗಿ ಮಾಡ್ಬೋದು. ಓಕೆ, ಇದು ಗೊತ್ತಿಲ್ಲ ಅಂದರೆ ಒಂಚೂರು ಗೊಂದಲ ಆಗುತ್ತೆ. ಹಾಗೆ ರಾಯ ಧಾರವಾಡ್ಕರ್, ಕೆ ಕೆಂಪೇಗೌಡ, JS ಕುಳ್ಳಿ ಇವರೆಲ್ಲರೂ ಕೂಡ ಭಾಷಾ ವಿಜ್ಞಾನದ ಮೇಲೆ ಪುಸ್ತಕಗಳನ್ನ ಬರೆದಿದ್ದಾರೆ. ಹಾಗೆ JS ಕುಳ್ಳಿ ಅವ್ರದ್ದು ವರ್ಣನಾತ್ಮಕ ಭಾಷಾ ವಿಜ್ಞಾನ ಹಾಗೆ ಐತಿಹಾಸಿಕ ಭಾಷಾ ವಿಜ್ಞಾನ, ಈ 2 ಪುಸ್ತಕಗಳು ತುಂಬ ಹೆಸರುವಾಸಿ. ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ B. ಓಕೆ, ನಾವು ಇಲ್ಲಿ ಕನ್ನಡ ಭಾಷಾ ಚರಿತ್ರೆ ಬಗ್ಗೆ ಯಾರ್ಯಾರು ಪುಸ್ತಕಗಳನ್ನ ಬರೆದಿದ್ದಾರೆ ಅನ್ನೋದನ್ನ ನಾವು ಒಂದಷ್ಟು ತಿಳ್ಕೊಳ್ಳೋಣ. ಸೊ ಕನ್ನಡ ಭಾಷಾ ಚರಿತ್ರೆ ಬಗ್ಗೆ ನಮಗೆ ಇರೋ ಪುಸ್ತಕ ಯಾವುದು, ಸಾಶಿ ಮರುಳೆ ಅವರದು. ಇದನ್ನ ಓದಿರ್ತೀರ ಎಲ್ಲರೂ. ಹಾಗೆ ಭಾಷಾ ವಿಜ್ಞಾನದ ಮೂಲ ತತ್ವಗಳು ಅಂತ ಪುಸ್ತಕ ಬರೆದಿರೋರು ಯಾರು, ಡಾಕ್ಟರ್ M ಚಿದಾನಂದಮೂರ್ತಿ. ಹಾಗೆ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಅನ್ನೋದ್ರ ಬಗ್ಗೆ R ನರಸಿಂಹಾಚಾರ್ ಅವರು ಕೃತಿಗಳನ್ನ ಬರೆದಿದ್ದಾರೆ. ಸೊ ಈ ವಿಚಾರಗಳು ಕೂಡ ನಮಗೆ ಗೊತ್ತಿದ್ದರೆ ಮುಂಬರುವ ಪರೀಕ್ಷೆಗಳಲ್ಲಿ ಇವನ್ನ
ನಾವು ಉಪಯೋಗಿಸ್ಕೋಬೋದು. ನೆಕ್ಸ್ಟ್ 9ನೇ ಪ್ರಶ್ನೆ ಕೂಡ ಹೊಂದಿಸಿ ಬರೆಯಿರಿದೆ. ಸೊ ಇಲ್ಲಿ ಸ್ವಲ್ಪ ಗೊಂದಲ ಆಗ್ಬೋದು. ಯಾವ ರೀತಿ ಅಂತಂದರೆ, ನಾವು ನವ್ಯ, ನವೋದಯ, ಪ್ರಗತಿಶೀಲ, ದಲಿತ ಬಂಡಾಯ ಇದರ ಕಾಲ ನಮಗೆ ಗೊತ್ತಿರುತ್ತೆ. ಓಕೆ, ಇಲ್ಲೂ ಅದೇ ರೀತಿ ಕೊಟ್ಟಿದ್ದಾರೆ ಅಂದ್ಕೊಂಡು ನಾವು ಉತ್ತರ ಹಾಕೋಕ್ಕಲ್ಲ. ಇಲ್ಲಿ ಸ್ಪೆಸಿಫಿಕಲಿ ಮೆನ್ಷನ್ ಇದೆ. ಇಲ್ಲಿ ನೋಡಿ, ವಿಮರ್ಶೆ, ರೂಪನಿಷ್ಠ, ಇದು ವಿಮರ್ಶೆ, ಸ್ತ್ರೀವಾದಿ ವಿಮರ್ಶೆ. ಸೊ ಇದು ವಿಮರ್ಶಾ ಕಾಲಘಟ್ಟವನ್ನು ನಾವು ಹುಡುಕ್ಬೇಕಿದ್ರಲ್ಲಿ. ಓಕೆ, ಇದು ನಾವು ದಲಿತ ಬಂಡಾಯ, ನವ್ಯ, ನವೋದಯ ಈ ಕಾಲಘಟ್ಟ ಅಂದ್ಕೊಂಡು ಹುಡ್ಕಕ್ಕೆ ಹೋದರೆ ನಮಗೆ ಗೊಂದಲ ಆಗುತ್ತೆ. ಯಾವುದರಲ್ಲೂ ಆಪ್ಷನ್ ನಮಗೆ ಸಿಗಲ್ಲ ಇಲ್ಲಿ ಉತ್ತರ. ಓಕೆ, ಸೊ ಈಗ ಇಲ್ಲಿ ಕೊಟ್ಟಿರೋ ಉತ್ತರ ಏನು? A1, B3, C4, D2. ಸೊ ರಷ್ಯನ್ ರೂಪನಿಷ್ಠ ಯೂಶ್ವಲಿ ನಿಮ್ಗೆ ಗೊತ್ತಿರುತ್ತೆ. ರಷ್ಯನ್ ರೂಪನಿಷ್ಠದಲ್ಲಿ ಬರುವಂತಹ ವಿಕ್ಟರ್ ಸ್ಲಾವ್ಸ್ಕಿ ಮತ್ತು ಇವ್ರ ಕಾಲಘಟ್ಟ ಯಾವಾಗಿರುತ್ತೆ? 1930ರಿಂದ 1940 ಈ ಕಾಲಘಟ್ಟದಲ್ಲಿ. ಓಕೆ, ಹಾಗೆ A1 ಅಂತ ಹೇಳ್ತಾ ಇದೆ. A1 ಯಾವುದು? ನವ್ಯ ವಿಮರ್ಶೆ ಈ ಕಾಲಘಟ್ಟದಲ್ಲಿ ಬರುತ್ತೆ. ಸೊ ಇದು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಸ್ಟೇಟಿಕ್ ಕ್ವೆಶನ್ ಆಗಿರೋದ್ರಿಂದ ಇದಕ್ಕೆ ನಮಗೆ ಉತ್ತರ ಫಸ್ಟೇ ಗೊತ್ತಿರಬೇಕು. ಅಥವಾ ಇಲ್ಲಿರೋ ಯಾವುದಾದ್ರೂ ಆಪ್ಷನ್ಗೆ ಒಂದು ಕಾಲಘಟ್ಟ ಗೊತ್ತಿದ್ದರೆ ನಾವು ಉತ್ತರನ ಕಂಡುಹಿಡ್ಕೋಬೋದು, ಇಫ್ ಎನಿ ಚಾನ್ಸ್ ಆಫ್ ಗೆಟಿಂಗ್ ಎಲಿಮಿನೇಷನ್. ಓಕೆ, ಸೊ ಈಗ 10ನೇ ಪ್ರಶ್ನೆಗೆ ಹೋಗೋಣ. 10ನೇ ಪ್ರಶ್ನೆ ಹೇಳಿದೆ, ಇದರಲ್ಲಿ ಯಾವ ಜೋಡಿ ತಪ್ಪಾಗಿ ಹೊಂದಾಣಿಕೆಯಾಗಿದೆ? ಓಕೆ, ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಗಮನಿಸಿದ್ದೇನು ಅಂತಂದರೆ, ಇಲ್ಲಿ ನೆಗೆಟಿವ್ ಆಪ್ಷನ್ ಇರುವಂತಹ ಕ್ವಶನ್ನೇ ಜಾಸ್ತಿ ಕೊಟ್ಟಿರೋದು. ಅಂದರೆ ನೆಗೆಟಿವ್ ಸ್ಟೇಟ್ಮೆಂಟ್ ಇರೋಂಥದ್ದು. ನೆಗೆಟಿವ್ ಸ್ಟೇಟ್ಮೆಂಟ್ ಅಂದರೆ ಏನು? ಯಾವುದು ತಪ್ಪಾಗಿ ಹೊಂದಾಣಿಕೆ ಆಗಿರೋದನ್ನ ನಾವು ಕಂಡುಹಿಡಿಬೇಕು. ಸರಿಯಾದ ಉತ್ತರ ಬೇಕಾಗಿಲ್ಲ ನಮಗೆ. ಓಕೆ, ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಪ್ರಕಾರ ಪೈಲ್ವಾನ ಪಾರ್ಸಿ ಭಾಷೆ, ಪಾದ್ರಿ ಇವು ಪೋರ್ಚುಗೀಸ್ ಭಾಷೆ, ಇದು ಎಲ್ರಿಗೂ ಗೊತ್ತಿರುತ್ತೆ. ಅದಾಲತ್ ಅರಬ್ಬಿ ಭಾಷೆ, ಹಿಸಾಬ್ ಅನ್ನೋದು ಮರಾಠಿ ಭಾಷೆ ಅಂತ ಕೊಟ್ಟಿದ್ದಾರೆ, ಇದು ತಪ್ಪು. ಇದು ಅರಬ್ಬಿ ಭಾಷೆಗೆ ಸೇರುತ್ತೆ. ಓಕೆ, ಸೊ ಇಲ್ಲಿ ತಪ್ಪಾಗಿ ಹೊಂದಾಣಿಕೆ ಆಗಿರುವ ಉತ್ತರ ಯಾವುದು? ಆಪ್ಷನ್ ಸಿ, ಹಿಸಾಬ್, ಮರಾಠಿ ಭಾಷೆಯ ಶಬ್ದ. ಇದು ತಪ್ಪಾಗಿರೋ ಉತ್ತರ. ಈಗ 11ನೇ ಪ್ರಶ್ನೆಗೆ ಬರೋಣ. ಈ ಕೆಳಗಿನ ಯಾವ ಹೇಳಿಕೆಯು ತಮ್ಮಟ್ಟಕಲ್ಲು ಶಾಸನಕ್ಕೆ ಅನ್ವಯಿಸುವುದಿಲ್ಲ ಅಂತ. ಓಕೆ, ಈ ಪ್ರಶ್ನೆನ ನಾನು ತುಂಬ ಈಸಿ ಕ್ಯಾಟಗರಿಗೆ ಹಾಕ್ತೀನಿ. ಯಾಕೆ ಅಂತಂದರೆ ಆಪ್ಷನ್ ನೋಡಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಆಪ್ಷನ್ 1 ಹೇಳ್ತಾ ಇದೆ, ಈ ಶಾಸನವು ಚಿತ್ರದುರ್ಗ ತಾಲೂಕಿನ ತಮ್ಮಟ್ಟಕಲ್ಲು ಗ್ರಾಮದಲ್ಲಿ ದೊರೆತಿದೆ ಅಂತ. ಆಬ್ವಿಯಸ್ಲಿ ಈ ಉತ್ತರ ನಮಗೆಲ್ರಿಗೂ ತಮ್ಮಟ್ಟಕಲ್ಲು ಗ್ರಾಮದಲ್ಲೇ ದೊರೆತಿರೋದು, ಅದಕ್ಕೋಸ್ಕರ ಅದಕ್ಕೆ ಆ ಹೆಸರು ಬಂದಿದೆ. ಸೊ ಈ ಸ್ಟೇಟ್ಮೆಂಟು ಸರಿಯಾಗುತ್ತೆ. ಸೊ ಇಲ್ಲಿ ಕೇಳಿರೋದೇನು? ಅನ್ವಯಿಸುವುದಿಲ್ಲ. ಯಾವುದು ತಪ್ಪಾಗಿದೆ ಅದನ್ನು ನಾವು ಗುರುತಿಸ್ಬೇಕು. ಸೊ ಆಪ್ಷನ್ 1 ಸರಿಯಾಗಿದೆ ಅಂದರೆ ಇಲ್ಲಿ ಎಲ್ಲೆಲ್ಲಿ ಆಪ್ಷನ್ ಅಂದರೆ ಆಯ್ಕೆಗಳಲ್ಲಿ ಏನೇನು ಕೊಟ್ಟಿದ್ದಾರೆ, ಆಪ್ಷನ್ 1 ಎಲ್ಲೆಲ್ಲಿರುತ್ತೆ ಆ ಎಲ್ಲ ಉತ್ತರಗಳು ತಪ್ಪು ಅಂತ ಅಲ್ವೇ? ಸೊ ಅನ್ವಯಿಸೋದಿಲ್ಲ ಅಂದರೆ ಯಾವ ತಪ್ಪು ಉತ್ತರ ಕಂಡುಹಿಡಬೇಕು. ತಪ್ಪು ಉತ್ತರ ಯಾವುದಾಗುತ್ತೆ? ಹಾಗಾದರೆ 2 ಮತ್ತು 3 ತಪ್ಪು ಉತ್ತರ ಅಂತ ನೋಡೋಣ. ಆಪ್ಷನ್ 2, ಆಪ್ಷನ್ 3ನ ನೋಡೋಣ. ಸೊ ಇಲ್ಲಿ ನೋಡಿ, ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ, ವಿಪರೀತನ್ ಮಾಧವನೀತನ್ ಪೆರಣಲ್ಲ. ಇದು ಯಾವ ಶಾಸನದ ಸಾಲು ನಿಮ್ಗೆ ಗೊತ್ತು? ಬಾದಾಮಿ ಶಾಸನ, ಕಪ್ಪೆ ಅರಭಟ್ಟನ ಶಾಸನ ಅಲ್ವಾ ಇದು? ಸೊ ಇದು ತಮ್ಮಟ್ಟಕಲ್ಲು ಶಾಸನಕ್ಕೆ ಅನ್ವಯಿಸಲ್ಲ. ಸೊ ಇದೊಂದು ಆಪ್ಷನ್ 3 ಇರಬೇಕು. ಸೊ ಆದರೆ ಆಪ್ಷನ್ 3 ಇಲ್ಲಿ ನೋಡಿ, ಬಿನಲ್ಲೂ ಇದೆ, ಡಿನಲ್ಲೂ ಇದೆ, ಸಿನಲ್ಲೂ ಇದೆ. ನಮಗೆ ಇನ್ನೊಂದು ಉತ್ತರ ಬೇಕು. ನೋಡು, ಫಸ್ಟ್ ಆಪ್ಷನ್ನ ನಾವು ನೋಡಿಬಿಟ್ರೆ ಅದು ತಮ್ಮಟ್ಟಕಲ್ಲಿನಲ್ಲಿ ದೊರೆತಿದೆ ಅಂದರೆ ಅದನ್ನ ಎಲಿಮಿನೇಟ್ ಮಾಡಿ ಆಪ್ಷನ್ ಸಿಗೆ ಡೈರೆಕ್ಟಾಗಿ ಉತ್ತರಕ್ಕೆ ಹೋಗ್ಬೋದು. ಓಕೆ, ಸೊ ಈ ಶಾಸನವು ಪ್ರಾಸಯುಕ್ತವಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ಕೂಡ ತಪ್ಪು. ತಮ್ಮಟ್ಟಕಲ್ಲು ಶಾಸನ ಪ್ರಾಸಯುಕ್ತವಾಗಿದೆ ಅನ್ನೋದು ಇದು ನಮ್ಗೆ ಗೊತ್ತಿಲ್ಲ ಅಂತಂದರೂ ಕೂಡ ನಾವು ಆಪ್ಷನ್ 1 ಎಲಿಮಿನೇಟ್ ಮಾಡಿ ಎಲ್ಲನೂ ಉತ್ತರನ ತೊಗೋಬೋದು. ಈಗ 12ನೇ ಕ್ವೆಶನ್ಗೆ ಹೋಗೋಣ. ಸೊ 12ನೇ ಪ್ರಶ್ನೆ ಹೇಳ್ತಾ ಇದೆ, ಕಟ್ಟಿಯ ಮೇನು ಮಾಲೆಗಾರನ ಪಸಬಾಸಿಗಂ ಮುಡಿವ ಭೋಗಿಗಳಿಲ್ಲದೆ ಬಾಗಿ ಹೋಗದೆ, ಈ ಉಕ್ತಿ ಇರುವ ಕೃತಿ ಯಾವುದು ಅಂತ. ಓಕೆ, ಮೊದಲು ಈ ಸಾಲು ಯಾವ ಸಂದರ್ಭದಲ್ಲಿ ಬರುತ್ತೆ, ಯಾವ ಕಾನ್ಸೆಪ್ಟಲ್ಲಿ ಬರುತ್ತೆ ಅನ್ನೋದು ಗೊತ್ತಿರಬೇಕು. ಸೊ ಇದು ಸಹೃದಯ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಕಾವ್ಯಮೀಮಾಂಸೆಯಲ್ಲಿ, ಅಲ್ಲಿ ಬರುವಂಥ ಮಾತು. ಆದರೆ ಈ ಕೃತಿ ಜನ್ನನ ಅನಂತನಾಥ ಪುರಾಣದಲ್ಲಿ ಬರುವಂಥ ಸಾಲು ಇದು. ಸೊ ಅಂದರೆ ಕಟ್ಟಿಯ ಮೇನೋ ಮಾಲೆಗಾರನ ಪೊಸಬಾಸಿಗಂ ಮುಡಿಯುವ ಭೋಗಿಗಳಿಲ್ಲದೆ ಬಾಗಿ ಹೋಗದೆ ಅಂದರೆ, ಈಗ ಮಾಲೆಗಾರ ಹೊಸ ಒಂದು ಬಾಸಿಗ ಇರುವಂತಹ ಒಂದು ಮಾಲೆನ ಕಟ್ಟಿದ್ದಾನೆ. ಆದರೆ ಅದನ್ನ ಯಾರೂ ಮುಡಿಯೋರಿಲ್ಲ ಅಂತಂದರೆ ಬಾಡಿ ಹೋಗಿ ಅದು ನಿರುಪಯುಕ್ತ ಆಗುತ್ತೆ ಅಂತ, ಉಪಯುಕ್ತಕ್ಕೆ ಬರೋದೇ ಇಲ್ಲ ಅಂತ. ಸೊ ಹಾಗೆ ಒಬ್ಬ ಕವಿಯಾದವನು ಒಂದು ಕೃತಿನ ಬರೆದ್ರೆ ಅದನ್ನ ಓದೋಕ್ಕೆ ಅಂತ ಒಬ್ಬ ಸಹೃದಯ ಇರಬೇಕು. ಸೊ ಇಲ್ಲಿ ಸಹೃದಯನ ಮಹತ್ವವನ್ನು ಕುರಿತು ಹೇಳಿರುವಂಥ ಸಾಲಿದು. ಓಕೆ, ಈಗ ಸಹೃದಯ ಕುರಿತಾದಂತಹ ಮತ್ತಷ್ಟು ಸಾಲುಗಳನ್ನ ನೋಡೋಣ. ಸೊ ಫಾರ್ ಎಕ್ಸಾಂಪಲ್, ಬೇಂದ್ರೆ ಏನು ಹೇಳಿದ್ದಾರೆ? ಎನ್ನ ಪಾಡೆನಗಿರಲಿ ಹಾಡನ್ನಷ್ಟೇ ನೀಡುವೆನು, ನಿನ್ನ ಕಲ್ಲು ಹೃದಯದಂಥ ಕಲ್ಲೆದೆಯು ಕರಗಿದರೆ ಅದರ ಸವಿಯ ಹಣಿಸು ನನಗೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟು GSS ಅವರು ಏನಂತ ಹೇಳಿದ್ದಾರೆ? ನಾನೊಬ್ಬ ಕವಿ, ನನಗೆ ಬೇಕಿರುವುದು 1-2 ಕಿವಿ ಅಂತ. ತುಂಬ ಹಾಸ್ಯಾಸ್ಪದವಾಗಿ ಹೇಳಿದರೂ ಕೂಡ ಇದು ಸಹೃದಯನ ಮಹತ್ವವನ್ನು ಕುರಿತು ಹೇಳಿದಂಥದ್ದು.
ಹಾಗೆ ಭವಭೂತಿ ಅನ್ನುವಂತಹ ಒಬ್ಬ ಮಹಾನ್ ಕವಿಗೆ ತನ್ನ ಕಾಲಘಟ್ಟದಲ್ಲಿ ಯಾವುದೇ ಸಹೃದಯ ಓದುಗರು ಸಿಗಲಿಲ್ಲ ಅನ್ನೋದು ಕಾರಣಕ್ಕೆ ಆತ ತುಂಬ ಜಿಗುಪ್ಸೆಯಿಂದ ಹೇಳಿರುವಂಥ ಒಂದು ಮಾತಿದೆ. ಏನದು? ಜನಿಸಲಿಹನು ತಾನಾರೋ ಸಹಧರ್ಮಿ ನನಗೆ, ಕೊನೆಯುಂಟೆ ಕಾಲಕ್ಕೆ ಪರಿಮಿತವೇ ಪೃಥ್ವಿ. ಅಬ್ಬ, ಈ ವಾಕ್ಯನ ನೋಡಿದ್ರೆ ಅವನು ಎಷ್ಟು ರೋಸಿ ಹೋಗಿದ್ದ, ಅವನ ಸಹೃದಯರಿಲ್ಲ ಇಲ್ಲ ಅನ್ನೋ ಒಂದು ಗೊಂದಲಕ್ಕೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಹೇಳ್ತಾ ಇರೋದು ಜನಿಸಲಿಹನೋ ತಾನಾರು ಸಹಧರ್ಮಿ ನನಗೆ. ಅಂದರೆ ನನ್ನ ಪುಸ್ತಕಗಳನ್ನ ಅಥವಾ ನನ್ನ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಓದುವಂತಹ ಸಹಧರ್ಮಿ ನನಗೆ ಯಾವಾಗೋ ಒಂದು ಸತಿ ಸಿಕ್ಕೇ ಸಿಗ್ತಾನೆ. ಕಾಲಕ್ಕೇನಾದರೂ ಕೊನೆ ಇದೆಯೇ? ಪರಿಮಿತವೇ ಪೃಥ್ವಿ, ಭೂಮಿ ಏನು ತುಂಬ ವಿಶಾಲವಾಗಿದೆ, ಎಲ್ಲಾದರೂ ಒಬ್ಬ ಓದುಗ ನನಗೆ ಸಿಕ್ಕೇ ಸಿಗ್ತಾನೆ ಅನ್ನುವಂತಹ ಒಂದು ಮಾತನ್ನ ಭವಭೂತಿ ಅನ್ನುವಂತಹ ಮಹಾನ್ ಕವಿ ಹೇಳಿರ್ತಾನೆ. ಈಗ 13ನೇ ಪ್ರಶ್ನೆಗೆ ಬರೋಣ. ಇಲ್ಲಿ ಶಾಸನಗಳ ಕಾಲಾನುಕ್ರಮವನ್ನು ಗುರುತಿಸಿ ಬರೀರಿ ಅಂತ ಕೇಳಿದ್ದಾರೆ. ಓಕೆ, ಸೊ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮಗೆ ಉಪಲಬ್ಧ ಪ್ರಥಮ ಕನ್ನಡ ಉಪಲಬ್ಧ ಶಾಸನ ಯಾವುದು ಅಂತಂದರೆ ಹಲ್ಮಿಡಿ ಅಲ್ವೇ? ಹಲ್ಮಿಡಿ ಶಾಸನದ ಕಾಲಘಟ್ಟ ಸುಮಾರು ಕ್ರಿಸ್ತಶಕ 450. ಇಲ್ಲಿ ಹಲ್ಮಿಡಿನ ಮೊದಲು ಗುರುತಿಸಬೇಕು. ಹಲ್ಮಿಡಿ ಆಪ್ಷನ್ ಎನಲ್ಲೂ ಇದೆ, ಆಪ್ಷನ್ ಡಿನಲ್ಲೂ ಇದೆ, ರೈಟ್? ಸೊ ಇವೆರಡು ಆಪ್ಷನ್ಸು ಬಿ ಮತ್ತು ಸಿನ ನಾವು ಎಲಿಮಿನೇಟ್ ಮಾಡ್ಬೋದು. ಸೊ ಈಗ ಆಪ್ಷನ್ ಎ, ಆಪ್ಷನ್ ಡಿ, ಕೆ ಎನವರು ಕೊಟ್ಟಿರೋ ಉತ್ತರ ಪ್ರಕಾರ ಆಪ್ಷನ್ ಡಿ ಅಂತ ಕೊಟ್ಟಿದ್ದಾರೆ. ನಾವು ಅದನ್ನ ವಿಶ್ಲೇಷಣೆ ಮಾಡೋಣ. ಫಾರ್ ಎಕ್ಸಾಂಪಲ್, ಈಗ ಹಲ್ಮಿಡಿ ಶಾಸನದ ಕಾಲಘಟ್ಟ 450 ಗೊತ್ತು. ಸೊ ಗಂಗಾಧರಂ ಶಾಸನ ಅಂದರೆ ಯಾವುದು? ಗಂಗಾಧರಂ ಶಾಸನ ಅಂದರೆ ಯಾವುದು? ಇದು ಎಲ್ಲಿ ಸಿಕ್ಕಿರೋದು? ಇದು ಕುರ್ಕ್ಯಾಲದಲ್ಲಿ ಸಿಕ್ಕಿರೋದು, ಆಂಧ್ರ ಪ್ರದೇಶದ ಕುರ್ಕ್ಯಾಲ. ಇದಕ್ಕೆ ಪಂಪನ ತಮ್ಮ ಜಿನವಲ್ಲಭನ ಶಾಸನ ಅಂತ ಕೂಡ ಕರೀತಾರೆ. ಸೊ ಪಂಪನ ತಮ್ಮನಾದಂತಹ ಜಿನವಲ್ಲಭ ಪಂಪನ ಅವನ ಪರಾಕ್ರಮಗಳು, ಅವನ ಗುಣವಿಶೇಷಣಗಳು ಇವನ್ನೆಲ್ಲ ಕುರಿತಾಗಿ ಶಾಸನ ಹೊರಡಿಸಿದ್ದಾನೆ. ಅದು ಗಂಗಾಧರ ಶಾಸನ ಅಂತ ಕರಿತೀವಿ. ಅದರ ಕಾಲಘಟ್ಟ ಬಂದು 950ರಿಂದ 960. ಓಕೆ, ನೆಕ್ಸ್ಟ್ ಬರುವಂಥದ್ದು ಲಕ್ಕುಂಡಿ ಶಾಸನ ಅಂತ ಇದೆ ಇಲ್ಲಿ. ಸೊ ಲಕ್ಕುಂಡಿ ಶಾಸನದ ಕಾಲಘಟ್ಟ ಬಂದು 12ನೇ ಶತಮಾನ. ಓಕೆ, ಹಾಗೆ ಆತಕೂರು ಶಾಸನ ಅಂತಿದೆ. ಆತಕೂರು ಶಾಸನ ಕ್ರಿಸ್ತಶಕ 950. ಇದು ಮಂಡ್ಯದಲ್ಲಿ ದೊರಕಿರುವಂಥದ್ದು. ಸೊ ಇಲ್ಲಿ ಕೆ ಎನವ್ರು ಏನು ಆನ್ಸರ್ ಕೊಟ್ಟಿದ್ದಾರೆ, ಇಲ್ಲಿ ಇದು ಕಾಲಾನುಕ್ರಮದಲ್ಲಿ ಗುರುತಿಸಿಲ್ಲ. ಓಕೆ, ಸೊ ಇದಕ್ಕೆ ನೀವು ಅಬ್ಜೆಕ್ಷನ್ನ ಹಾಕ್ಬೋದು. ಈ ಪ್ರಶ್ನೆ ಅಬ್ಜೆಕ್ಷನ್ ಇದೆ, ಅದಕ್ಕೋಸ್ಕರ ನಾನು ಇದನ್ನು ಮಾರ್ಕ್ ಮಾಡಿದ್ದೀನಿ. ಓಕೆ, ಸೊ 13th ಕ್ವಶನ್ ಅಬ್ಜೆಕ್ಷನ್ ಹಾಕೋಕ್ಕೆ ರೆಡಿಯಾಗಿರಿ. ಸೊ ಇದಕ್ಕೆ ಆಪ್ಷನ್ ಎ ಬರುತ್ತೆ. ಯಾಕೆ? ಆತಕೂರು ಶಾಸನ ಹಲ್ಮಿಡಿ ಶಾಸನದ ನಂತರ ಬರಬೇಕಿತ್ತು. ಅದು ಕ್ರಿಸ್ತಶಕ 950. ಇದು ಕ್ರಿಸ್ತಶಕ 450 ಆದಮೇಲೆ 950. ಇದು ಕ್ರಿಸ್ತಶಕ 950ರಿಂದ 60 ಇರೋದ್ರಿಂದ ಗಂಗಾಧರಂ ಶಾಸನ ಆತಕೂರು ಆದಮೇಲೆ ಕೂಡ ಹಾಕೋಬೋದು. ಸೊ ಏನು ತೊಂದರೆ ಆಗೋಲ್ಲ. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಪ್ರಕಾರ ಆಪ್ಷನ್ ಎ ಇದಕ್ಕೆ ಉತ್ತರ ಆಗಬೇಕು. ಓಕೆ, ಸೊ ಇದನ್ನು ಅಬ್ಜೆಕ್ಷನ್ ಹಾಕೋರು ದಯವಿಟ್ಟು ಗಮನಿಸ್ಕೊಳ್ಳಿ. ಓಕೆ, ಈಗ ನಿಮ್ಗೆಲ್ರಿಗೂ ಒಂದು ಪ್ರಶ್ನೆ. ಸೊ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅಂತ ಒಂದು ಕೃತಿ ಇದೆ. ಸೊ ಇದನ್ನ ಬರೆದವ್ರು ಯಾರು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 14. ಸೊ ಇಲ್ಲೂ ಕೂಡ ಹೊಂದಿಸಿ ಬರೆಯಿರಿದೆ. ಸೊ ಇಲ್ಲಿ ಆಶ್ರಯದಾತ ಮತ್ತು ಕವಿ ಇವೆರಡನ್ನೂ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಮಗೆ ಮಿನಿಮಮ್ ಅಂದರೆ ಒಂದು ಇಬ್ಬರದಾದರೂ ಗೊತ್ತೇ ಇರಬೇಕು. ಓಕೆ, ಸೊ ನೋಡ್ತಾ ಹೋಗೋಣ. ಆಪ್ಷನ್ ಎನಲ್ಲಿ ರುದ್ರಭಟ್ಟ ಅಂತ ಇದೆ ಮೊದಲನೇದು. ಸೊ ರುದ್ರಭಟ್ಟ ಈತ ವೀರಬಲ್ಲಾಳನ ಆಸ್ಥಾನದಲ್ಲಿದ್ದ. ಓಕೆ, ಸೊ ಇವನು ಜಗನ್ನಾಥ ವಿಜಯ ಅಂತ ಒಂದು ಕೃತಿ ಬರೆದಿದ್ದಾನೆ. ಸೊ ಆಪ್ಷನ್ ಎಗೆ 2 ಬರಬೇಕು. ಸೊ ಆಪ್ಷನ್ ಎಗೆ 2 ಇರೋವಂಥವು ಎಷ್ಟಿದ್ದಾವೆ? 2 ಆಪ್ಷನ್ಸ್ ಇದ್ದಾವೆ. ಸೊ ಇದೊಂದಿದೆ. ಸೊ ಇಲ್ಲಿ ನಾವು ಇನ್ನೊಂದು ಉತ್ತರ ನಮ್ಗೆ ಗೊತ್ತಿರಬೇಕು. ಸೊ ನೇಮಿಚಂದ್ರ ತುಂಬ ಪರಿಚಿತ ಅಂತ ಕವಿ. ಸೊ ನೇಮಿಚಂದ್ರ ಯಾರ ಆಸ್ಥಾನದಲ್ಲಿದ್ದ ಅಂತ ಹೇಳಿದ್ರೆ ಆತ ಲಕ್ಷ್ಮೀಧರ ಅನ್ನೋನ ಆಸ್ಥಾನದಲ್ಲಿರ್ತಾನೆ. ಸೊ ಇವನು ನೇಮಿನಾಥ ಪುರಾಣ ಅಂತ ಬರೆದಿದ್ದಾನೆ. ಸೊ ಇದರಿಂದ ನಮಗೆ ಆಪ್ಷನ್ ಗೊತ್ತಾಗುತ್ತೆ. ಮಿನಿಮಮ್ 2 ಅಂತೂ ಗೊತ್ತಿರಬೇಕು ಇವೆರಡರಲ್ಲಿ ಉತ್ತರ ಮಾಡೋಕ್ಕೆ. ಓಕೆ, ಸೊ ಅಚ್ಚಣ್ಣ ಬಿ ಆಪ್ಷನ್ ಏನಾಗುತ್ತೆ ಹಾಗಾದರೆ? 1 ರೇಚಣ, ಅಚ್ಚಣ್ಣ ರೇಚಣ ಚಮೂಪ. ಹಾಗೆ ಪಾರ್ಶ್ವಪಂಡಿತ ಯಾರ ಆಸ್ಥಾನದಲ್ಲಿರ್ತಾನೆ? ಪಾರ್ಶ್ವಪಂಡಿತ ರಟ್ಟಕಾರ್ತ ವೀರ್ಯ ಅನ್ನೋನ ಆಸ್ಥಾನದಲ್ಲಿರ್ತಾನೆ. ಸೊ ನಮಗೀಗ ಉತ್ತರ ಗೊತ್ತಾಯಿತು. ಬಟ್ ಅದಕ್ಕಿಂತ ಮುಂಚೆ ನೇಮಿಚಂದ್ರನ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ಓಕೆ, ಸೊ ರುದ್ರಭಟ್ಟನ ಜಗನ್ನಾಥ ವಿಜಯ ಯಾವ ರೀತಿ ತಿಳ್ಕೊಂಡ್ವೋ ಅದೇ ರೀತಿ ನೇಮಿಚಂದ್ರನ ನೇಮಿನಾಥ ಪುರಾಣ ಇದೆ. ಅದನ್ನು ಬಿಟ್ಟು ಇವನು ಏನು ಬರೆದಿದ್ದಾನೆ? ಲೀಲಾವತಿ ಪ್ರಬಂಧ ಅಂತ ಬರೆದಿದ್ದಾನೆ. ಇದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಒಂದು ಶ್ರೇಷ್ಠವಾದಂಥ ಸಾಲಿದೆ. ಯಾವುದಾದ್ರು ಸಾಲು? ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿಸಂತತಿ, ವಾಮನ ಕ್ರಮಂ ಮೆಟ್ಟುಗೆ ಮೆಟ್ಟದಿರ್ಕೆ ಮುಗಿಲಂ, ಹರನಂ ನರನೊತ್ತಿ ಗಂಟಲಂ ಮೆಟ್ಟುಗೆ ಮೆಟ್ಟದಿರ್ಕೆ, ಕವಿಗಳು ಕೃತಿಬಂಧದೊಳೆತ್ತಿ ಕಟ್ಟಿದರ್ ಮುಟ್ಟಿದರ್ ಒತ್ತಿ ಮೆಟ್ಟಿದರ್ ಅದೇನ್ ಅಳವಗ್ಗಳವಮೇ ಕವೀಂದ್ರರ ಅಂತ ಹೇಳ್ತಾನೆ. ಯಾರು? ನೇಮಿನಾಥ್.
ಸೊ ನೇಮಿಚಂದ್ರ ತನ್ನ ಲೀಲಾವತಿ ಪ್ರಬಂಧದಲ್ಲಿ. ಸೊ ಈತನ ಲೀಲಾವತಿ ಪ್ರಬಂಧ ಇದೇನು ಹೇಳುತ್ತೆ ಅಂತಂದರೆ, ಕಪಿ ಸಂತತಿ ಕಡಲನ್ನು ದಾಟಿ ಅವರು ಕಟ್ಟಿದ್ರೋ ಇಲ್ವೋ, ಹಾಗೆ ವಾಮನ ಬೆಳೆದು ಆಕಾಶಕ್ಕೆ ಮುಟ್ಟಿದ್ನೋ ಇಲ್ವೋ, ಹಾಗೆ ಶಬರಶಂಕರ ವಿಳಾಸದಲ್ಲಿ ಬರುವಂತಹ ಹರನನ್ನು ಗಂಟಲನ್ನು ಕಿತ್ತು ಅರ್ಜುನ ಹಾಕಿದ್ನೋ ಇಲ್ವೋ, ಆದರೆ ಕವಿಗಳು ಮಾತ್ರ ತಮ್ಮ ಕೃತಿಗಳಲ್ಲಿ ಇದನ್ನು ತುಂಬ ವಿಸ್ತಾರವಾಗಿ ವರ್ಣಿಸಿ, ವೈಭವವಾಗಿ ವರ್ಣಿಸಿ, ಅದನ್ನು ಅವರು ಮುಟ್ಟಿದರು, ಒತ್ತಿ ಮೆಟ್ಟಿದರು, ಕಟ್ಟಿದರು ಅನ್ನೋದು ಈ ನೇಮಿಚಂದ್ರನ ಒಂದು ವಿಚಾರ. ಸೊ ಇದು ಏನರ ಬಗ್ಗೆ ಹೇಳುತ್ತೆ ಅಂತಂದರೆ, ಇದು ಕವಿಶಕ್ತಿ ಎಂತಹದ್ದು ಅನ್ನೋದನ್ನ ಇದು ಹೇಳುತ್ತೆ. ಸೊ ಇದಕ್ಕೆ ಸಂವಾದಿಯಾಗಿ ಇನ್ನೊಂದು ಸಾಲುಗಳು ನಿಮ್ಗೆ ಗೊತ್ತಿರ್ಬೋದು. ಆನಂದವರ್ಧನ ಧ್ವನ್ಯಾಲೋಕದಲ್ಲಿ ಬರ್ತವೆ. ಅಪಾರೆ ಕಾವ್ಯ ಸಂಸಾರೆ ಕವಿರೇವ ಪ್ರಜಾಪತಿ ಯಸಾತ್ಮೇಲೆ ಏನದು ತತೇದಂ ಪರಿವರ್ತತೆ ಅಂತ ಬರುತ್ತೆ. ಓಕೆ, ಸೊ ಇದು ಕವಿಶಕ್ತಿ ಅಂದರೆ ಕವಿ ಅನ್ನೋನು ಈ ಅಪಾರ ಕಾವ್ಯ ಸಂಸಾರದಲ್ಲಿ ಪ್ರಜಾಪತಿ ಇದ್ದಂಗೆ, ಅಂದರೆ ಬ್ರಹ್ಮ ಇದ್ದಂಗೆ. ಅವನು ಏನು ವರ್ಣಿಸ್ತಾನೋ, ಅವನು ಹೇಗೆ ಹೇಳ್ತಾನೋ ಆ ರೀತಿ ಇಡೀ ಪ್ರಪಂಚ ಅದನ್ನು ಫಾಲೋ ಮಾಡುತ್ತೆ ಅನ್ನೋದು ಇವರ ಕವಿಶಕ್ತಿಗಿರುವಂತಹ ಒಂದು ವಿಚಾರ ಇಲ್ಲಿ. ಓಕೆ, ಈಗ ಕ್ವಶನ್ ನಂಬರ್ 15. ಸೊ 15ನೇ ಪ್ರಶ್ನೆ ಕೂಡ ಹೊಂದಿಸಿ ಬರೆಯರಿಗಿದೆ. ಸೊ ಇಲ್ಲಿ ಕಾವ್ಯ ಪ್ರಕಾರದ ಬಗ್ಗೆ ಕ್ವಶನ್ ಇದೆ. ಸೊ ಪಟ್ಟಿ 1ರಲ್ಲಿ ಕೃತಿ ಇದೆ, ಪಟ್ಟಿ 2ರಲ್ಲಿ ಅದು ಯಾವ ಪ್ರಕಾರದ ಕೃತಿ ಅಂತ ಕೇಳಿದ್ದಾರೆ. ಸೊ ಹದಿಬದೆಯ ಧರ್ಮ ನಿಮಗೆಲ್ರಿಗೂ ಗೊತ್ತಿರ್ಬೋದು, ಇದು ಸಾಂಗತ್ಯದಲ್ಲಿದೆ, ಇದರಲ್ಲಿ ಯಾವ ಡೌಟು ಇರಲ್ಲ. ಓಕೆ, ನೆಕ್ಸ್ಟು ಮಿತ್ರವಿಂದ ಗೋವಿಂದ ಏನು, ಇದು ಸಿಂಗರಾರ್ಯ ಬರೆದಿರುವಂಥ ಕನ್ನಡದ ಮೊದಲ ನಾಟಕ. ಸೊ ಓಕೆ, ಮಿತ್ರವಿಂದ ಗೋವಿಂದ ಇದು ನಾಟಕ ಆಗುತ್ತೆ. ಸೊ ಈಗ ರಾಮಾಶ್ವಮೇಧ ಬರೆದಿರೋರು ಯಾರು, ಮುದ್ದಣ. ಹಾಗೆ ರಾಜಶೇಖರ ವಿಲಾಸ ಬರೆದಿರೋರು ಯಾರು, ಷಡಕ್ಷರ ದೇವ ಅಥವಾ ಮುಪ್ಪಿನ ಷಡಕ್ಷರಿ ಅಂತ ಹೇಳ್ತೀವಿ. ಸೊ ರಾಮಾಶ್ವಮೇಧ ಯಾವ ಇದರಲ್ಲಿದೆ, ರಾಮಾಶ್ವಮೇಧ ಮುದ್ದಣಂದು ಗದ್ಯದಲ್ಲಿದೆ. ಸೊ ಇದರಿಂದ ನಮಗೆ ಆಪ್ಷನ್ ಡಿ ಅಂತ ಆರಾಮಾಗಿ ಇದಕ್ಕೆ ಗೊತ್ತಾಗುತ್ತೆ. ಓಕೆ, ಸೊ ಇದಕ್ಕೆ ಉತ್ತರ ಏನೋ ಗೊತ್ತಾಯಿತು, ಆಪ್ಷನ್ ಡಿ ಅಂತ. ಹಾಗೆ ಇಲ್ಲಿರುವಂತಹ ಷಡಕ್ಷರ ದೇವನ ಬಗ್ಗೆ ಒಂದು ಚೂರು ತಿಳ್ಕೊಳ್ಳೋಣ. ಏನು ಷಡಕ್ಷರ ಬರೆದಿರುವಂಥವು 4 ಕೃತಿಗಳು. ಅದರಲ್ಲಿ 3 ಕೃತಿಗಳು ಕನ್ನಡದಲ್ಲಿದೆ, 1 ಕೃತಿ ಸಂಸ್ಕೃತದಲ್ಲಿದೆ. ಈತ ಕನ್ನಡ ಮತ್ತು ಸಂಸ್ಕೃತ ಎರಡರಲ್ಲೂ ಬರೆದಿದ್ದರಿಂದ ಇವನ್ನ ಉಭಯ ಕವಿತಾ ವಿಶಾರದ ಅಂತ ಒಂದು ಬಿರುದಿಂದನೂ ಕರೀತಿದ್ರು. ಓಕೆ, ಯಾವ್ಯಾವ ಅವನ ಕೃತಿಗಳು ಕನ್ನಡದಲ್ಲಿರುವಂಥವು, ಒಂದು ರಾಜಶೇಖರ ವಿಳಾಸ, ಶಬರಶಂಕರ ವಿಳಾಸ, ಇದೇ ಕಿರಾತ ಲೀಲೆ, ಅರ್ಜುನ ಮತ್ತು ಶಿವನ ಯುದ್ಧವನ್ನು ಕುರಿತಾದಂಥದ್ದು. ಹಾಗೆ ಬಸವರಾಜ ವಿಜಯ, ಇದು ಬಸವಣ್ಣ ಮತ್ತು ಇನ್ನಿತರ 80 ಶಿವಶರಣರ ಕುರಿತಾದಂಥ ಕೃತಿ. ಹಾಗೆ ರಾಜಶೇಖರ ವಿಳಾಸ ಬಂದು ಶಿವಪಂಚಾಕ್ಷರಿ ಮಹತ್ವವನ್ನು ಹೇಳಲು ಹೊರಟಂಥ ಕೃತಿ. ಓಕೆ, ಸೊ ಇದಿಷ್ಟು ಷಡಕ್ಷರ ದೇವನ ಕುರಿತಾದಂತಹ ಪರಿಚಯ. ಓಕೆ, ಕ್ವಶನ್ ನಂಬರ್ 16 ಸ್ಟ್ರೇಟ್ ಅವೇ ಪಂಪನ ಕುರಿತು. ಸೊ ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿಯ ನೀಸುವೆಂ ಕವಿ ವ್ಯಾಸನೆಂಬ ಗರ್ವಂ ಎನಗಿಲ್ಲ ಅಂತ. ಈ ಕೃತಿ ಯಾವುದ್ರಲ್ಲಿ ಬರುತ್ತೆ, ಇದು ವಿಕ್ರಮಾರ್ಜುನ ವಿಜಯದ ಆದಿಯಲ್ಲಿ ಈ ಮಾತನ್ನು ಪಂಪ ಹೇಳ್ತಾನೆ. ಓಕೆ, ಸೊ ವಿಕ್ರಮಾರ್ಜುನ ವಿಜಯದಲ್ಲಿ ಇಲ್ಲಿ ಏನು ಕ್ವಶನ್ ಕೇಳ್ತಾ ಇರೋದು, ಇದು ಏನರ ಬಗ್ಗೆ ಹೇಳ್ತಾ ಇದೆ, ಏನು ವ್ಯಕ್ತಪಡಿಸ್ತಾ ಇದೆ ಅಂತ. ಸೊ ಇದನ್ನು ಆಪ್ಷನ್ ಎ ಹೇಳ್ತಾ ಇದೆ, ವೇದವ್ಯಾಸರಲ್ಲಿದ್ದ ವಿನಯ ಮತ್ತು ವಿಧೇಯತೆ. ಇದು ವೇದವ್ಯಾಸರ ಕುರಿತ ಹೇಳ್ತಾ ಇರೋದು ಇದು ಪಂಪಂದು. ಸೊ ಕುಮಾರವ್ಯಾಸಂದು ಇದು ಅಲ್ಲ, ರಣ್ಣನಿಗೆ ವ್ಯಾಸರ ಬಗ್ಗೆ ಇದ್ದ ಇದು ಆಗಲ್ಲ. ಸೊ ಇದು ಪಂಪನ ಕೃತಿ ಅಂತ ನಿಮ್ಗೆ ಗೊತ್ತಿರೋದ್ರಿಂದ ಇದು ಪಂಪನಿಗೆ ವ್ಯಾಸರ ಬಗೆಗಿದ್ದ ವಿನಯ ಮತ್ತು ವಿಧೇಯತೆ. ಇದು ತುಂಬ ಈಸಿ ಕ್ವಶನ್ನು, ಎಲ್ಲರೂ ಆನ್ಸರ್ ಮಾಡಿರ್ತೀರ. ಆಪ್ಷನ್ 7. ಈಗ ಕ್ವಶನ್ 17. ಈಗ ಪ್ರಶ್ನೆ ಸಂಖ್ಯೆ 17. ಸೊ ಪ್ರಶ್ನೆ ಸಂಖ್ಯೆ 17 ಹೇಳ್ತಾ ಇದೆ, ಬಾಜನಗಬ್ಬದ ಲಕ್ಷಣವನ್ನು ಹೋಲುವ ಅಚ್ಚಗಣ್ಣದ ಕಾವ್ಯ ಪ್ರಭೇದವಾವುದು ಅಂತ. ಓಕೆ, ಸೊ ಇದಕ್ಕೆ ಉತ್ತರ ಬಂದು ಚೆತ್ತಾಣ. ಓಕೆ, ಸೊ ಚೆತ್ತಾಣ ಮತ್ತು ಬೆದಂಡೆ ಇವೆರಡು ಯಾವ ಕಾಲಘಟ್ಟದಲ್ಲಿ ನಮಗೆ ಎಲ್ಲಿ ಕಾಣಸಿಗ್ತವೆ, ಇವನ್ನ ಕವಿರಾಜ ಮಾರ್ಗದಲ್ಲಿ ಹೆಸರಿಸಿದ್ದಾರೆ. ಸೊ ಇವೆರಡು ಪ್ರಕಾರಗಳು ಇದ್ವು ಅನ್ನೋದು ನಮಗೆ ಈ ಕೃತಿಯಿಂದ ಗೊತ್ತಾಗುತ್ತೆ. ಹಾಗೆ ನಿಮಗೆ ಗೊತ್ತಿರಬೇಕು, ಹಾಡುಗಬ್ಬ ಮತ್ತು ಓದುಗಬ್ಬ ಅಂತ 2 ಪ್ರಕಾರಗಳು ಇದ್ವು ಅಂತ. ಸೊ ಇಲ್ಲಿ ಗಬ್ಬ ಅಂದ್ರೇನು, ಸೊ ಇದು ಹಾಡುವ ಪ್ಲಸ್ ಕಬ್ಬ ಅಂತ. ಕಬ್ಬ ಅಂದ್ರೇನು ನಿಮ್ಗೆ ಗೊತ್ತಿರಬೇಕು, ಕಾವ್ಯದ ತದ್ಭವ ರೂಪವೇ ಕಬ್ಬ. ಅಂದರೆ ಇದು ಹಾಡುವ ಸಾಹಿತ್ಯ, ಇದು ಓದುವ ಸಾಹಿತ್ಯ ಅಂತ 2 ಪ್ರಕಾರಗಳಿದ್ವು. ಅದರಲ್ಲಿ ಇಲ್ಲಿ ಚೆತ್ತಾಣ ಅನ್ನೋವಂಥದ್ದು ಬಾಜನಗಬ್ಬ. ಓಕೆ, ಇದು ನಮಗೆ ಗೊತ್ತಿರಬೇಕು. ಈಗ 18ನೇ ಪ್ರಶ್ನೆ ನೋಡೋಣ. ಇವರು ರಾಜಾಶ್ರಯದಲ್ಲಿದ್ದು ಕೃತಿಗಳನ್ನು ರಚಿಸಿದವರಾಗಿದ್ದಾರೆ. ಸೊ ಯಾವುದು ಸರಿಯಾಗಿ ಉತ್ತರ ಅಂತ ಕಂಡುಹಿಡಿಬೇಕಿದ್ರೆ, ಸೊ ನಿಮಗೆ ಗೊತ್ತಿರೋ ಹಾಗೆ ಪಂಪರಣ್ಣ ಇವರಂತೂ ರಾಜಾಶ್ರಯ ಹೊಂದಿದ್ರು, ಪಂಪ ಮತ್ತು ಚಾವುಂಡರಾಯ ಕೂಡ ರಾಜಾಶ್ರಯ ಹೊಂದಿದ್ರು. ಹಾಗೆ ಇಲ್ಲಿ ಬಸವ ಕಾಲ ಅಂತ ಯಾವಾಗ ಬರುತ್ತೆ ಅಥವಾ ಹರಿಹರನ ಕಾಲ ಯಾವಾಗ ಬರುತ್ತೆ, ಆಗ ಇವರು ಬಸವ ಯುಗದಿಂದ ಮುಂದಕ್ಕೆ
ಜನಾಶ್ರಯದ ಕಾಲಕ್ಕೆ ಅಂದರೆ ರಾಜಾಶ್ರಯವನ್ನು ತೊರೆದು ಜನಾಶ್ರಯದ ಕಾಲಕ್ಕೆ ಹೊಂದ್ಕೊಂಡ್ರು. ಓಕೆ, ಸೊ ಪಂಪ ಯಾರ ಆಸ್ಥಾನದಲ್ಲಿದ್ದ? ಅರಿಕೇಸರಿ. ರನ್ನ ಇರುವೆಬೆಡಂಗ ಅಥವಾ ಸತ್ಯಾಶ್ರಯನ ಆಸ್ಥಾನದಲ್ಲಿದ್ದ. ಓಕೆ, ನೆಕ್ಸ್ಟ್ ಪೊನ್ನ ಶಾಂತಿಪುರಾಣ ಬರೆದಿದ್ದಾನೆ, ಇವನು ಕೂಡ ಆಸ್ಥಾನ ಕವಿನೇ ಆಗಿದ್ದು. ಹಾಗೆ ಚಾವುಂಡರಾಯ 4ನೇ ರಾಚಮಲ್ಲ ಅನ್ನುವಂತಹ ರಾಜನ ಆಸ್ಥಾನದಲ್ಲಿರ್ತಾನೆ. ಸೊ ಇವನು ಚಾವುಂಡರಾಯ ಪುರಾಣ ಅಂತ ಕೃತಿ ಬರೆದಿದ್ದಾನೆ. ಹಾಗೆ ಗೊಮ್ಮಟೇಶ್ವರ ವಿಗ್ರಹನ ಮಾಡಿಸಿರೋದು ಇವನೇ, ಚಾವುಂಡರಾಯ. ಓಕೆ, ಸೊ ಈಗ ಹರಿಹರ ಮತ್ತು ಬಸವಣ್ಣ, ಲಕ್ಷ್ಮೀಶ ಮತ್ತು ಮುದ್ದಣ್ಣ ಇವರು ಯಾರದ ಆಸ್ಥಾನದಲ್ಲಿ ಇಲ್ಲದೇ ಅವರು ಕೃತಿಗಳನ್ನ ರಚಿಸಿದ್ದಾರೆ. ಆದ್ದರಿಂದ ಆಪ್ಷನ್ 1 ಮತ್ತು 2 ರಾಜಾಶ್ರಯ ಹೊಂದಿದ್ರು ಅನ್ನೋದಕ್ಕೆ ಉತ್ತರ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದಷ್ಟು ಅಂಶಗಳನ್ನ ನೋಡ್ಕೊಳ್ಳೋಣ. ಏನದು? ರಾಜಾಶ್ರಯನ ಬಿಟ್ಟು ಜನಾಶ್ರಯದ ಕಾಲಕ್ಕೆ ಹೋದಾಗ ಒಂದಷ್ಟು ಸ್ಟೇಟ್ಮೆಂಟ್ ಮಾಡ್ತಾರೆ ಬಸವಣ್ಣ. ಏನಂತ ಮಾಡ್ತಾರೆ? ಆನಿ ಬಿಜ್ಜಳಂಗೆ ಅಂಜುವೇನೇ ಅಯ್ಯ ನಿನಗಂಜುವೇನಲ್ಲದೆ. ಅಂದರೆ ಇದು ಏನು ತೋರಿಸ್ತಾ ಇದೆ ಅಂದರೆ ರಾಜಾಶ್ರಯದ ವಿರುದ್ಧ ತಿರುಗಿ ಬಿದ್ದು ಜನಾಶ್ರಯವನ್ನು ಆಶ್ರಯಿಸಿದಂತಹ ಸಂಕ್ರಮಣ ಕಾಲ ಇದು. ಓಕೆ, ಸೊ ಹರಿಹರನಂದು ಒಂದು ಮಾತು ನಿಮ್ಗೆ ಗೊತ್ತಿರ್ಬೋದು. ಈ ಸಾವವರ ಕನಿಷ್ಠರ ಮನುಜರ ಇಂದ್ರ ಚಂದ್ರ ದದೀಚಿ ಎಂದು ಅನವರತಂ ಪೊಗಳ್ದು ಕೆಡಬೇಡಲೇ ಮಾನವ. ಹೊಗಳೋದಾದರೆ ನಮ್ಮ ಹಂಪೆಯಾಳ್ದನ ಪಂಪನ ಹಿರಿಮೆಯನ್ನು ಪೊಗಳು ಅಂತ ಹೇಳ್ತಾನೆ ಹರಿಹರ ಅಲ್ವಾ. ಸೊ ಈ 2 ಸ್ಟೇಟ್ಮೆಂಟ್ಗಳು ನಮಗೆ ಗೊತ್ತಿರಬೇಕು. ಇವು ಜನಾಶ್ರಯವನ್ನು ಆಶ್ರಯಿಸಿ ಕಾಲ ಸಂಕ್ರಮಣ ಹೊಂದುತ್ತಿದ್ದಂತಹ ಕಾಲಘಟ್ಟವನ್ನು ತೋರಿಸುತ್ತೆ ಅನ್ನೋಂಥದ್ದು. ಸೊ ಕ್ವಶನ್ ನಂಬರ್ 19. ಸೊ ಇದಕ್ಕೂ ಅಬ್ಜೆಕ್ಷನ್ಗೆ ರೆಡಿಯಾಗಿ, ಬಿಕಾಸ್ ಇದಕ್ಕೂ ಉತ್ತರ ತಪ್ಪು ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಓಕೆ, ಇಲ್ಲಿ ಪ್ರಶ್ನೆ ಹೇಳ್ತಾ ಇರೋದು ಶಬ್ದಮಣಿ ದರ್ಪಣಂ ಕೃತಿಗೆ ಸಂಬಂಧಿಸಿದಂತೆ ತಪ್ಪಾಗಿರೋ ಹೇಳಿಕೆ ಗುರುತಿಸಿರಿ ಅಂತ. ಓಕೆ, ಸೊ ಆಪ್ಷನ್ ಬಿ ಹೇಳ್ತಾ ಇದೆ ಈ ಹಳಗನ್ನಡ ವ್ಯಾಕರಣ ಗ್ರಂಥಕರ್ತು ಕೇಶಿರಾಜ. ಸೊ ಕೇಶಿರಾಜ ಬರೆದಿರೋದು ಇವನು ಜನನ ಸೋದರಳಿಯ, ಇದು ಗೊತ್ತಿರೋಂಥ ವಿಚಾರ. ಆಪ್ಷನ್ ಡಿ ನೋಡಿ, ಇಲ್ಲಿ ಸೂತ್ರಗಳು ಕಂದದಲ್ಲಿದ್ದು, ಹೌದು ಈತ ಬರೆದಿರೋದು ಇವನ್ನ ಕಂದ ಪದ್ಯದಲ್ಲಿ. ಹಾಗೆ ಅದಕ್ಕೆ ವಿವರಣೆನ ಏನಂತಲ್ಲಿ ಕೊಟ್ಟಿದ್ದಾನೆ? ವೃತ್ತಿ ಅಂತಂದರೆ ವಿವರಣೆ ಅಂತ. ಸೊ ವಿವರಣೆನ ಗದ್ಯದಲ್ಲಿ ಕೊಟ್ಟಿದ್ದಾನೆ. ಈ ಆಪ್ಷನ್ ಕೂಡ ಸರಿಯಾಗಿದೆ. ಸೊ ಆಪ್ಷನ್ ಬಿ, ಆಪ್ಷನ್ ಡಿನಲ್ಲಿ ಯಾವುದೇ ಗೊಂದಲ ಇಲ್ಲ. ಆಪ್ಷನ್ ಎ ಏನು ಹೇಳ್ತಾ ಇದೆ ಅಂದರೆ ಉತ್ತರ ಕೊಟ್ಟಿರೋದು ಕೆ ಎನವರು ಇದೆ. ಸೊ ಈ ಕೃತಿಯನ್ನು ಮೊದಲಿಗೆ ಪ್ರಕಟಿಸಿದವನು ಆಂಗ್ಲ ಪಂಡಿತ ಜೆ ಗ್ಯಾರೆಟ್ ಅಂತ. ಓಕೆ, ಇದನ್ನ ಅವರು ತಪ್ಪು ಅಂತ ಕೊಟ್ಟಿದ್ದಾರೆ. ಬಟ್ ನನಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಜೆ ಗ್ಯಾರೆಟ್ ಅನ್ನೋನೇ ಇದನ್ನ 1868ರಲ್ಲಿ ಮೊದಲಿಗೆ ಪ್ರಕಟ ಮಾಡೋದು. ಅದನ್ನು ಪರಿಷ್ಕರಿಸಿ ನಂತರ ಈಗ 1872ರಲ್ಲಿ ಫರ್ಡಿನಾಂಡ್ ಕಿಟೆಲ್ ಅವರು ಪ್ರಕಟಣೆ ಮಾಡ್ತಾರೆ. ಓಕೆ, ಸೊ ನನಗೆ ಆಪ್ಷನ್ ಸಿ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ, ಬಟ್ ಆಪ್ಷನ್ ಎ ಮಾತ್ರ ಸರಿ ಅನ್ನೋದು ನನ್ನ ವಾದ. ಓಕೆ, ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ. ಮೋಸ್ಟ್ಲಿ ಎಲ್ಲ ಆಪ್ಷನ್ಸು ಸರಿ ಇರ್ಬೋದು, ತಪ್ಪಾಗಿರೋ ಹೇಳಿಕೆ ಯಾವುದೂ ಇರಲಿಕ್ಕಿಲ್ಲ. ಒಂದು ಸತಿ ಗಮನಿಸಿ. ಸೊ ಈಗ 20ನೇ ಪ್ರಶ್ನೆ ನೋಡೋಣ. ಒಡ್ಡಾರಾಧನೆ ಸ್ವರೂಪ ಹೀಗಿದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಆಪ್ಷನ್ ಎ ಹಲವು ಬಿಡಿ ಕಥೆಗಳ ಒಂದು ಗುಚ್ಛ, ಹಲವು ಉಪಕಥೆಗಳಿಂದ ಕೂಡಿದ ಒಂದು ದೀರ್ಘಕಥೆ, ಒಂದಕ್ಕೊಂದು ಸಂಬಂಧ ಹೊಂದಿರುವ ಕಥೆಗಳ ಗುಚ್ಛ, ಒಂದೇ ಕಥೆ ಅಂತ. ಸೊ ಇದು ಒಂದೇ ಕಥೆ ಅಂತೂ ಇಲ್ಲ. ಯಾಕೆ? ಸೊ ನಿಮ್ಗೆ ಗೊತ್ತಿರಬೇಕು ಒಡ್ಡಾರಾಧನೆ ಹೇಗೆ ಬಂದಿದೆ ಅಂತ. ಒಡ್ಡಾರಾಧನೆ ಬರೆದಿರೋರು ಶಿವಕೋಟೆಚಾರ್ಯ ಅಥವಾ ಬ್ರಾಜಿಷ್ಣು ಅನ್ನೋಂಥ ವಾದ ಇದೆ. ಓಕೆ, ಇವರಿಬ್ಬರಲ್ಲಿ ಒಬ್ಬರು ಬರೆದಿರೋರು. ನೆಕ್ಸ್ಟ್, ಇದು 19 ಕಥೆಗಳ ಒಂದು ಸಂಕಲನ, ಆದ್ದರಿಂದ ಇದು ಒಂದೇ ಕಥೆ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನೆಕ್ಸ್ಟ್, ಒಡ್ಡಾರಾಧನೆ ಅಂತಂದ್ರೇನು? ಒಡ್ಡ ಅಂತಂದ್ರೇನು? ಇಲ್ಲಿ ಒಡ್ಡ ಅಂತಂದರೆ ಜೈನಯತಿ ಅಂತ ಅಥವಾ ಹಿರಿಯ ಅಂತ, ವಯಸ್ಸಾದವ ಹಿರಿಯ ಅಂತ. ಸೊ ಅವರ ಆರಾಧನೆಯನ್ನು ಕುರಿತು ಈ ಕೃತಿಗಳು ಇರೋದರಿಂದ ಸೊ ಇದನ್ನು ಒಡ್ಡಾರಾಧನೆ ಅಂತ ಹೆಸರಿಸಿದ್ದಾರೆ ಅನ್ನೋದು ಒಂದು ಮಾಹಿತಿ. ಸೊ ಇಲ್ಲಿ ಆಪ್ಷನ್ ಎ ಹೇಳ್ತಾ ಇದೆ ಹಲವು ಬಿಡಿಗತೆಗಳ ಒಂದು ಗುಚ್ಛ. ಹೌದು, ಇದು 19 ಕಥೆಗಳನ್ನ ಹೊಂದಿರುವಂಥ ಒಂದು ಗುಚ್ಛ, ಇದು ಸರಿಯಾಗುತ್ತೆ. ನೆಕ್ಸ್ಟು, ಒಂದಕ್ಕೊಂದು ಸಂಬಂಧ ಹೊಂದಿರುವ ಕಥೆಗಳ ಗುಚ್ಛ. ಇಲ್ಲಿ ಆಪ್ಷನ್ 2 ಕೊಟ್ಟಿದ್ದಾರೆ ಉತ್ತರದಲ್ಲಿ. ಇವೆರಡೂ ಉತ್ತರ ಸರಿ. ಯಾಕೆ? ಈ ಒಂದಕ್ಕೊಂದು ಹೇಗೆ ಸಂಬಂಧ ಹೊಂದಿದೆವು? ಎಲ್ಲವೂ ಏನನ್ನ ಹೇಳಲು ಹೊರಟಿದೆ ಕಡೆಗೆ? ಸಮ್ಯಕ್ ಜ್ಞಾನ. ಓಕೆ, ಈ ಸಮ್ಯಕ್ ಅನ್ನೋ ಪರಿಪೂರ್ಣತೆಯನ್ನು ಹೊಂದಬೇಕು, ಲಿಬ್ರೇಟ್ ಆಗಬೇಕು, ಅದನ್ನು ಅರಸಿ ಹೊರಟಿರುವಂಥ ಕಥೆಗಳು ಇವೆಲ್ಲವು. ಓಕೆ, ಸೊ ಇದರದ್ದು ಸ್ಟ್ರಕ್ಚರ್ ಹೇಗಿದೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಪ್ರಾರಂಭದಲ್ಲಿ ಒಂದು ಗಾಯ ಇರುತ್ತೆ, ಅದು ಯೂಶ್ವಲಿ ಪ್ರಾಕೃತ ಭಾಷೆಯಲ್ಲಿ ಇರುತ್ತೆ. ಸೊ ಪ್ರಾಕೃತ ಭಾಷೆಯಲ್ಲಿ ಒಂದು ಗಾಯ ಇರುತ್ತೆ. ಗಾಯ ಅಂತಂದರೆ ಒಂದು ಶ್ಲೋಕ ಇರೋ ಥರ. ಓಕೆ, ಸೊ ಇದು ಏನು ಹೇಳುತ್ತೆ ಅಂದರೆ ಇಡೀ ಕಥಾ ಸಾರಾಂಶನೇ ಹೇಳುತ್ತೆ, ಅದೊಂದು ಗಾಯ. ಓಕೆ, ಇಡೀ ಅಂದರೆ ಒಂಥರ ಇಡೀ ಕಥೆನ ಒಂದು 4-5 ಲೈನಲ್ಲಿ ಹೇಳುವಂತಹ ಒಂದು ಶ್ಲೋಕ ಇದು. ಓಕೆ, ಪ್ರಾರಂಭದಲ್ಲಿ ಗಾಯ ಇದೆ. ಹಾಗೆ ಇದು
ಆಗಿನ ಕಾಲದಲ್ಲಿ 10ನೇ ಶತಮಾನದಲ್ಲಿ ಚಂಪೂ ಕಾವ್ಯ, ಮಾರ್ಗ ಕಾವ್ಯ ಅಂತ ಹೇಳ್ತೀವಿ, ಸಂಸ್ಕೃತ ಭೂಯಿಷ್ಠವಾಗಿರುವಂತಹ ಕಾವ್ಯ ರಚನೆ ಆಗ್ತಿದ್ದ ಕಾಲದಲ್ಲಿ ಶಿವಕೋಟ್ಯಾಚಾರ್ಯ ಅನ್ನುವಂಥ ಈ ಕರ್ತೃ ದೇಶಿ ಮಿಶ್ರಿತವಾದಂತಹ ಭಾಷೆನ ಬಳಸಿ ಸರಳ ಗದ್ಯದಲ್ಲಿ ರಚಿಸಿರೋದು ಈ ಕೃತಿಗಿರುವಂತಹ ಮತ್ತೊಂದು ವಿಶೇಷತೆ. ಓಕೆ, ಸೊ ಪ್ರಶ್ನೆ ಸಂಖ್ಯೆ 21. ಎಗೇನ್ ಯು ಕ್ಯಾನ್ ಅಬ್ಜೆಕ್ಟ್ ದಿಸ್. ಸೊ ಇದಕ್ಕೂ ಅಬ್ಜೆಕ್ಷನ್ಗೆ ರೆಡಿಯಾಗಿ. ಸೊ ಅಶೋಕ ಸಾಮ್ರಾಟನಿಗಿದ್ದ ಬಿರುದಿನ ಜೊತೆಗೆ ಹೆಸರನ್ನು ಹೇಳುವಂತಹ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಅವ್ರು ಕೊಟ್ಟಿರೋ ಆಪ್ಷನ್ನು ಬ್ರಹ್ಮಗಿರಿ, ಬಟ್ ಇದಕ್ಕೆ ಉತ್ತರ ಬಂದು ಮಸ್ಕಿ. ಸೊ ಮಸ್ಕಿ, ರಾಯಚೂರಿನಲ್ಲೂ ಮಸ್ಕಿನಲ್ಲಿ ದೇವನಾಂಪ್ರಿಯ ಅಶೋಕ ಅಂತ ಹೆಸರಿದೆ. ಸೊ ಇದರಿಂದನೇ ನಮಗೆ ಗೊತ್ತಾಗಿದ್ದು ದೇವನಾಂಪ್ರಿಯ ಅನ್ನೋ ಹೆಸರು ಎಲ್ಲೆಲ್ಲಿದೆ ಅದೆಲ್ಲ ಅಶೋಕನ ಶಾಸನಗಳು ಅಂತ. ಓಕೆ, ಸೊ ಇದಕ್ಕೆ ಉತ್ತರ ಬಂದು ಮಸ್ಕಿ ಆಗುತ್ತೆ. ಸೊ ಇದನ್ನ ಗಮನಿಸಿ. ಸೊ ಹಾಗೆ ಬ್ರಹ್ಮಗಿರಿ ಶಾಸನದ ಬಗ್ಗೆ ಏನು ವಿಚಾರ ಗೊತ್ತು ನಮಗೆ? ಸೊ ಬ್ರಹ್ಮಗಿರಿ ಶಾಸನ ಕೂಡ ಅಶೋಕನದ್ದೇ. ಇದರಲ್ಲಿ ಕನ್ನಡದ ಮೊಟ್ಟ ಮೊದಲ ಪದವಾಗಿರುವಂಥ ಇಸಿಲಾ ಅಂತಂದ್ರೆ ಏನು? ಕೋಟೆಯೊಳಗಿನ ಊರು. ಓಕೆ, ಸೊ ಕೋಟೆಯೊಳಗಿನ ಊರು ಅನ್ನುವಂತಹ ಒಂದು ಕನ್ನಡ ಪದ ಸಿಕ್ಕಿದೆ. ಸೊ ಇದು ಕನ್ನಡದ ಆದಿಪದ ಅಥವಾ ಪ್ರಥಮ ಪದ ಅಂತ ಭಾಷಾಶಾಸ್ತ್ರಜ್ಞರು ಗುರುತಿಸ್ತಾರೆ. ಓಕೆ, ಸೊ 22ನೇ ಪ್ರಶ್ನೆ ಹೇಳಿಕೆ ಮತ್ತು ವಿವರಣೆಯನ್ನು ಆಧಾರಿತವಾಗಿ. ಓಕೆ, ಸೊ ಹೇಳಿಕೆ ಏನು ಹೇಳ್ತಾ ಇದೆ? ಜನಮೆಚ್ಚು ಶುದ್ಧನಲ್ಲದೆ ಮನಮೆಚ್ಚು ಶುದ್ಧನಲ್ಲವಯ್ಯ, ತನುವಿನ ಮೇಲೆ ಬ್ರಹ್ಮಚರ್ಯತ್ವವ ಅಳವಟ್ಟರೇನು, ಮನದ ಮೇಲೆ ಬ್ರಹ್ಮಚರ್ಯತ್ವವಳ ಒಡದನ್ನಕ್ಕ ಅಂತ. ಓಕೆ, ಸೊ ಇಲ್ಲಿ ವಿವರಣೆ ಏನಂತ ಕೇಳಿದರೆ, ಜನ ಒಪ್ಪುವ ಹಾಗೆ ಶುದ್ಧಿ ಇದೆಯೇ ಹೊರತು ಮನ ಮೆಚ್ಚುವಂತೆ ಶುದ್ಧತೆ ಇಲ್ಲ. ಮನಸ್ಸಿನಲ್ಲಿ ಬ್ರಹ್ಮಚರ್ಯ ಇಲ್ಲದಿದ್ದರೆ ಬ್ರಹ್ಮಚರ್ಯವು ದೇಹಕ್ಕೆ ಇದ್ದರೇನು ಅಂತ. ಸೊ ಮೇಲ್ನೋಟಕ್ಕೆ ಇದು ಸರಿನೇ ಅನ್ನಿಸ್ತಾ ಇದೆ. ಉತ್ತರ ಕೂಡ ಹೇಳಿಕೆ ಸರಿ ಮತ್ತು ವಿವರಣೆ ಸರಿ ಅಂತ ಕೊಟ್ಟಿದ್ದಾರೆ. ಓಕೆ, 23ನೇದು ಸಹ ಹೇಳಿಕೆ ಮತ್ತು ವಿವರಣೆ ಕುರಿತಾದಂಥವು. ಸೊ ನೋಡಿ, ತ್ರಿಪದಿ ಕನ್ನಡ ಛಂದೋಗಂಗೆಯ ಗಂಗೋತ್ರಿ ಎನ್ನುವಂಥದ್ದು. ಓಕೆ, ಛಂದೋಗಂಗೆಯ ಗಂಗೋತ್ರಿ. ಛಂದೋಗಂಗೆ ಅಂತಂದರೆ ಇಲ್ಲಿ ಛಂದಶಾಸ್ತ್ರ, ಛಂದಸ್ಸಿನ ಗಂಗೋತ್ರಿ ಎನ್ನೋದು ತ್ರಿಪದಿ. ಸೊ ಇದಕ್ಕೆ ವಿವರಣೆ ಏನಂತ ಕೊಟ್ಟಿದ್ದಾರೆ? ಕನ್ನಡ ಛಂದಸ್ಸಿನ ಇತಿಹಾಸದಲ್ಲಿ ತ್ರಿಪದಿಗೆ ಗಂಗಾ ನದಿಗಿರುವ ಪವಿತ್ರ ಸ್ಥಾನ ಲಭಿಸಿದೆ. ಸೊ ಇದು ಛಂದೋಗಂಗೆಯ ಗಂಗೋತ್ರಿ ಅನ್ನುವಂಥದ್ದು ಆ ಮೀನಿಂಗ್ ಕೊಡ್ತಾ ಇದೆಯಾ? ನೋ, ಇಲ್ಲಿ ಪವಿತ್ರತೆ ಅನ್ನುವಂತಹ ಅರ್ಥ ಇಲ್ಲ. ಇಲ್ಲಿ ಛಂದೋಗಂಗೆಯ ಗಂಗೋತ್ರಿ ಅಂದರೆ ಮೂಲ. ಸೊ ಗಂಗೆ ಹುಟ್ಟೋದಿಲ್ಲಿ ಗಂಗೋತ್ರಿ ಅನ್ನುವಂಥ ಒಂದು ಸ್ಥಳದಲ್ಲಿ. ಓಕೆ, ಸೊ ಈ ಗಂಗೋತ್ರಿಯಲ್ಲಿ ಹುಟ್ಟುತ್ತೆ. ಹಾಗೆ ಕನ್ನಡ ಛಂದೋಗಂಗೆ ಅಂದರೆ ಛಂದಶಾಸ್ತ್ರ, ಅದರ ಮೂಲ ನಾವೆಲ್ಲಿ ನೋಡ್ಬೋದು? ತ್ರಿಪದಿಗಳಲ್ಲಿ. ಓಕೆ, ಸೊ ತ್ರಿಪದಿ ಮೂಲ ಗಾಯತ್ರಿ ಅಂತ ಹೇಳ್ತಾರೆ ಬೇಂದ್ರೆಯವರು. ಓಕೆ, ಸೊ ನೆಕ್ಸ್ಟ್. ಸೊ ಆದ್ದರಿಂದ ಇದಕ್ಕೆ ಆಪ್ಷನ್ ಡಿ ಹೇಳಿಕೆ ಸರಿಯಾಗಿದೆ, ಬಟ್ ವಿವರಣೆ ತಪ್ಪು. ಈಗ 24ನೇ ಪ್ರಶ್ನೆಗೆ ಬರೋಣ. ಇದು ಯಾವುದು ಪೊನ್ನನ ಗ್ರಂಥವಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿರೋ ಆಪ್ಷನ್ಸ್ನ ನೋಡಿದ್ರೆ ಭುವನೈಕ್ಯ ರಾಮೋದಯ, ಶಾಂತಿ ಪುರಾಣ, ಜಿನಾಕ್ಷರಮಾಲೆ ಇವೆಲ್ಲ ಪೊನ್ನ ರಚಿಸಿರುವಂಥವು. ಕಾವ್ಯಾವಲೋಕನ ಯಾರು ಬರೆದಿರೋದು? ಕಾವ್ಯಾವಲೋಕನ ಬರೆದಿರೋದು 2ನೇ ನಾಗವರ್ಮ. ಇದು ಕನ್ನಡ ವ್ಯಾಕರಣನ ಕುರಿತಾದಂಥದ್ದು. ಓಕೆ, ನೆಕ್ಸ್ಟ್ ಕ್ವಶ್ನ್ 25. ಇವು ಸಾಂಗತ್ಯದಲ್ಲಿರೋ ಕೃತಿಗಳು ಯಾವುವು ಅಂತ ಗುರುತಿಸ್ಬೇಕು. ಓಕೆ, ಸೊ ಭರತೇಶ ವೈಭವ, ರತ್ನಾಕರವರ್ಣಿ, ಹದಿಬದೆಯ ಧರ್ಮ, ಸಂಚೀವನ್ನಮ್ಮ ಇವೆರಡು ಸಾಂಗತ್ಯದಲ್ಲಿದ್ದಾವೆ. ನೆಕ್ಸ್ಟ್ ಕುಮಾರರಾಮನ ಕಥೆ ಹಾಗೂ ರಾಮಧಾನ್ಯ ಚರಿತೆ, ಇದ್ರ ಬಗ್ಗೆ ಡೌಟ್ ಇದೆ. ವೇಟ್. ನೆಕ್ಸ್ಟ್ ಮೋಹನ ತರಂಗಿಣಿ ಬರೆದಿರೋರು ಕನಕದಾಸ. ಪರಮಾನುಭವ ಬೋಧೆ ಅನ್ನೋಂಥ ಒಂದು ಕೃತಿ ಇದೆ, ಇದನ್ನ ನಿಜಗುಣ ಶಿವಯೋಗಿ ಅನ್ನೋರು ಬರೆದಿದ್ದಾರೆ. ಓಕೆ, ಇವೆರಡು ಆಪ್ಷನ್ 1 ಮತ್ತು ಆಪ್ಷನ್ 4 ಇದಕ್ಕೆ ಸರಿಯಾಗುತ್ತೆ. ಓಕೆ, ಹೇಗೆ ಬೇರೆವು ತಪ್ಪಾಗುತ್ತೆ ನೋಡೋಣ. ಬಸವರಾಜ ವಿಜಯ ಇದನ್ನು ಬರೆದಿರೋರು ಯಾರು? ಆಗಲೇ ಹೇಳಿದೆ, ಷಡಕ್ಷರ ದೇವ. ಇದು ಬಸವಣ್ಣ ಮತ್ತು ಇನ್ನಿತರ 80 ಶಿವಶರಣರ ಕುರಿತಾದಂಥ ಕೃತಿ. ನೆಕ್ಸ್ಟ್ ಅದ್ಭುತ ರಾಮಾಯಣ. ಮುದ್ದಣ ಆಲ್ಮೋಸ್ಟ್ ಎಲ್ಲ ಕೃತಿಗಳನ್ನ ಗದ್ಯದಲ್ಲಿ ಬರೆದಿದ್ದಾನೆ. ಓಕೆ, ಎಲ್ಲದನ್ನು ಗದ್ಯದಲ್ಲಿ ಬರೆದಿದ್ದಾನೆ ಎಕ್ಸೆಪ್ಟ್ ಶ್ರೀರಾಮ ಪಟ್ಟಾಭಿಷೇಕ. ಸೊ ಅದ್ಭುತ ರಾಮಾಯಣ ಅನ್ನೋದು ಮುದ್ದಣ ಬರೆದಿರೋವಂಥದ್ದು, ಇದು ಗದ್ಯದಲ್ಲಿರುವಂಥದ್ದು, ಇದು ಸಾಂಗತ್ಯದಲ್ಲಿದ್ದ. ಸೊ ಶ್ರೀರಾಮ ಪಟ್ಟಾಭಿಷೇಕ ಅನ್ನೋಂಥ ಒಂದೇ ಒಂದು ಕೃತಿನ ಇವನು ವಾರ್ಧಕ ಷಟ್ಪದಿಯಲ್ಲಿ ಬರೆದಿದ್ದಾನೆ. ಇದೊಂದು ಪದ್ಯ, ಇನ್ನು ಮಿಕ್ಕಿದ್ದೆಲ್ಲ ಗದ್ಯ. ಓಕೆ, ಸೊ ಇಲ್ಲಿ ಅದ್ಭುತ ರಾಮಾಯಣ ಕೂಡ ಸಾಂಗತ್ಯ ಅಲ್ಲದೆ ಇರೋದ್ರಿಂದ ಈ ಆಪ್ಷನ್ನ ನಾವು ಡಿಲೀಟ್ ಮಾಡ್ಬೋದು. ಸೊ ಆಪ್ಷನ್ 2 ಎಲ್ಲೆಲ್ಲಿದೆ? ಆಪ್ಷನ್ 2 ಆಪ್ಷನ್ ಸಿನಲ್ಲಿದೆ ಮತ್ತು ಎನಲ್ಲಿದೆ. ಇವೆರಡನ್ನೂ ಎಲಿಮಿನೇಟ್ ಮಾಡ್ಬೋದು. ಸೊ ಈಗ ನಾವು ನೋಡಬೇಕಾಗಿರೋದು ಆಪ್ಷನ್ ಬಿ ಮತ್ತು ಡಿ. ಸೊ ಇಲ್ಲಿ ಬಿ ಮತ್ತು ಡಿನಲ್ಲಿ 1 and 4 ಇದೆ, 3 and 4 ಇದೆ. ಸೊ 1 ಭರತೇಶ ವೈಭವ ಮತ್ತು ಹದಿಬದೆಯ ಧರ್ಮ ಇವೆರಡು ಸರಿ ಅಂತ ನಿಮ್ಗೆ ಗೊತ್ತು. ಸೊ ಸ್ಟ್ರೈಟ್ ಅವೇ ನೀವು ಇದನ್ನ ರೈಟ್ ಅಂತ ಹಾಕ್ಬೋದು. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಆನ್ಸರ್ ದ ಕ್ವೆಶನ್ಸ್. ಓಕೆ,
ಸೊ ಇದೊಂದೇ ವಿಧಾನನ ನಾವು ಈ ಪ್ರಶ್ನೆಗೆ ಉತ್ತರ ಕಂಡುಹಿಡ್ಕೊಳ್ಳೋಕ್ಕೆ? ನೋ. ನಿಮ್ಗೆ ಗೊತ್ತಿರ್ಬೋದು, ರಾಮಧಾನ್ಯ ಚರಿತೆ ಕನಕದಾಸರು ಯಾವುದ್ರಲ್ಲಿ ಬರೆದಿದ್ದಾರೆ? ಭಾಮಿನಿ ಷಟ್ಪದಿಯಲ್ಲಿ ಬರೆದಿದ್ದಾರೆ. ಓಕೆ, ಕನಕದಾಸರು ಮೋಹನ ತರಂಗಿಣಿ ಒಂದನ್ನು ಮಾತ್ರ ಸಾಂಗತ್ಯದಲ್ಲಿ ಬರೆದಿದ್ದಾರೆ, ಇನ್ನು ಮಿಕ್ಕಿದ ಎಲ್ಲ ಕೃತಿಗಳನ್ನೂ ಭಾಮಿನಿಲಿ ಬರೆದಿದ್ದಾರೆ. ಅದ್ರ ಬಗ್ಗೆ ಹೇಳ್ತೀನಿ ಮುಂದೆ. ಓಕೆ, ಸೊ ಇಲ್ಲಿ ನಿಜಗುಣ ಶಿವಯೋಗಿಗಳ ಬಗ್ಗೆ ಒಂದಷ್ಟು ವಿಚಾರನ ತಿಳ್ಕೊಳ್ಳೋಣ. ಸೊ ನಿಜಗುಣ ಶಿವಯೋಗಿಗಳು ಇತರ ಕೃತಿಗಳು ಯಾವುದು? ಕೈವಲ್ಯ ಪದ್ಧತಿ ಮತ್ತು ವಿವೇಕ ಚಿಂತಾಮಣಿ. ವಿವೇಕ ಚಿಂತಾಮಣಿ ಅನ್ನುವಂಥ ಕೃತಿ ಇದು ಕನ್ನಡದ ಮೊದಲ ವಿಶ್ವಕೋಶ ಅಂತ ಕೂಡ ಕರಿತೀವಿ. ಸೊ ನಿಜಗುಣ ಶಿವಯೋಗಿಗಳ ಬಗ್ಗೆನೂ ತಿಳ್ಕೊಂಡಿರ್ಬೇಕು. ಸೊ ಇವರ ಪರಮಾನುಭವ ಬೋಧೆ ಇದು ಸಾಂಗತ್ಯದಲ್ಲಿ ರಚನೆಯಾಗಿದೆ. ಸೊ ಕನ್ನಡ ನಾಡು ಕಂಡಂತಹ ಅಪ್ರತಿಮ ಏನಂತೀವಿ ತತ್ವಜ್ಞಾನಿ ಇವರು ನಿಜಗುಣ ಶಿವಯೋಗಿ. ಇವ್ರ ಬಗ್ಗೆ ನಾವು ತಿಳ್ಕೊಂಡಿರಲೇಬೇಕು ಆ್ಯಸ್ ಎ ಲಿಟ್ರೇಚರ್ ಸ್ಟೂಡೆಂಟ್. ಓಕೆ, ನೆಕ್ಸ್ಟ್ 26th, ಈ ಕೆಳಗಿನವುಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಬರೆಯಿರಿ. ಓಕೆ, ಇಲ್ಲಿರುವಂತಹ ಆಪ್ಷನ್ಸ್ ಯಾವುದ್ಯಾವುದಿದೆ? ಮುದ್ದಣ್ಣ ಇದ್ದಾನೆ, ಲಕ್ಷ್ಮೀಶ ಇದ್ದಾನೆ, ಕುಮಾರವ್ಯಾಸ ಇದ್ದಾನೆ, ನಾಗಚಂದ್ರ ಇದ್ದಾನೆ. ಸೊ ಇವರೆಲ್ಲರಲ್ಲೂ ಆಬ್ವಿಯಸ್ಲಿ ಮೊದಲು ಬರೋದು ನಾಗಚಂದ್ರ. ಆನಂತರ 14th centuryಲಿ ಕುಮಾರವ್ಯಾಸ ಬರ್ತಾನೆ, ಅವನ ನಂತರ ಲಕ್ಷ್ಮೀಶ ಬರ್ತಾನೆ. ಮುದ್ದಣ್ಣ ಬರೋದು, ಸೊ ಇವನ್ನ ಹೊಸಗನ್ನಡದ ಮುಂಗೋಳಿ ಅಂತ ಕರಿತೀವಿ, ಇವನು 19th century ಎಂಡಲ್ಲಿ ಬರ್ತಾನೆ. ಸೊ ಇಲ್ಲಿ ಮುದ್ದಣ್ಣನ ಕಡೆಗೆ ಹಾಕಿದ್ರೆ 2 ಆಪ್ಷನ್ ಬರ್ತವೆ. ಓಕೆ, ಹಾಗೆ ಲಕ್ಷ್ಮೀಶ ಅಂತೂ ಕುಮಾರವ್ಯಾಸನಿಗಿಂತ ಮುಂಚೆ ಬಂದಿಲ್ಲ, ಅಥವಾ ನಾಗಚಂದ್ರನ ಮುಂಚೆಗೆ ಬಂದಿಲ್ಲ. ಆಪ್ಷನ್ ಡಿ ಇದಕ್ಕೆ ಸರಿಯಾದಂಥ ಉತ್ತರ. ನೆಕ್ಸ್ಟ್ 27, ಇದು ಕೂಡ ಹೊಂದಿಸಿ ಬರೆಯಿರಿ. ಸೊ ಇಲ್ಲಿ ಪಟ್ಟಿ 1ರಲ್ಲಿ ದಾಸರಿದ್ದಾರೆ, ಪಟ್ಟಿ 2ರಲ್ಲಿ ಅವರು ರಚಿಸಿದಂತಹ ಒಂದು ಸಾಲಿದೆ. ಓಕೆ, ಸೊ ನೋಡೋಣ. ಸೊ ಇದಕ್ಕೆ ಉತ್ತರನ ತುಂಬ ಈಸಿಯಾಗಿ ಕಂಡು ಹಿಡ್ಕೋಬೋದು. ಹೇಗೆ ಅಂತಂದರೆ ಕನಕದಾಸರದ್ದು ಒಂದು ಪದ್ಯ ಇದೆ. ಯಾವುದದು? ಕನಕದಾಸರ ಪದ್ಯ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ. ಇದನ್ನ ನೀವು ಕೇಳಿರಲೇಬೋದು. ಸೊ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಯ ನಾರಮ್ಮ ಅಂತ ಬರುತ್ತೆ ಇದು. ಓಕೆ, ಸೊ ಇದನ್ನು ಬರೆದಿರೋವಂಥವ್ರು ಕನಕದಾಸರು. ಸೊ ಕನಕದಾಸರದು ಆಪ್ಷನ್ ಬಿ 1 ಎಲ್ಲಿದೆ? 1ಕ್ಕೆ ಇರೋದು ಆಪ್ಷನ್. ನಿಮ್ಗೆ ಇದೊಂದು ಗೊತ್ತಿದ್ದರೆ ಇನ್ನು ಮಿಕ್ಕಿದ್ದು ಯಾವುದು ಗೊತ್ತಿಲ್ಲ ಅಂದರೂ ಕೂಡ ಉತ್ತರ ಮಾಡ್ಬೋದು. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಎಲಿಮಿನೇಟ್ ದ ಆಪ್ಷನ್ಸ್. ಓಕೆ, ಸೊ ಈಗ ಬೇರೆ ಆಪ್ಷನ್ಸ್ ನೋಡೋಣ. ಸೊ ಹೇಗೆ ಏನಂತ ಇದೆ? 4 ಅಂತ ಇದೆ. ಪುರಂದರದಾಸರು ಏನು ಬರೆದಿರೋವಂಥದ್ದು? ಮಾನವ ಜನ್ಮದ ಜಡ್ಡೊಡೆದು ಇದು ಹಾನಿ ಮಾಡದಿರಿ ಹುಚ್ಚಪ್ಪಗಳಿರ ಅಂತ. ಸೊ ಇದು ಗೊತ್ತಿರುತ್ತೆ. ಬಟ್ ಆಪ್ಷನ್ ಎಗೆ 3 ಕೊಟ್ಟಿದ್ದಾರೆ. ಸೊ ಇದು ಎಲ್ರಿಗೂ ಗೊತ್ತಿರುತ್ತೆ ಅಂತಲೇ ಅವರು 3 ಆಪ್ಷನ್ಗೂ ಕೊಟ್ಟಿದ್ದಾರೆ. ಬಟ್ ಕನಕದಾಸರು ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ಬರೆದಿದ್ದಾರೆ ಅಂತ ಗೊತ್ತಿದ್ದರೆ ಸೊ ಈ ಪ್ರಶ್ನೆಗೆ ಉತ್ತರ ಮಾಡ್ಬೋದು. ಸೊ ಆಪ್ಷನ್ ಸಿ ಏನಿದೆ 3 ಏನದು? ವಿಜಯದಾಸರು ಪವಮಾನ ಜಗದ ಪ್ರಾಣ. ಸೊ ಈ ಸಾಲನ್ನ ಬರೆದಿದ್ದಾರೆ. ಜಗನ್ನಾಥದಾಸರು D2. ಸೊ ಅರಿತವರಿಗೆ ಸುಲಭ ಹರಿಯ ಪೂಜೆ ಅನ್ನೋಂಥದ್ದು. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತ. ಸೊ ಇಲ್ಲಿ ವಚನಕಾರರು ಮತ್ತು ಅವರ ಅಂಕಿತನಾಮಗಳನ್ನ ಕೊಟ್ಟಿದ್ದಾರೆ. ಸೊ ಸಿದ್ದರಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸರಿಯಾಗಿದೆ. ಚೆನ್ನಬಸವಣ್ಣ ಕೂಡಲ ಚೆನ್ನಸಂಗಯ್ಯ ಸರಿಯಾಗಿದೆ. ಜೇಡರ ದಾಸಿಮಯ್ಯ ರಾಮನಾಥ ಇದು ಸರಿಯಾಗಿದೆ. ಅಂಬಿಗರ ಚೌಡಯ್ಯ ಅಮರೇಶ್ವರ ಲಿಂಗ ಅಲ್ಲ. ಎಂದನು ನಮ್ಮ ಅಂಬಿಗರ ಚೌಡಯ್ಯ ಅನ್ನೋದೇ ಅವನು ಅಂಕಿತನಾಮ, ಅವನ ಹೆಸರೇ ಅವನಿಗೆ ಅಂಕಿತನಾಮ ಇದೆ. ಸೊ ಇಲ್ಲಿ ಅಮರೇಶ್ವರ ಲಿಂಗ ಅನ್ನೋದು ಯಾರ್ದು ಅಂಕಿತನಾಮ? ಹಾಗಾದರೆ ಐದಕ್ಕಿ ಮಾರಯ್ಯ ಅಂತ ಒಬ್ಬ ಬರ್ತಾನೆ. ಸೊ ಈತನ ಅಂಕಿತನಾಮ ಬಂದು ಅಮರೇಶ್ವರ ಲಿಂಗ. ಹಾಗೆ ಆತನ ಮಡದಿ ಒಬ್ಬಳು ಇರ್ತಾಳೆ ಲಕ್ಕಮ್ಮ ಅಂತ, ಐದಕ್ಕಿ ಲಕ್ಕಮ್ಮ. ಈಕೆಯ ಅಂಕಿತನಾಮ ಬಂದು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಅಂತ. ಇದನ್ನು ಮುಂದಿನ ಪರೀಕ್ಷೆಗಳಲ್ಲಿ ಕೇಳ್ಬೋದು, ತಿಳ್ಕೊಂಡಿದ್ರೆ ಒಳ್ಳೆಯದು. ನೆಕ್ಸ್ಟ್ 29ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಎಗೈನ್ ನೆಗೆಟಿವ್ ಸ್ಟೇಟ್ಮೆಂಟ್. ಓಕೆ, ಸೊ ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದಾಗ ನಾವು ಸರಿ ಉತ್ತರಗಳನ್ನ ಜಾಸ್ತಿ ಗಮನಿಸಬಾರ್ದು, ಯಾವ್ದು ತಪ್ಪು ಉತ್ತರ ಇದೆ ಅದನ್ನ ಗಮನಿಸಬೇಕು. ಸೊ ಇಲ್ಲಿ ರತ್ನಾಕರ ವರ್ಣಿ ಅಪರಾಜಿತೇಶ್ವರ ಶತಕ ಅಂತ ಕೊಟ್ಟಿದ್ದಾರೆ. ಕುಮಾರ ವಾಲ್ಮೀಕಿ ವೈರಾವಣ ಕಾಳಗ. ಸೊ ಲಕ್ಕಣ್ಣ ದಂಡೇಶ ಇವನು ಯಾರ ಆಸ್ಥಾನದಲ್ಲಿದ್ದ? ಈತ ಪ್ರೌಢದೇವರಾಯನ ಮಂತ್ರಿ, ಹೌದಾ? 2ನೇ ದೇವರಾಯ ಅಂತ ಏನು ಹೇಳ್ತೀವಿ. ಸೊ ಈತ ಲಕ್ಕಣ್ಣ ದಂಡೇಶ ಅವನ ಮಂತ್ರಿ. ಇವನು ಶಿವತತ್ವ ಚಿಂತಾಮಣಿ ಅನ್ನುವಂಥ ಕೃತಿ ಬರೆದಿದ್ದಾನೆ ವಾರ್ಧಕ ಷಟ್ಪದಿಯಲ್ಲಿ. ಈ ವಿಚಾರ ನಿಮ್ಗೆ ಗೊತ್ತಿರಬೇಕು, ಇದು ತುಂಬ ಮಹತ್ವಪೂರ್ಣಂಥ ಕೃತಿ. ಓಕೆ, ವೀರಶೈವ ಕವಿಯಾಗಿ ಈತ ಬರೆದಿರುವಂಥ ಒಳ್ಳೆಯ ಕೃತಿ ಅಂತಂದರೆ ಶಿವತತ್ವ ಚಿಂತಾಮಣಿ. ಸೊ ಲಕ್ಕಣ್ಣ ದಂಡೇಶ ಶಿವತತ್ವ ಚಿಂತಾಮಣಿ ಆಗಬೇಕಿತ್ತು. ನೆಕ್ಸ್ಟ್ ಪರಮಾನುಭವ ಬೋಧೆ. ಈಗ ತಾನೇ ಹಿಂದಿನ ಪ್ರಶ್ನೆಯಲ್ಲಿ ನೋಡಿದ್ವಿ, ಯಾರು ಬರೆದಿರೋದನ್ನ? ನಿಜಗುಣ ಶಿವಯೋಗಿ, ರೈಟ್? ಸೊ ಇಲ್ಲಿ ತಪ್ಪಾಗಿರೋದು ಯಾವುದ್ಯಾವುದು? ಹಾಗಾದರೆ ಲಕ್ಕಣ್ಣ ದಂಡೇಶ ಪರಮಾನುಭವದೆ ತಪ್ಪಾಗಿದೆ. ಹಾಗೆ ಚಾಮರಸ ಶಿವತತ್ವ ಚಿಂತಾಮಣಿ ತಪ್ಪಾಗಿದೆ, ಯಾಕಂದರೆ ಅದನ್ನ ಬರೆದಿರೋವಂಥದ್ದು ಲಕ್ಕಣ್ಣ. ಸೊ ಚಾಮರಸ ಬರೆದಿರೋ ಕೃತಿ ಯಾವುದು? ಹಾಗಾದರೆ ಚಾಮರಸ ಬರೆದಿರೋದು ಪ್ರಭುಲಿಂಗ ಲೀಲೆ ಅಂತ. ಓಕೆ, ಸೊ ಪ್ರಭುಲಿಂಗ ಲೀಲೆನ ಬರೆದಿದ್ದಾನೆ. ಸೊ ಇಲ್ಲಿ ಉತ್ತರ ಯಾವುದಾಗುತ್ತೆ ಹಾಗಾದರೆ? ಆಪ್ಷನ್ 3 and 4 ಇವೆರಡು
ಹೊಂದಾಣಿಕೆ ಆಗಿಲ್ಲ ಅಂತ ಉತ್ತರ ಹಾಕಬೇಕು. ಓಕೆ, ಸೊ ಇಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಓದಿ ನೀವು ಒಮ್ಮೊಮ್ಮೆ ಇವೆರಡನ್ನು ಹಾಕುವಂಥ ಚಾನ್ಸಸ್ ಇರುತ್ತೆ. ಇದಷ್ಟು ನಾವು ಗಮನಿಸಬೇಕು. 30ನೇ ಪ್ರಶ್ನೆ, ಮುಮ್ಮಡಿ ಕೃಷ್ಣರಾಜ ಒಡೆಯರವರ ರಾಜಾಶ್ರಯದಲ್ಲಿದ್ದ ಕವಿಗಳು ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಮತ್ತೆ ಲಕ್ಕಣ್ಣ ದಂಡೇಶ. ಸೊ ಲಕ್ಕಣ್ಣ ದಂಡೇಶ ಯಾರ ಆಸ್ಥಾನ ಅಂತ ಹೇಳಿದೆ ನಾನೀಗ? ಲಕ್ಕಣ್ಣ ದಂಡೇಶ ಪ್ರೌಢದೇವರಾಯ ಅಥವಾ ಎರಡನೇ ದೇವರಾಯ, ಓಕೆ, ಇವರ ಆಸ್ಥಾನದಲ್ಲಿದ್ದ. ಸೊ ಈ ಆಪ್ಷನ್ ಆಬ್ವಿಯಸ್ಲಿ ಎಲಿಮಿನೇಟ್ ಮಾಡ್ಬೋದು. ಸೊ ಆಪ್ಷನ್ 4 ಎಲ್ಲೆಲ್ಲಿದೆ ನೋಡಿ, ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ತುಂಬ ಈಸಿ ಆಗೋಯ್ತು ಇದು ಕ್ವಶನ್. ನಮ್ಗೆ ಮಿಕ್ಕಿದವ್ರು ಯಾರು ಗೊತ್ತಿದ್ದಾರೋ ಗೊತ್ತಿಲ್ವೋ, ಬಟ್ ಇದು 4ನೇ ಆಪ್ಷನ್ ಅಲ್ಲ ಅನ್ನೋದು ಅಷ್ಟು ಗೊತ್ತಿದ್ದರೆ ಇದಕ್ಕೆ ಉತ್ತರ ಮಾಡಿಬಿಡ್ಬೋದು. ನೆಕ್ಸ್ಟ್ ಇನ್ನೊಂದಿದೆ, ತಿರುಮಲಾರ್ಯ ಮತ್ತು ಚಿಕ್ಕುಪಾಧ್ಯಾಯ. ಇದನ್ನು ಕೂಡ ಎಲಿಮಿನೇಟ್ ಮಾಡ್ಬೋದು. ಚಿಕ್ಕುಪಾಧ್ಯಾಯ ಚಿಕ್ಕದೇವರಾಜ ಒಡೆಯರ್ ಆಸ್ಥಾನದಲ್ಲಿದ್ದಿದ್ದು, ಇದಂತೂ ಗೊತ್ತಿರುತ್ತೆ. ಓಕೆ, ಸೊ ಈಗ ಆಪ್ಷನ್ 2ನ ಎಲ್ಲೆಲ್ಲಿ ಎಲಿಮಿನೇಟ್ ಮಾಡ್ಬೋದು? ಇಲ್ಲೂ ಎಲಿಮಿನೇಟ್ ಮಾಡ್ಬೋದು, ಇಲ್ಲೂ ಎಲಿಮಿನೇಟ್ ಮಾಡ್ಬೋದು. ಓಕೆ, ಸೊ ಈದರ್ ಫ್ರಮ್ ಆಪ್ಷನ್ 2 ಆರ್ ಆಪ್ಷನ್ 4 ನಾವು ಸಾಕಷ್ಟು ಆಪ್ಷನ್ಸ್ನ ಎಲಿಮಿನೇಟ್ ಮಾಡ್ಬೋದು. ಬಟ್ ಇದಕ್ಕೆ ಉತ್ತರ ಬಂದು ಆಪ್ಷನ್ 1 ಆ್ಯಂಡ್ 3. ಸೊ ಯಾರ್ಯಾರು ಆಸ್ಥಾನದಲ್ಲಿದ್ದರು? ಮುಮ್ಮಡಿ ಕೃಷ್ಣರಾಜ, ಕೆಂಪು ನಾರಾಯಣ ಇದ್ದ, ಮುದ್ರಾ ಮಂಜುಷ ಬರೆದಿದ್ದಾನೆ, ದೇವಚಂದ್ರ ಇವರು ರಾಜಾವಳಿ ಅಂತ ಕೃತಿ ಬರೆದಿದ್ದಾನೆ, ಬಸವಪ್ಪ ಶಾಸ್ತ್ರಿ ಇವರು ಕನ್ನಡದ ಕಾಳಿದಾಸ ಅಂತ. ನೆಕ್ಸ್ಟು ಅಳಿಯ ಲಿಂಗರಾಜ. ಇವರಿಷ್ಟು ಜನರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ರಾಜಾಶ್ರಯನ ಹೊಂದಿದಂಥ ಕವಿಗಳು. ನೆಕ್ಸ್ಟ್ ಕೃತಿ 31ನೇ ಪ್ರಶ್ನೆ. ಸೊ ತುಂಬ ಅದ್ಭುತವಾದ ಪ್ರಶ್ನೆ ಇದು. ಕನ್ನಡ ಸುವಾರ್ತಿಕ ಎಂಬ ಕನ್ನಡದ 2ನೇ ಪತ್ರಿಕೆಯನ್ನು ಆರಂಭಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಯೂಶ್ವಲಿ ನಿಮ್ಗೆ ಗೊತ್ತಿರುತ್ತೆ ಕನ್ನಡದ ಮೊದಲ ಪತ್ರಿಕೆ ಯಾವುದು ಅಂತ. ಯಾವುದದು? ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ. ಓಕೆ, ಕನ್ನಡದ ಮೊದಲ ಪತ್ರಿಕೆ ಇದನ್ನ ಯಾರು ಸಂಪಾದಿಸಿದವರು? ಹರ್ಮನ್ ಮೊಗ್ಲಿಂಗ್ ಅನ್ನೋನೆ. ಹಾಗಾದರೆ ಕನ್ನಡದ 2ನೇ ಪತ್ರಿಕೆನ ಬೇರೆಯವರು ಸಂಪಾದನೆ ಮಾಡಿದ್ರಾ? ಇಲ್ಲ. ಕನ್ನಡ ಸುವಾರ್ತಿಕ ಅನ್ನೋಂಥದ್ದು ಕನ್ನಡದ 2ನೇ ಪತ್ರಿಕೆ. ಇದನ್ನು ಕೂಡ ಹರ್ಮನ್ ಮೊಗ್ಲಿಂಗ್ ಅನ್ನುವಂಥ ವ್ಯಕ್ತಿನೇ ಸಂಪಾದನೆ ಮಾಡಿದ್ದ. ಓಕೆ, ಸೊ ಇಲ್ಲಿ ಈತ ಕನ್ನಡ ಸಮಾಚಾರ ಅನ್ನೋಂಥ ಇನ್ನೊಂದು ಪತ್ರಿಕೆ ಕೂಡ ನಡೆಸ್ತಾ ಇದ್ದ ಅನ್ನೋಂಥದ್ದು ನಮಗೆ ಗೊತ್ತಿರಬೇಕಂತ ವಿಚಾರ. ಸೊ ಹರ್ಮನ್ ಮೊಗ್ಲಿಂಗಿಂದ ಏನು ಗೊತ್ತಿರಬೇಕು ನಮಗೆ? ಒಂದು ಮಂಗಳೂರು ಸಮಾಚಾರ, ಇನ್ನೊಂದು ಕನ್ನಡ ಸುವಾರ್ತಿಕ, ಇನ್ನೊಂದು ಕನ್ನಡ ಸಮಾಚಾರ. ಸೊ ಈ 3 ಪತ್ರಿಕೆಗಳು ಯಾರಿಗೆ ಸಂಬಂಧಪಟ್ಟಿದೆ? ಹರ್ಮನ್ ಮೊಗ್ಲಿಂಗ್. 32ನೇ ಪ್ರಶ್ನೆ. ಸೊ ಇಲ್ಲಿ ಕನ್ನಡದ ನವ್ಯ ಕವಿತೆಗಳ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇವು ಶೀರ್ಷಿಕೆಗಳು ಕವಿತೆಗಳ: ಪಾಂಡು ಮಾದ್ರಿ, ಚೆಂಡೆಮದ್ದಳೆ, ಕುರುಡು ಕಾಂಚನ, ನೆರಳು, ಪ್ರಾರ್ಥನೆ, 7 ಸುತ್ತಿನ ಕೋಟೆ, ಕನ್ನಡಿಗರ ತಾಯಿ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ. ಸೊ ಇವೆಲ್ಲದರಲ್ಲೂ ನಿಮಗೆ ತುಂಬ ಪರಿಚಿತ ಆಗಿರುವಂಥದ್ದು ಕುರುಡು ಕಾಂಚನ, ಹಾಗೆ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ. ಇವೆರಡನ್ನ ಬರೆದಿರೋವಂಥವ್ರು ಯಾರು? ಕುರುಡು ಕಾಂಚನನ ಬರೆದಿರೋರು ಯಾರು? ಬೇಂದ್ರೆ. ಸೊ ಇವರು ನವೋದಯ ಕಾಲಘಟ್ಟಕ್ಕೆ ಸೇರ್ತಾರೆ. ಸೊ ಆದ್ದರಿಂದ ಇವರು ನವ್ಯ ಕವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಆಪ್ಷನ್ 2 ಈಸ್ ಎಲಿಮಿನೇಟೆಡ್. ನೆಕ್ಸ್ಟ್ ಕನ್ನಡಿಗರ ತಾಯಿ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ. ಇದರಲ್ಲಿ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಯಾರು ಬರೆದಿರುವಂಥದ್ದು? ಇದನ್ನು ಕುವೆಂಪು ರಚಿಸಿದರು. ಓಕೆ, ಸೊ ಇವರು ಕೂಡ ನವೋದಯಕ್ಕೆ ಸಂಬಂಧಪಡ್ತಾರೆ. ಸೊ ಇದು ನವ್ಯ ಕವಿತೆ ಅಲ್ಲ. ಸೊ ಆಪ್ಷನ್ 2 ಮತ್ತು 4ನ ಎಲಿಮಿನೇಟ್ ಮಾಡಿದ್ರೆ ನಮ್ಗೆ ಯಾವ್ದು ಸಿಗುತ್ತೆ? 1 ಆ್ಯಂಡ್ 3 ಸಿಗುತ್ತೆ. ಇದು ಉತ್ತರ ಆಯಿತು. ಹಾಗಾದರೆ ಪಾಂಡು ಮಾದ್ರಿ ಇದನ್ನು ಬರೆದಿರೋರು ಯಾರು? BC ರಾಮಚಂದ್ರ. ಓಕೆ, ಸೊ BC ರಾಮಚಂದ್ರ ಪಾಂಡು ಮಾದ್ರಿ ಅನ್ನೋಂಥದ್ದು ಬರೆದಿರು. ನೆಕ್ಸ್ಟ್ ಚೆಂಡೆಮದ್ದಳೆ. ಕನ್ನಡಿಗರ ತಾಯಿ ಅನ್ನುವಂಥ ಕೃತಿ ಕಾವ್ಯನ ಯಾವ್ದು ಬರೆದಿರೋದು? ಗೋವಿಂದ ಪೈ. ಸೊ ತಾಯೇ ಬಾರೆ ಮೊಗವ ತೋರೆ ಅನ್ನೋವಂಥ ಕಾವ್ಯ ಬರುತ್ತಲ್ಲ, ಇದು ಟೆಕ್ಸ್ಟು ಇತ್ತು. ಸೊ ಇದನ್ನು ಗೋವಿಂದ ಪೈ ಬರೆದಿರೋಂಥದ್ದು. ನೆಕ್ಸ್ಟ್ ಇಲ್ಲಿರೋವಂಥದ್ದು ಯಾವುದು? ಚೆಂಡೆಮದ್ದಳೆ. ಸೊ ಚೆಂಡೆಮದ್ದಳೆನೇ ಬರೆದಿರುವಂಥ ನವ್ಯ ಕವಿ ಯಾರು? ಅಡಿಗರು. ಸೊ ಇಲ್ಲಿ ನಾನೊಂದಷ್ಟು ಪ್ರಮುಖ ಕವಿತೆಗಳನ್ನ ಬರೆದಿದ್ದೀನಿ. ಭೂಮಿಗೀತ, ವರ್ಧಮಾನ, ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು, ಇದನ್ನೆಲ್ಲ ಅಡಿಗರು ಬರೆದಿರು. ಸೊ ಗೋಪಾಲಕೃಷ್ಣ ಅಡಿಗ ಕೂಡ ನವ್ಯ ಕಾಲದ ಪ್ರಸಿದ್ಧ ಕವಿ. ಓಕೆ, ನೆಕ್ಸ್ಟ್ ಪ್ರಶ್ನೆ 33. ಸರಿಯಾಗಿ ಹೊಂದಾಣಿಕೆಯಾಗದ ಜೋಡಿಯನ್ನು ಅಥವಾ ಜೋಡಿಗಳನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿರೋ ಪ್ರಶ್ನೆಗಳಿಗೆ ನಿಮಗೆ ತುಂಬ ಎಲ್ಲವೂ ಗೊತ್ತಿರಲೇಬೇಕು. ಸೊ ಆಪ್ಷನ್ಸ್ ಅಷ್ಟು ಈಸಿ ಇಲ್ಲ. ಸೊ ಇಲ್ಲಿ ನೋಡಿ, ಗಾರ್ಕಿಯ ಕಥೆ ಅನ್ನುವಂಥದ್ದು ಅನಕರು ಬರೆದಿರುವಂಥದ್ದು, ಬಿತ್ತಿದ್ದೇ ಬೇವು ಬೀಚಿ. ಓಕೆ, ಸೊ ಇಲ್ಲಿ ಒಂದು ನಿಮಗೆ ಗೊತ್ತಿರಬೇಕು ಯಾವುದು? ಚಕ್ರತೀರ್ಥ ಅನ್ನುವಂಥದ್ದು ಚದುರಂಗ ಬರೆದಿರೋದಲ್ಲ ಅಂತ. ಅದನ್ನ ಯಾರು ಬರೆದಿರೋದಾಗಾರೆ? ತರಾ ಸುಬ್ಬರಾವ್. ಓಕೆ, ಚಕ್ರತೀರ್ಥ ನಾನು ಇತ್ತೀಚೆಗೆ ಓದಿದ್ದೀನಿ, ಇದು ತುಂಬ ಚೆನ್ನಾಗಿದೆ, ಇದು ಪಿಕ್ಚರ್ ಕೂಡ ಆಗಿದೆ. ಸೊ ಚಕ್ರತೀರ್ಥ ಅನ್ನೋದನ್ನ ಬರೆದಿರೋವಂಥದ್ದು ತರಾ ಸುಬ್ಬರಾವ್. ಓಕೆ, ಸೊ ಇದು ಚದುರಂಗ ಅಲ್ಲ. ಸೊ ಇಲ್ಲಿ ಯಾವ್ದು ತಪ್ಪಾಗಿದೆ ಅಂತ ಕಂಡುಹಿಡಿಬೇಕು ಅಂತಂದರೆ ಏನು? ಸರಿಯಾಗಿ ಹೊಂದಾಣಿಕೆ ಆಗೋದು ಜೋಡಿ. ಸೊ 1 ಎಲ್ಲೆಲ್ಲಿದೆ? ಸೊ ಸರಿಯಾಗಿ ಹೊಂದಾಣಿಕೆ ಆಗೋ ಜೋಡಿ. ಸೊ ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗದ ಅಂತ ಕೇಳಿರೋದು. ಓಕೆ, ಸೊ ಸರಿಯಾಗಿ ಹೊಂದಾಣಿಕೆ ಆಗದಲ್ಲದೆ ಇರೋದು 1. ಸೊ 1 ಆಪ್ಷನ್ ಯಾವುದರಲ್ಲೂ ಇಲ್ಲ. ಆದ್ದರಿಂದ ಇದನ್ನೂ ಕೂಡ ನೀವು ಮೊದಲನೇ ಆಪ್ಷನ್ ಗೊತ್ತಿದ್ದರೆ ಇದಕ್ಕೆ ಉತ್ತರ ಮಾಡ್ಬೋದು. ಹಾಗಾದರೆ ತರಾಸು ಅವ್ರ ಬಗ್ಗೆ ಇನ್ನೊಂದಷ್ಟು ತಿಳ್ಕೊಳ್ಳೋಣ. ಸೊ ತರಾಸು ಅವರ ಕೃತಿಗಳು ಯಾವ್ಯಾವು? ಮಸಣದ ಹೂ ಗೊತ್ತಿರುತ್ತೆ,
ಇದು ಕೂಡ ಸಿನಿಮಾ ಆಗಿದೆ. ದುರ್ಗಾಸ್ತಮಾನ ಇದು ಕೂಡ ಚಿತ್ರದುರ್ಗದ ಕುರಿತಂತಹ ಒಂದು ಕೃತಿ. ಹಾಗೆ ನಾಗರಹಾವು ವಿಷ್ಣುವರ್ಧನ್ ಅಭಿನಯ ಮಾಡಿರುವಂಥ ಕೃತಿ. ಸೊ ಇದನ್ನು ಕೂಡ ತರ ಸುಬ್ರಾವ್ ಅವರೇ ರಚಿಸಿರುವಂಥದ್ದು. ಈಗ 34ನೇ ಪ್ರಶ್ನೆ. ಸೊ ಮಧುರ ಚೆನ್ನ ಇವರಿಗೆ ಸಂಬಂಧಿಸಿದಂತೆ ಸರಿಯಾಗಿರುವ ಹೇಳಿಕೆಗಳನ್ನ ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಇವರ ನಿಜನಾಮ ಸಿದ್ಧಲಿಂಗಪ್ಪ ಗಲಗಲಿ ಅಂತ ಕೊಟ್ಟಿದ್ದಾರೆ. ಓಕೆ. ನೆಕ್ಸ್ಟ್ ನನ್ನನಲ್ಲ ಮತ್ತು ಇತರ ಕವನಗಳು ಇವರ ಕವನ ಸಂಕಲನ. ನೆಕ್ಸ್ಟ್ 47ರಲ್ಲಿ ಜರುಗಿದಂಥ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಬೆಳಗಾವಿ ಇದರ ಅಧ್ಯಕ್ಷರಾಗಿದ್ದರು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಬಸವಣ್ಣನವರ ಭೋಜನ ಶಾಲೆ ಇದು ಇವರು ಬರೆದ ನಾಟಕವಾಗಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಈಸ್ ರಾಂಗ್. ಓಕೆ. ಸೊ ಬಸವಣ್ಣವರ ಭೋಜನ ಶಾಲೆ ಅನ್ನುವಂಥದ್ದು ಇದು ಇವರು ಬರೆದಂಥ ಮುಖ್ಯ ಲೇಖನ, ಒಂದು ಪ್ರಬಂಧ ರೀತಿಯ ಲೇಖನ. ಓಕೆ. ಸೊ ಇಲ್ಲಿ ಇದು ತಪ್ಪಾಗಿರುವಂಥ ಉತ್ತರ. ನೆಕ್ಸ್ಟ್ ಇವರ ನಿಜನಾಮ ಬಂದು ಸಿದ್ಧಲಿಂಗಪ್ಪ ಗಲಗಲಿ ಅಷ್ಟೇ ಅಲ್ಲ. ಇವರ ನಿಜನಾಮ ಬಂದು ಹಲಸಂಗಿ ಚನ್ನಮಲ್ಲಪ್ಪ ಗಲಗಲಿ ಅಥವಾ ಹಲಸಂಗಿ ಚನ್ನಮಲ್ಲಪ್ಪ ಸಿದ್ಧಲಿಂಗಪ್ಪ ಗಲಗಲಿ ಅನ್ನೋಂಥದ್ದು. ಓಕೆ. ಸೊ ಇಲ್ಲಿ ಚನ್ನಮಲ್ಲಪ್ಪ ಅನ್ನೋವಂಥದ್ದು ಅವರ ಮುಖ್ಯ ಹೆಸರು. ಓಕೆ. ಸಿದ್ಧಲಿಂಗಪ್ಪ ಅನ್ನೋದು ಅವರ ತಂದೆ ಹೆಸರು. ಇಲ್ಲಿ ಸಿದ್ಧಲಿಂಗಪ್ಪ ಗಲಗಲಿ ಅಂತ ಕೊಟ್ಟಿರುವಂಥದ್ದು ಉತ್ತರ ತಪ್ಪಾಗುತ್ತೆ. ಸೊ ಆಪ್ಷನ್ 1 ಆ್ಯಂಡ್ 4 ಇವೆರಡು ತಪ್ಪು. ಸೊ ಹಾಗಾದರೆ ಉತ್ತರ ಯಾವುದು? ಆಪ್ಷನ್ 2 ಮತ್ತು 3. ಓಕೆ. ನೆಕ್ಸ್ಟ್ ಸೊ ಮಧುರ ಚೆನ್ನ ಅವರ ಬಗ್ಗೆ ಓದ್ತಾ ನಾನು ಕಂಡುಕೊಂಡಂಥ ಒಂದು ಅದ್ಭುತ ಸಾಲುಗಳಂದರೆ ಇವು. ಅವರು ಒಂದು ಕಡೆ ಈ ರೀತಿ ಬರೆದಿದ್ದಾರೆ. ಏನಿದು? ಜನರಾಡಿಕೊಳ್ಳಬಹುದು ನನಗೂ ನಿನಗೂ ಕೂಡೆ, ಜನರಾಡಿಕೊಳ್ಳಬಹುದು ನನಗೂ ನಿನಗೂ ಕೂಡೆ, ಅವರೇನು ಬಲ್ಲರೋ ಒಳನಿಧಾನ, ನನಗೆ ನೀನತಿ ಮಧುರ ನಿನಗೆ ನಾ ಬಲು ಚೆನ್ನ, ಹೀಗಂತಲೇ ನಾವು ಮಧುರ ಚೆನ್ನ ಅಂತ ಹೇಳ್ತಾರೆ. ಸೊ ಇದು ಅವರು ರಚಿಸಿದಂಥ ಅದ್ಭುತ ಪ್ರೇಮ ಕಾವ್ಯಗಳಲ್ಲಿ ಒಂದು ಅಂತ ಅಂದ್ಕೋಬೋದು. ಇಲ್ಲಿ ನೋಡಿ, ನನಗೆ ನೀನತಿ ಮಧುರ ನಿನಗೆ ನಾ ಬಲು ಚೆನ್ನ, ಹೀಗಂತಲೇ ನಾವು ಮಧುರ ಚೆನ್ನ ಅಂತ. ಸೊ ಅವರ ಕಾವ್ಯನಾಮವನ್ನು ಆಧರಿಸಿ ಒಂದು ಕವಿತೆ ಬರೆದಿದ್ದಾರೆ. ಸೊ ಇದು ತುಂಬ ಅದ್ಭುತವಾಗಿರುವಂಥದ್ದು. ಸೊ ಇದನ್ನ ನೀವು ಗಮನಿಸ್ಕೋಬೋದು. ನೆಕ್ಸ್ಟ್ 35ನೇ ಪ್ರಶ್ನೆ. ಪಟ್ಟಿ 1 ಪಟ್ಟಿ 2 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ಸಂಕೇತ ಹೊಂದಾಣಿಕೆಯಾಗುವಂಥದ್ದು ಕಂಡುಹಿಡಿಬೇಕು. ಸೊ ಇಲ್ಲಿರೋ ಆಪ್ಷನ್ಸಲ್ಲಿ ನಮಗೆ ಗೊತ್ತಿರೋ ಅಂಥದ್ದು ಪಿ ಲಂಕೇಶ್ ಗುಣಮುಖ ಅಂತ ನಾಟಕ ಬರೆದಿದ್ದಾರೆ. ಹೌದೇ? ಸೊ ಇದು BCom ಮೈಸೂರು ಯೂನಿವರ್ಸಿಟಿಯವ್ರಿಗೆ ಟೆಕ್ಸ್ಟ್ ಆಗಿತ್ತು ನನಗೆ ಗೊತ್ತಿರೋ ಹಾಗೆ. ಸೊ ಇದು ಗುಣಮುಖ ಅನ್ನೋಂಥದ್ದು ಸರಿಯಾಗುತ್ತೆ. ಸೊ ಬಿಗೆ 3 ಅಂತ ಆಪ್ಷನ್ ಎಲ್ಲಿದೆ? 2 ಕಡೆ ಇದೆ. ಓಕೆ. ನೆಕ್ಸ್ಟ್ ಋಷ್ಯಶೃಂಗ ಇದು ಬರೆದಿರೋದು ಯಾರು? ಋಷ್ಯಶೃಂಗ, ಕಾಡು ಕುದುರೆ, ಹರಕೆಯ ಕುರಿ, ಸಿಂಗಾರವ್ವ ಇದನ್ನೆಲ್ಲ ಬರೆದಿರೋರು ಯಾರು? ಚಂದ್ರಶೇಖರ ಕಂಬಾರ. ಸೊ ಒಂದು ವಿಚಾರ ಗೊತ್ತಿರಬೇಕು. ಸೊ ಯಾರ್ಯಾರು ಜ್ಞಾನಪೀಠ ಕವಿಗಳಿದ್ದಾರೆ ಅವರ ಎಲ್ಲ ಕೃತಿಗಳು, ಅವರು ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ, ಅವರ ಎಲ್ಲ ಪ್ರಕಾರದ ಕಾವ್ಯಗಳು ನಮಗೆ ಗೊತ್ತಿರಬೇಕು. ಸೊ ಆಗ ಗೊತ್ತಿದ್ದಾಗ ನಾವು ಒಂದಷ್ಟು ಕ್ವಶನ್ಸ್ನ ಎಲಿಮಿನೇಟ್ ಮಾಡೋದ್ರ ಮುಖಾಂತರನೋ ಅಥವಾ ಉತ್ತರ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಋಷ್ಯಶೃಂಗ ಅನ್ನುವಂಥದ್ದು ಚಂದ್ರಶೇಖರ್ ಕಂಬಾರ ಅವರು ಬರೆದಿರುವಂಥ ಕೃತಿ. ಇದೊಂದು ನಾಟಕ. ಓಕೆ. D1 ಎಲ್ಲೆಲ್ಲಿದೆ? D1 ಒಂದೇ ಒಂದು ಆಪ್ಷನಲ್ಲಿದೆ. ಸೊ ಚಂದ್ರಶೇಖರ ಕಂಬಾರ ಋಷ್ಯಶೃಂಗ ಅಂತ ಗೊತ್ತಿದ್ದರೆ ನೀವು ಇದಕ್ಕೆ ಉತ್ತರ ಮಾಡ್ಬೋದು. ಹಾಗೆ ಉಳಿದಂಥ ಆಪ್ಷನ್ ನೋಡೋಣ. ಏನಂತ ಇದೆ? HS ಶಿವಪ್ರಕಾಶ್ ಇವರು ಬರೆದಿರುವಂಥದ್ದು ಮಂಟೇಸ್ವಾಮಿ ಪ್ರಸಂಗ. ನೆಕ್ಸ್ಟ್ ಬರಗೂರು ರಾಮಚಂದ್ರಪ್ಪ. ಸೊ ಇವರು ಬಂಡಾಯ ಕವಿ. ಸೊ ಇವರು ಸಂಸ್ಕೃತಿ ಉಪಸಂಸ್ಕೃತಿ ಅನ್ನೋದ್ರ ಬಗ್ಗೆ ಕೃತಿನ ಬರೆದಿದ್ದಾರೆ. ಹಾಗೆ HS ಶಿವಪ್ರಕಾಶ್ ಅವರದ್ದು ಇನ್ನೊಂದು ಅದ್ಭುತ ಕೃತಿ ಯಾವುದು? ಕಲ್ಯಾಣದ ಕ್ರಾಂತಿ ಬಗ್ಗೆ ಬರೆದಿದ್ದಾರೆ, ಬಸವಣ್ಣವ್ರ ಬಗ್ಗೆ. ಯಾವುದದು? ಇದನ್ನ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್. ಸೊ 36ನೇದು ನೆನಪಿನ ಗಣಿಯಿಂದ. ಇದು ಯಾವ ಪ್ರಸಿದ್ಧ ಕವಿಯ ಆತ್ಮಕಥೆಯಾಗಿದೆ ಅಂತ. ಸೊ ಇದು ಗೋಪಾಲಕೃಷ್ಣ ಅಡಿಗರ ಆತ್ಮಚರಿತ್ರೆ ನೆನಪಿನ ಗಣಿಯಿಂದ. ಸೊ ಕುವೆಂಪು ಅವ್ರದ್ದು ಯಾವುದು ಹಾಗಾದರೆ? ನೆನಪಿನ ದೋಣಿಯಿಂದ ಅಂತ. ಓಕೆ. ನೆನಪಿನ ದೋಣಿಯಲ್ಲಿ ಇದು ಕುವೆಂಪು ಅವರ ಆತ್ಮಚರಿತ್ರೆ. SV ಪರಮೇಶ್ವರ ಭಟ್ಟ ಇವ್ರ ಬಗ್ಗೆ ಗೊತ್ತಿದೆಯಾ? ಸೊ ಇವ್ರ ಬಗ್ಗೆ ನೀವು ಓದೇ ಇರ್ತೀರ. ಸೊ ನೀವು 6th ಅಥವಾ 7th ಸ್ಟ್ಯಾಂಡರ್ಡಲ್ಲಿ ತಿಳಿಮುಗಿಲ ತೊಟ್ಟಿಲಲ್ಲಿ ಮಲಗಿದ್ದ ಚಂದಿರನ ಗಾಳಿ ಜೋಗುಳ ಹಾಡಿ ತೂಗುತ್ತಿತ್ತು ಅಂತ ಒಂದು ಪದ್ಯ ಇತ್ತು. ಸೊ ಅದನ್ನ ಬರೆದಿರೋರು SV ಪರಮೇಶ್ವರ ಭಟ್ಟ. ಓಕೆ. ಸೊ ನೆಕ್ಸ್ಟ್ ಆಪ್ಷನ್ B ಇದೆ. ದಿನಕರ ದೇಸಾಯಿ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ಸೊ ದಿನಕರ ದೇಸಾಯಿ ಬಗ್ಗೆ ಓದ್ತಾ ಸೊ ನಿಮಗೆ ಗೊತ್ತಿರೋ ಹಾಗೆ ದಿನಕರ ದೇಸಾಯಿ ಚುಟುಕುಗಳ ಬ್ರಹ್ಮ. ಓಕೆ. ಸೊ ಇವ್ರಿಗೆ ಬಗ್ಗೆ ಗೊತ್ತಿಲ್ಲದೆ ಇರೋವಂಥ ಒಂದಷ್ಟು ವಿಚಾರಗಳಿದೆ. ಅದೇನು ಅಂತಂದರೆ 1931. ಓಕೆ. ಈ ಸಂದರ್ಭದಲ್ಲಿ ಬಾರ್ಡೋಲಿ ಸತ್ಯಾಗ್ರಹ ಅಂತ ಆಗುತ್ತೆ. ಸೊ ಇದು ಭೂ ಸುಧಾರಣೆ ಕುರಿತಾದಂಥ ಒಂದು ಚಳುವಳಿ. ಓಕೆ. ಲ್ಯಾಂಡ್ ರಿಫಾರ್ಮ್ಸ್ ಅನ್ನೋವಂಥದ್ದು ಯಾವಾಗ ಕಣ್ಣು ತೆರಿತಾ ಇರುತ್ತೆ ಕರ್ನಾಟಕದಲ್ಲಿ, ಆ ಸಂದರ್ಭದಲ್ಲಿ ಮೊದಲು ಧ್ವನಿ ಎತ್ತಿದವರು ದಿನಕರ ದೇಸಾಯಿ. ಓಕೆ. ಸೊ ದಿನಕರ ದೇಸಾಯಿ ಜನಸೇವಕ ಪತ್ರಿಕೆಯನ್ನು ನಡೆಸ್ತಾಯಿದ್ರು. ಅದಲ್ಲದೆ ಇನ್ನೊಂದು ಸೋಜಿಗದ ಸಂಗತಿ ಏನು ಅಂತಂದರೆ 1967ರಲ್ಲಿ ಇವರು ಉತ್ತರ ಕನ್ನಡ ಜಿಲ್ಲೆಗೆ ಪಕ್ಷೇತರರಾಗಿ MP ಕೂಡ ಆಗ್ತಾರೆ ಅನ್ನೋಂಥದ್ದು.
ನೆಕ್ಸ್ಟ್ 37ನೇ ಪ್ರಶ್ನೆ. ಸೊ ಇವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ, ಎಗೇನ್ ನೆಗೆಟಿವ್. ಓಕೆ, ಸೊ ಇದು ನೆಗೆಟಿವ್ ಗೊತ್ತಿರಬೇಕು, ಯಾವ್ದು ತಪ್ಪು ಅಂತ ಕಂಡುಹಿಡಬೇಕಿಲ್ಲಿ. ಸೊ ಆಪ್ಷನ್ ಎ ಹೇಳ್ತಾ ಇದೆ, ಇವೆಲ್ಲ ಪ್ರವಾಸ ಕೃತಿಗಳ ಬಗ್ಗೆ ಕೊಟ್ಟಿರುವಂಥದ್ದು. ಅಪರ ವಯಸ್ಕನ ಅಮೇರಿಕಾ ಯಾತ್ರೆ ತುಂಬ ಸತಿ ರಿಪೀಟ್ ಆಗಿರುವಂಥದ್ದು ಎನ್ ಮೂರ್ತಿರಾವ್. ಓಕೆ, ನೆಕ್ಸ್ಟ್ ಅಮೇರಿಕಾದಲ್ಲಿ ನಾನು BGL ಸ್ವಾಮಿ. ಸ್ನೇಹ ಯಾತ್ರೆ ಅನುಪಮ ನಿರಂಜನ. ಚೀನಾ ದೇಶದ ಬೌದ್ಧ ಯಾತ್ರಿಕರು ವಿಕ್ರು ಗೋಕಾಕ್ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪು. ಏನಕ್ಕೆ? ಇದನ್ನ ಬರೆದಿರೋವಂಥವ್ರು GP ರಾಜರತ್ನಂ. ನಮಗೆ GP ರಾಜರತ್ನಂ ಬಗ್ಗೆ ಗೊತ್ತಿರಬೇಕು. ಏನು? GP ರಾಜರತ್ನಂ ಅವರಿಗೆ ಭ್ರಮರ ಅನ್ನುವಂಥ ಕಾವ್ಯನಾಮ ಇದೆ. ಓಕೆ, ಸೊ ಬೌದ್ಧ ಸಾಹಿತ್ಯ ಮತ್ತು ಜೈನ ಸಾಹಿತ್ಯದ ಬಗ್ಗೆ ತುಂಬ ಕೆಲಸ ಮಾಡಿದವರು ಕನ್ನಡ ಸಾಹಿತ್ಯದಲ್ಲಿ ಅಂತಂದರೆ GP ರಾಜರತ್ನಂ. ನಮಗೆ ಅವರು ರತ್ನನ್ ಪದ ಗೊತ್ತಿರುತ್ತೆ, ಆದರೆ ಅವರು ಬೌದ್ಧ ಸಾಹಿತ್ಯದ ಬಗ್ಗೆ ತುಂಬ ಕೆಲಸ ಮಾಡಿದ್ದಾರೆ ಅನ್ನೋಂಥ ವಿಚಾರ ಗೊತ್ತಿರಲ್ಲ. ಸೊ ಇವರು ಹ್ಯುಯೆನ್ ತ್ಸಾಂಗ್ ಮತ್ತು ಇತ್ ಸಿಂಗ್ ಇವರು ಜೀವನ ಚರಿತ್ರೆ ಬರೆದಿದ್ದಾರೆ. ಹಾಗೆ ಚೀನಾ ದೇಶದ ಬೌದ್ಧ ಯಾತ್ರಿಕರು ಅನ್ನೋಂಥದ್ದು ಮಹತ್ವಪೂರ್ಣವಾದಂಥ ಕೃತಿ. ಸೊ ಇದನ್ನ ಬರೆದಿರೋವಂಥವ್ರು GP ರಾಜರತ್ನಂ. ಸೊ ಇಲ್ಲಿ ವಿಕ್ರು ಗೋಕಾಕ್ ಅನ್ನೋದು ತಪ್ಪು. ಸೊ ಇದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ನಮಗೆ ಉತ್ತರ ಏನೋ ಸಿಕ್ತು. ಹಾಗೆ ಎನ್ ಮೂರ್ತಿರಾವ್ ಅವರ ಬಗ್ಗೆ ನಮಗೇನು ಗೊತ್ತು? ಅವರಲ್ಲಿರುವಂಥ ಒಂದು ವಿಶೇಷತೆ ಏನಂತಂದರೆ, ಈ ವ್ಯಕ್ತಿ 3 ಶತಮಾನಗಳಲ್ಲಿ ಬದುಕಿದಂಥ ಕವಿ. ಹೇಗೆ? ಇವರ ಜೀವಿತಾವಧಿ ನೋಡಿ 1900ನೇ ಇಸ್ವಿಯಿಂದ 2001. 1900 ಬಂದು ಇದು 19ನೇ ಶತಮಾನಕ್ಕೆ ಸಂಬಂಧಪಟ್ಟಿದೆ. ಓಕೆ, ಸೊ 1801ರಿಂದ 1900 1900ರಿಂದ 1999. ಇದು ಯಾವ ಶತಮಾನ? ಇದು 20ನೇ ಶತಮಾನ. 2000ದಿಂದ ಮುಂದೆ 21ನೇ ಶತಮಾನ. ಸೊ ಇವರು 3 ಶತಮಾನಗಳಲ್ಲಿ, ಇದು ಆ್ಯಕ್ಚುಲಿ 1899ರಲ್ಲಿ ಆಗಬೇಕು. ಸೊ 1899ರಿಂದ 2000ನೇ ಇಸ್ವಿವರೆಗೂ ಇವರು ಬದುಕಿರ್ತಾರೆ. ಓಕೆ, ಸೊ ಇವರು 3 ಶತಮಾನಗಳಲ್ಲೂ ರೆಪ್ರೆಸೆಂಟ್ ಮಾಡಿದಂತಹ ಕವಿ ಆಗ್ತಾರೆ. ಸೊ ಈ ವಿಚಾರ ನಿಮ್ಗೆ ಗೊತ್ತಿದ್ದರೆ ಸೂಕ್ತ. ನೆಕ್ಸ್ಟ್ 38ನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ, ಈಗೇನು ನೆಗೆಟಿವ್. ಓಕೆ, ನೆಕ್ಸ್ಟ್ ಮೂಕನಿಗೆ ಬಾಯಿ ಬಂದಾಗ ಇದನ್ನ ಬರೆದಿರೋರು ಯಾರು? ಮಾಲ್ಗತ್ತಿ. ಸೊ ಇದನ್ನ ಅರವಿಂದ್ ಮಾಲ್ಗತ್ತಿ ಬರೆದಿರೋ. ಸೊ ಈ ಪ್ರಶ್ನೆ ಇದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಸೊ ಆಪ್ಷನ್ ಎ ಇದೆ ರೈಟ್. ನೆಕ್ಸ್ಟ್ ಕಪ್ಪು ಕಾವ್ಯ. ಸೊ ಇದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಮೊದಲನೇ ಪ್ರಶ್ನೆ, ಆಪ್ಷನ್ ಎ ಬಂದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಆಪ್ಷನ್ ಬಿ ಕಪ್ಪು ಕಾವ್ಯ, ಹೋಲ್ಡ್ ಲೆಡರ್. ಆಪ್ಷನ್ ಸಿ ಏನಿದೆ? ಪಂಚಮ. ಸೊ ಪಂಚಮನ ಯಾರು ಬರೆದಿರೋವಂಥದ್ದು? ಸಮತಾ ದೇಶಮಾನೆ ಕಲಬುರ್ಗಿ ಅಂತ. ಓಕೆ, ಸೊ ತಮಟೆ ಅನ್ನುವಂಥ ಕೃತಿ ಬರೆದಿರೋದು ಯಾರು? ಮದನ್ ಪಟೇಲ್ ಅಂತ. ಸೊ BT ಲಲಿತಾ ನಾಯಕ್ ಯಾವ್ದು ಬರೆದಿರೋದಾಗಾದ್ರೆ ಬಂಜಾರ. ಸೊ ಆಪ್ಷನ್ ಸಿ, ಆಪ್ಷನ್ ಡಿ ಎರಡೂ ತಪ್ಪಾಗಿದೆ. ಸೊ ಪಂಚಮ ಬರೆದಿರೋವಂಥವ್ರು ಧರಣಿದೇವಿ ಮಾಲ್ಗತ್ತಿ ಅಲ್ಲ, ಇದನ್ನ ಬರೆದಿರೋರು ಸಮತಾ ದೇಶಮಾನೆ ಕಲಬುರ್ಗಿ ಅನ್ನೋರು. ಸೊ ತಮಟೆ ಅನ್ನೋ ಕೃತಿನ ಮದನ್ ಪಟೇಲ್ ಅನ್ನೋರು ಬರೆದಿದ್ದಾರೆ, BT ಲಲಿತಾ ನಾಯಕ್ ಅಲ್ಲ. ಓಕೆ, ಸೊ BT ಲಲಿತಾ ನಾಯಕ್ ಬರೆದಿರೋಂಥ ಆತ್ಮಚರಿತ್ರೆ ಯಾವುದು? ಅವ್ರದ್ದು ಬಂಜಾರ. ಓಕೆ, ಸೊ ಇಲ್ಲಿ ಕಪ್ಪು ಕಾವ್ಯ ಅನ್ನೋಂಥದ್ದು ಅರವಿಂದ್ ಮಾಲ್ಗತ್ತಿನೇ ಬರೆದಿರೋದು. ಸೊ ಅರವಿಂದ್ ಮಾಲ್ಗತ್ತಿ ಅವ್ರದ್ದು 2 ಕೃತಿ ಇದೆ, ಒಂದು ಮೂಕನಿಗೆ ಬಾಯಿಗೆ ಬಂದಾಗ, ಇನ್ನೊಂದು ಕಪ್ಪು ಕಾವ್ಯ. ಓಕೆ, ನೆಕ್ಸ್ಟ್ ಸೊ ಇಲ್ಲಿ ನಾವು ದಿನಕರ ದೇಸಾಯಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. 1931 ಬಾರ್ಡೋಲಿ ಸತ್ಯಾಗ್ರಹ, ಜನಸೇವಕ ಪತ್ರಿಕೆ, ಅವರು ಚುಟುಕು ಬ್ರಹ್ಮ ಆಗಿದ್ದರು. ಹಾಗೆ 67ರಲ್ಲಿ ಪಕ್ಷೇತರರಾಗಿ MP ಕೂಡ ಆದರು ಉತ್ತರ ಕನ್ನಡದಲ್ಲಿ ಅಂತ. ಹಾಗೆ ಅವರು ಒಂದು ಅದ್ಭುತವಾದ ಕಾವ್ಯವನ್ನು ಬರೆದಿದ್ದಾರೆ. ಓಕೆ, ಸೊ ಇದ್ರ ಬಗ್ಗೆ ಎಲ್ಲಾದರೂ ಮುಂದಿನ ಪರೀಕ್ಷೆಗಳಲ್ಲಿ ಕೇಳ್ಬೋದು. ಇವನ ಮನೆಯೊಳಗಿಲ್ಲ ಸಾಕಷ್ಟು ಅಕ್ಕಿ. ಸೊ ಇದು ಹಾಲಕ್ಕಿ ಜನಾಂಗ ಇದೆಯಲ್ಲ, ಅವರ ಕುರಿತಾಗಿ ಅವರ ಹಸಿವುಗಳು, ಅವರ ಪಡೋ ಕಷ್ಟ, ಇದರ ಕುರಿತು ಬರೆದಿರುವಂಥದ್ದು. ಸೊ ಇಲ್ಲಿ ಇವನ ಮನೆಯೊಳಗಿಲ್ಲ ಸಾಕಷ್ಟು ಅಕ್ಕಿ, ಆದರೂ ಈತನಿಗೆ ಹೆಸರು ಹಾಲಕ್ಕಿ. ಓಕೆ, ಹಾಲು ಅಕ್ಕಿಗಳೆಲ್ಲ ಎರಡೂ ಹೆಸರೊಳಗೆ ಮಾತ್ರ. ಸೊ ಹಾಲಕ್ಕಿ ಅನ್ನೋನು ಹೆಸರಲ್ಲಿ ಮಾತ್ರ ಹಾಲು ಮತ್ತು ಅಕ್ಕಿ ಇದೆ. ಹಸಿವೆ ಎಂಬುದು ಇವನ ಹನೆಯ ಕುಲಗೋತ್ರ. ಓಕೆ, ಸೊ ಎಷ್ಟು ಮಾರ್ಮಿಕವಾಗಿದೆ ಅಂತಂದರೆ ಇದು. ಹಾಲು ಅಕ್ಕಿಗಳೆರಡು ಅವರ ಹೆಸರಲ್ಲಿ ಮಾತ್ರ ಇದೆ, ಆದರೆ ಹಸಿವೆ ಅನ್ನೋದು ಮಾತ್ರ ಇವನ ಹಣೆಯ ಕುಲಗೋತ್ರ ಅನ್ನುವಂಥದ್ದು ದಿನಕರ ದೇಸಾಯಿಯವರು ಹಾಲಕ್ಕಿ ಜನಾಂಗದವರ ಬಗ್ಗೆ ಅನುಕಂಪದಿಂದ ಬರೆದಿರುವಂಥ ಇದು ಕವನ. ಓಕೆ, ನೆಕ್ಸ್ಟ್ 39ನೇ ಪ್ರಶ್ನೆ. ಸೊ 39ನೇ ಪ್ರಶ್ನೆ ಹೇಳ್ತಾ ಇದೆ, ಪ್ರಾಚೀನ ಗ್ರೀಕ್ ಸಾಹಿತ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾದ ಓಡ್ ಭಾವಗೀತೆಯ ಒಂದು ಒಳಜಾತಿಯಾಗಿದ್ದು ಇದನ್ನು ಕನ್ನಡದಲ್ಲಿ ಏನೆಂದು ಕರೆಯಲಾಗುತ್ತಿದೆ ಅಂತ. ಸೊ ಇದನ್ನ ಪ್ರಗಾತ ಅಂತ ಕರೀತಾರೆ. ಸೊ ದ ಓಡ್ ಅನ್ನೋಂಥದ್ದು ನೋಡ್ಬೋದು ಇಲ್ಲಿ. ಪ್ರಗಾತ ಅನ್ನೋದು ಇದು 50ರಿಂದ 200 ಚರಣಗಳನ್ನ ಹೊಂದಿರುತ್ತೆ. ಇದನ್ನು ಮೊದಲು ಕನ್ನಡಕ್ಕೆ ಕರೆತಂದವರು BM ಶ್ರೀ. ಹಾಗೆ ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಿರಬೇಕು, ಏನದು? ಸೊ ಸಾನೆಟ್ ಅನ್ನೋವಂಥದ್ದು ಇಂಗ್ಲೀಷಲ್ಲಿ ಯೂಸ್ ಮಾಡ್ತಾಯಿದೆ ಅಂತ. ಇದು 14 ಸಾಲಿನಿಂದ ಕೂಡಿರುತ್ತೆ. ಇದನ್ನು ಸುನೀತಾ ಅಂತಂದವರು ಮಾಸ್ತಿ. ಇದನ್ನು ತುಂಬ ಸತಿ ಕೇಳಿದ್ದಾರೆ, ಗಮನಿಸ್ಕೊಳ್ಳಿ. ನೆಕ್ಸ್ಟ್ 40ನೇ ಪ್ರಶ್ನೆ. ಈ ಕೆಳಗಿನಲ್ಲಿ ಯಾವುದು ಪಂಜೆ ಮಂಗೇಶರಾಯರು ಬರೆದ ಮಕ್ಕಳ ಕವಿತೆಯಾಗಿಲ್ಲ ಅಂತ.
ಸೊ ನೋಡೋಣ ಆಪ್ಷನ್ಸ್. ಬೊಕ್ಕಬಾಯಿಯ ಕೊಕ್ಕೆರಾಜ, ಬಣ್ಣದ ತಗಡಿನ ತುತ್ತೂರಿ, ನಾಗರ ಹವೆ ಹಾವಳಿಯುವೆ, ಇದಂತೂ ಪಂಚಮಂಗೇಶರಾಯರ ಬರೆದಿರೋದು. ಗುಡುಗುಡು ಗುಮ್ಮಟ ದೇವರು, ಇದನ್ನೂ ಅವರೇ ಬರೆದಿರೋದು. ಸೊ ಇಲ್ಲಿ ಬಣ್ಣದ ತಗಡಿನ ತುತ್ತೂರಿ ಅನ್ನೋದು ಜಿ ಪಿ ರಾಜರತ್ನಂ ಬರೆದಿರುವಂಥದ್ದು ಕವನ. ಓಕೆ, ಸೊ ಇವೆಲ್ಲ ಮಕ್ಕಳ ಕವಿತೆಗಳಾಗಿದೆ. ಆದರೆ ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ ಅನ್ನುವಂಥದ್ದು ಜಿ ಪಿ ರಾಜರತ್ನಂ ಅವರು ಬರೆದಿರುವಂಥದ್ದು. ಸೊ ಇದು ಪಂಚಮಂಗೇಶರಾಯರ ಕವಿತೆ ಅಲ್ಲ. ಸೊ ಉತ್ತರ ಏನೋ ಸಿಕ್ತು. ಪಂಚಮಂಗೇಶರಾಯರ ಕುರಿತು ನಾವೊಂದಷ್ಟು ತಿಳ್ಕೊಬೇಕು. ಪಂಚಮಂಗೇಶರಾಯರು ಸಣ್ಣ ಕಥೆಗಳನ್ನು ಬರೆಯಲು ಶುರು ಮಾಡಿದಂತಹ ಮೊದಲಿಗ ಅಂತ ಗುರುತಿಸ್ತೀವಿ. ಸೊ ಅವರು ಬರೆದಂಥ ನನ್ನ ಚಿಕ್ಕ ತಾಯಿ ಮತ್ತು ಇದು 1960ರಲ್ಲಿ ಪ್ರಕಟ ಆಗಿರುತ್ತೆ. ಸೊ ಇದು ನಾವು ಸಣ್ಣ ಕಥೆಗಳ ಮೂಲನ ಹುಡುಕ್ತಾ ಹೋದರೆ ಅಲ್ಲಿ ಪಂಚಮಂಗೇಶರಾಯರು ಮೊದಲಿಗರಾಗಿ ಕಾಣಿಸ್ಕೋತಾರೆ. ನೆಕ್ಸ್ಟ್ ಇವರು ಬಾಲ ಸಾಹಿತ್ಯ ಮಂಡಲ ಸಂಸ್ಥೆ ಅನ್ನೋದನ್ನ ಸ್ಥಾಪನೆ ಮಾಡಿರ್ತಾರೆ. ಅದು ಎಲ್ಲಿದೆ? ಮಂಗಳೂರಲ್ಲಿದೆ. ಸೊ ಇವರು ಇವರಿಗೆ ಕವಿಶಿಷ್ಯ ಅನ್ನುವಂತಹ ಕಾವ್ಯನಾಮ ಕೂಡ ಇದೆ. ನೆಕ್ಸ್ಟ್ ಹುತ್ತರಿ ಹಾಡು ಅಂತ ನೀವು ಕೇಳಿರ್ಬೋದು, ತುಂಬ ಫೇಮಸ್ ಆಗಿರುವಂಥದ್ದು. ಎಲ್ಲಿ ಭೂರಮೆ ಅಂತ ಶುರುವಾಗುತ್ತೆ ಇದು. ಎಲ್ಲಿ ಭೂರಮೆ ಬಯಸಿ ಬಂದಳು ಅಂತ ಏನೋ ಶುರುವಾಗುತ್ತೆ. ಸೊ ಇದು 5ನೇ ತರಗತಿಯಲ್ಲಿ ಪಠ್ಯ ಇದೆ. ಓಕೆ, ಸೊ ಇದು ಹುತ್ತರಿ ಹಾಡು. ಹುತ್ತರಿ ಎಲ್ಲಿಗೆ ಸಂಬಂಧಪಟ್ಟಿದೆ? ಇದು ಕೊಡಗು. ಓಕೆ, ಕೊಡಗಿನವರ ಒಂದು ಸಂಸ್ಕೃತಿಯ ಹುತ್ತರಿ ಹಾಡಿದು. ಓಕೆ, ಇದನ್ನ ಬರೆದಿರೋವಂಥವ್ರು ಪಂಚಮಂಗೇಶರಾಯರು. ನೆಕ್ಸ್ಟ್ ಕಾಡು, ಮಣ್ಣಿನ ಹಾಡು, ಮಣ್ಣಿನ ಗೀಜಗದ ಗೂಡು, ಈ ಕೃತಿಗಳನ್ನ ರಚಿಸಿದಂಥ ಪ್ರಸಿದ್ಧ ಸಾಹಿತಿ ಯಾರು ಅಂತ ಕೇಳಿದ್ದಾರೆ. ಸೊ ನೀವು ಕಾಡು ಅಂದ ತಕ್ಷಣವೇ ನಿಮ್ಗೆ ಗೊತ್ತಾಗಬೇಕು ಇದು ಶ್ರೀಕೃಷ್ಣ ಅಲ್ಲನಹಳ್ಳಿ ಅವ್ರದ್ದು ಅಂತ. ಓಕೆ, ಸೊ ಇದು ಸ್ಟ್ರೈಟ್ ಅವೇ ಕ್ವಶನ್ಸು. ಇವಕ್ಕೆಲ್ಲ ನಿಮಗೆ ಅಂದರೆ ಪರ್ಫೆಕ್ಟಾಗಿ ಆನ್ಸರ್ಸ್ ಗೊತ್ತಿರಲೇಬೇಕು. ಸೊ ಶ್ರೀಕೃಷ್ಣ ಅಲ್ಲನಹಳ್ಳಿಯವ್ರ ಬಗ್ಗೆ ಏನು ಗೊತ್ತು ನಿಮಗೆ ವಿಶೇಷವಾಗಿ? ಸೊ ಶ್ರೀಕೃಷ್ಣ ಅಲ್ಲನಹಳ್ಳಿಯವ್ರಿಗೆ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು. ಪ್ರಸಂಗದ ಗೆಂಡೆತಿಮ್ಮ ಅಂತ ಅದ್ಭುತವಾದ ಕೃತಿ ಬರೆದಿದ್ದಾರೆ, ಅದು ಸಿನಿಮಾ ಆಗಿದೆ. ಮತ್ತು ಸಂಬಂಧ ಅಂತ ಸಣ್ಣ ಕಥೆ ಇದೆ ಇವ್ರದ್ದು, ಶ್ರೀಕೃಷ್ಣ ಅಲ್ಲನಹಳ್ಳಿ. ಸೊ ಇವ್ರದ್ದು ಸಣ್ಣ ಕಥೆಗಳ ಸಂಕಲನ ಇದೆ. ಸೊ ಅದರಲ್ಲಿ ಸಂಬಂಧ ಅನ್ನೋದೊಂದು ಕೃತಿ, ಇದು UPSC ಸಿಲೆಬಸ್ ಇದೆ ಆ್ಯಕ್ಚುಲಿ. ಓಕೆ, ಸೊ ನೆಕ್ಸ್ಟು, ಸೊ ಇವರು ಶ್ರೀಕೃಷ್ಣ ಅಲ್ಲನಹಳ್ಳಿಯವರು ಬರೆದಿರುವಂತಹ ಈ ಕಾಡು ಅನ್ನೋ ಏನು ಕೃತಿ ಇದೆ, ಇದನ್ನು ಶಾಂತಿನಾಥ ದೇಸಾಯಿ ಅವರು ಫಾರೆಸ್ಟ್ ಅಂತ ಅನುವಾದ ಮಾಡಿದ್ದಾರೆ. ಓಕೆ, ಸೊ ಈ ವಿಚಾರ ಗೊತ್ತಿರಬೇಕು. ಸೊ ಶಾಂತಿನಾಥ ದೇಸಾಯಿ ಯಾರು? ಸೊ ಅವ್ರದ್ದು ಕ್ಷಿತಿಜ ಅನ್ನುವಂಥದ್ದು ಕೃತಿ ಇದೆ. ಸೊ GH ನಾಯಕ್ ಅವರು ಸಂಪಾದಿಸಿರುವಂತಹ UPSC ಸಿಲೆಬಸ್ಗೆ ಏನಿದೆ ಸಣ್ಣ ಕಥೆಗಳು, ಅದರಲ್ಲಿ ಕ್ಷಿತಿಜ ಅನ್ನುವಂಥದ್ದು ಸಣ್ಣ ಕಥೆ ಇದೆ. ಸೊ ಅವರೇ ಶಾಂತಿನಾಥ ದೇಸಾಯಿ. ನೆಕ್ಸ್ಟ್ ಪ್ರಶ್ನೆ 42. ಈ ಕೆಳಗಿನವುಗಳಲ್ಲಿ ಯಾವ ಜೋಡಿ ಅಥವಾ ಜೋಡಿಗಳು ತಪ್ಪಾಗಿ ಹೊಂದಾಣಿಕೆಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡೋಣ. ಸೊ ಇಲ್ಲಿ ರೊಟ್ಟಿ ಮತ್ತು ಹುಡುಗಿ, ಇದು ಮಲ್ಲಿಕಾ ಗಂಟಿ ಅನ್ನೋರು ಬರೆದಿರುವಂಥ ಒಂದು ಕೃತಿ. ಓಕೆ, ಸೊ ಇದು ತುಂಬ ಫೇಮಸ್ ಆಗಿತ್ತು. ಇದ್ರ ಬಗ್ಗೆ ತುಂಬ ಕ್ರಿಟಿಕ್ಸು ಬರೆದಿದ್ದಾರೆ. ಫಾರ್ ಎಕ್ಸಾಂಪಲ್ ಇನ್ನೊಬ್ಬರು ಅನುಸೂಯ ಅಂತ ಯಾರು ಕವಯತ್ರಿ ಇದ್ದಾರೆ, ಅವರು ರೊಟ್ಟಿ ಮತ್ತು ಹುಡುಗಿ ಬಗ್ಗೆ ವಿಮರ್ಶನೆ ಬರೆದಿದ್ದಾರೆ. ಸೊ ಇದು ಮಲ್ಲಿಕಾ ಗಂಟಿಯವರು ಹೆಣ್ಣಿನ ಕುರಿತು ಮತ್ತು ಹಸಿವಿನ ಕುರಿತು, ಹೆಣ್ಣಿನ ಮೇಲೆ ದೌರ್ಜನ್ಯ ಕುರಿತು ಅಂತ ಬರೆದಿರುವಂತಹ ಒಂದು ವಿಮರ್ಶಾ ಕೃತಿ. ಓಕೆ, ಸೊ ಇವ್ರದ್ದು ತನು ಕರಗದವರಲ್ಲಿ ಅನ್ನುವಂಥದ್ದು ಇನ್ನೊಂದು ಪ್ರಸಿದ್ಧ ವಿಮರ್ಶಾ ಕೃತಿ. ಓಕೆ, ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಪ್ರಕಾರ ಆಪ್ಷನ್ 4 ಒಂದು ತಪ್ಪಾಗುತ್ತೆ. ಸೊ ಅದಕ್ಕೋಸ್ಕರ ಆಪ್ಷನ್ ಕೇವಲ 4 ಅನ್ನೋಂಥದ್ದು ಉತ್ತರ. ಸೊ ನೆಕ್ಸ್ಟು ಇಲ್ಲಿ ಡಾಕ್ಟರ್ ಗೀತಾ ನಾಗಭೂಷಣ್ ಹಸಿ ಮಾಂಸ ಮತ್ತು ಹದ್ದುಗಳು, ಇದು ಅವರೇ ಬರೆದಿರೋದು. ಬಾನು ಮುಷ್ತಾಕ್ ಬಡವರ ಮಗಳು ಹೆಣ್ಣಲ್ಲ, ವೀಣಾ ಶಾಂತೇಶ್ವರ್ ಮುಳ್ಳುಗಳು, ಇವೆಲ್ಲ ಸ್ತ್ರೀ ಕುರಿತಾದಂತಹ ಸ್ತ್ರೀವಾದಿ ನೆಲೆಯಲ್ಲಿ ಬರೆದಿರುವಂಥ ಕೃತಿಗಳು. ಓಕೆ, ನೆಕ್ಸ್ಟ್ 43. ಸೊ ಇದು ಕೂಡ ಅಬ್ಜೆಕ್ಷನ್ ಹಾಕೋಕ್ಕೆ ಒಂದು ಸೂಕ್ತವಾಗಿರುವಂಥ ಪ್ರಶ್ನೆ ಅನ್ಬೋದು. ಯಾಕಂದರೆ ಇದು ನನ್ನ ಪ್ರಕಾರ ತಪ್ಪಾಗಿದೆ ಅಂತ ಹೇಳ್ಬೋದು. ಸೊ ವಸಾಹತೋತ್ತರ ಚಿಂತನೆ, ಸೊ ಪೋಸ್ಟ್ ಕಾಲೋನಿಯಲ್ ಥಾಟ್ ಅಂತ ಏನು ಹೇಳ್ತೀವಿ, ಅದರ ಪ್ರಮುಖ ಚಿಂತಕ ಯಾರು ಅಂತ ಕೇಳಿದ್ದಾರೆ. ಸೊ I.A. ರಿಚರ್ಡ್ಸ್ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಈತ ಬರೋದು ಅಮೇರಿಕನ್ ರೂಪನಿಷ್ಠ. ಸೊ ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ಅಂತ ಬರುತ್ತೆ, ಒಂದು ಅನ್ವಯಿಕ ರೂಪನಿಷ್ಠ ಅಂತ. ಸೊ ಇದರಲ್ಲಿ ಇದು ರೂಪನಿಷ್ಠದ್ದು ಒಂದು ಕವಲು. ಓಕೆ, ಸೊ ಈತ ಬರುವಂಥದ್ದು ರೂಪನಿಷ್ಠಕ್ಕೆ. ಸೊ ಇವನು ವಸಾಹತೋತ್ತರ ಚಿಂತನೆಗೆ ಬರಲ್ಲ. ನೆಕ್ಸ್ಟು ಜಾರ್ಜ್ ಲೂಕಾಸ್, ಇದು ಉತ್ತರ ಕೊಟ್ಟಿರುವಂಥದ್ದು, KN ಅವ್ರು ಕೊಟ್ಟಿರುವಂಥ ಉತ್ತರ. ಓಕೆ, ನೆಕ್ಸ್ಟು ಎಡ್ವರ್ಡ್ ಸೈಯದ್ ಅನ್ನೋವಂಥದ್ದು ನಾನು ಹೇಳೋಕ್ಕೆ ಹೊರಟಿರುವಂಥ ಉತ್ತರ ಆಗುತ್ತೆ. ಯಾಕಂದರೆ ಪೋಸ್ಟ್ ಕಲೋನಿಯಲ್ ಥಾಟ್ಸ್ ಬಗ್ಗೆ ನಾವು ಓದ್ತಾ ಹೋದರೆ ಮಿಶೆಲ್ ಫುಕೋ ಅಂತ ಬರ್ತಾನೆ. ಓಕೆ, ಸೊ ಮಿಶೆಲ್ ಫುಕೋ ಡಿಸ್ಕೋರ್ಸ್ ಅನ್ನೋವಂಥದ್ದು ರಾಜಕೀಯ ಸತ್ಯ ಅಂತ ಏನು ಹೇಳ್ತಾರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ನೆಕ್ಸ್ಟು ಇವನಾದಮೇಲೆ ಫ್ರಾನ್ಸ್ ಫ್ಯಾನನ್ ಅಂತ ಬರ್ತಾನೆ, ಇವನು ನಿರ್ವಾಸಾತೀಕರಣದ ಬಗ್ಗೆ ಹೇಳ್ತಾನೆ. ಓಕೆ, ಸೊ ನಾವು ಯುರೋಪಿಯನ್ನರ ದಾಸ್ಯದಲ್ಲಿದ್ದೀವಿ, ಅದರಿಂದ ಆಚೆ ಬರಬೇಕು, ಈ ಥರ್ಡ್ ವರ್ಲ್ಡ್ ತೃತೀಯ ಜಗತ್ತು ಅನ್ನೋದು ಏನಿದೆ, ನಾವು ಯುರೋಪಿಯನ್ನರಿಗೆ ಸವಾಲನ್ನು ಒಡ್ಡಬೇಕು,
ಆಗ ಅವ್ರ ಮಾರ್ಕೆಟ್ ಕಡಿಮೆ ಆಗುತ್ತೆ, ಆಗ ನಮ್ಮ ಮಂಡಿ ಊರ್ತಾರೆ ಅನ್ನೋಂಥದ್ದು ಇವರು ನಿರ್ವಾಸಾತೀಕರಣ ತತ್ವದಲ್ಲಿ ಹೇಳಿರುವಂಥ ಮಾತು. ಓಕೆ, ನೆಕ್ಸ್ಟು ಎಡ್ವರ್ಡ್ ಸೈಯದ್ ಅಂತ ಬರ್ತಾನೆ. ಈತ ಓರಿಯೆಂಟಲಿಸಮ್ ಅಂತ ಒಂದು ಕಾನ್ಸೆಪ್ಟನ್ನ ತರ್ತಾನೆ. ಸೊ ಈತ ಕೂಡ ಪ್ರಸಿದ್ಧ ಪೋಸ್ಟ್ ಕಲೋನಿಯಲ್ ಥಾಟ್ಸ್ ಥಿಂಕರ್. ಓಕೆ, ಸೊ ಇಲ್ಲಿ ಪ್ರಮುಖ ಚಿಂತಕ ಅಂತ ಬಂದರೆ ಎಡ್ವರ್ಡ್ ಸೈಯದ್ ಉತ್ತರ ಆಗಬೇಕಿತ್ತು, ಬಟ್ ಅವರು ಜಾರ್ಜ್ ಲೂಕಾಸ್ ಕೊಟ್ಟಿದ್ದಾರೆ, ಗೊತ್ತಿಲ್ಲ. ನೆಕ್ಸ್ಟು ಪೋಸ್ಟ್ ಕಲೋನಿಯಲ್ ಥಾಟ್ಸ್ ಬಗ್ಗೆ ಭಾರತದಲ್ಲಿರುವಂತಹ ಪ್ರಮುಖ ಚಿಂತಕರು ಯಾರು ಅಂದರೆ ಆಶೀಶ್ ನಂದಿ. ಸೊ ರೇಮಂಡ್ಸ್ ವಿಲಿಯಮ್ಸ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು, ಈತ ಮಾರ್ಕ್ಸ್ವಾದಿ. ಸೊ ಆದ್ದರಿಂದ ಇಲ್ಲಿ ಬಿ ಮತ್ತು ಸಿನಲ್ಲಿ ಕನ್ಫ್ಯೂಸ್ ಇದ್ದರೂ ಕೂಡ ಎಡ್ವರ್ಡ್ ಸೈಯದ್ ಪ್ರಮುಖ ಚಿಂತಕ ಆಗಿದ್ದಾನೆ ವಸಾಹತೋತ್ತರ ಚಿಂತನೆಗೆ, ಅದೇ ಉತ್ತರ ಆಗಬೇಕು. ಸೊ ಇದ್ರ ಬಗ್ಗೆ ಒಂಚೂರು ವಿಚಾರ ಮಾಡಿ. ಓಕೆ, ನೆಕ್ಸ್ಟ್ 44ನೇ ಪ್ರಶ್ನೆ. ಲಿಪಿಯುಕ್ತವಾದ ದ್ರಾವಿಡ ಭಾಷೆಗಳು ಈ ಕೆಳಗಿನಂತಿವೆ ಅಂತ ಕೇಳಿದ್ದಾರೆ. ಸೊ ಲಿಪಿಯುಕ್ತವಾದ ದ್ರಾವಿಡ ಭಾಷೆಗಳು. ಸೊ ಲಿಪಿ ಯಾವುದ್ಯಾವುದಕ್ಕಿದೆ? ಸೊ ಆಪ್ಷನ್ ಡಿ ನೋಡೋಣ. ಕನ್ನಡಕ್ಕೆ ಲಿಪಿ ಇದೆಯಾ? ಶಾಸ್ತ್ರೀಯ ಭಾಷೆ, ಲಿಪಿ ಇರಲೇಬೇಕು. ತಮಿಳು ಇದು ಕೂಡ ಶಾಸ್ತ್ರೀಯ ಭಾಷೆ, ಇದಕ್ಕೂ ಇದೆ. ತೆಲುಗು ಇದಕ್ಕೂ ಇದೆ. ಸೊ ಮಲಯಾಳಂ ಕೂಡ ದ್ರಾವಿಡ, ಇದು ಕೂಡ ಲಿಪಿಯುಕ್ತವಾದಂಥ ದ್ರಾವಿಡ ಭಾಷೆ. ಸೊ ನಾವು ಆಪ್ಷನ್ 4ನ ಹಾಕ್ಬೋದು, ಇನ್ನು ಮಿಕ್ಕಿದ್ದನ್ನೆಲ್ಲನೂ ನೆಗ್ಲೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ಬ್ರಾಹುಹಿ, ಕುವಿ, ಕುಯಿ ಇವೆಲ್ಲ ಅಂತ ಇವು ಉತ್ತರ ದ್ರಾವಿಡ ಭಾಷೆಯಲ್ಲಿ ಬರ್ತವೆ. ಸೊ ನೆಕ್ಸ್ಟು ತೊಡ, ಕೊರಬ, ಪರ್ಜಿ, ಕೊಡವ. ಸೊ ತುಳುಗೂ ಇತ್ತೀಚೆಗೆ ಲಿಪಿ ಬಂದಿದೆ, ಬಟ್ ಪರ್ಜಿ, ಕೊಡವ ಇವಕ್ಕೆಲ್ಲ ಲಿಪಿ ಇಲ್ಲ. ಆದ್ದರಿಂದ ಇವು ಸೂಕ್ತವಾಗಿ ಇರುವಂಥ ಆಪ್ಷನ್ ಬಂದು ಇದಕ್ಕೆ ಆಪ್ಷನ್ ಡಿ. ನೆಕ್ಸ್ಟ್ 45. ಸೊ ಇದು ಕನ್ನಡ ಪದದ ಉತ್ಪತ್ತಿ ಬಗ್ಗೆ ಇದೆ. ಸೊ ಕಮ್ಮಿತು ಪ್ಲಸ್ ನಾಡು ಕನ್ನಡ ಅಂತ ಇದನ್ನ ಯಾರು ಹೇಳಿದವರು ಅಂತಂದರೆ ಆರ್ ನರಸಿಂಹಾಚಾರ್. ಸೊ ಕಮ್ಮಿತು ಅಂತಂದರೆ ಏನರ್ಥ? ಪರಿಮಳ. ಸೊ ಇದು ಪರಿಮಳವಾಚಿ ನಾಡು, ಇದು ಶ್ರೀಗಂಧದ ನಾಡದಿಂದ ಇದು ಪರಿಮಳವನ್ನು ಹೊಂದಿದೆ, ಆದ್ದರಿಂದ ಇದು ಕಮ್ಮಿತು ಪ್ಲಸ್ ನಾಡು, ಅದು ಹೋಗಿ ಕನ್ನಡ ಅಂತ ಆಯಿತು ಅಂತ ಆರ್ ನರಸಿಂಹಾಚಾರ್ಯರು ಹೇಳ್ತಾರೆ. ಸೊ ಇದ್ರ ಕುರಿತು ಬೇಂದ್ರೆಯವ್ರದ್ದು ಒಂದು ಥಿಯರಿ ಇದೆ. ಹಾಗೆ ಜಿ ಎಸ್ ಶಿವರುದ್ರಪ್ಪ ಅವರು ಒಂದು ಮಾತು ಹೇಳಿದ್ದಾರೆ. ಇವನ್ನೆಲ್ಲ ನೀವು ನೋಡ್ಕೋಬೋದು, ಮುಂದಿನ ಪರೀಕ್ಷೆಗಳಲ್ಲಿ ಅದನ್ನೂ ಕೂಡ ಕೇಳ್ಬೋದು. ನೆಕ್ಸ್ಟ್ 46ನೇ ಪ್ರಶ್ನೆ. ಕೇಶಿರಾಜನು ಹೇಳುವ ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಇದು ಒಂದು ಅಂತ ಇದೆ. ಸೊ ಕೇಶಿರಾಜನ ಶಬ್ದಮಣಿ ದರ್ಪಣ ಅಂತ ಏನಿದೆ, ಈ ಕೃತಿಲಿ ಆತ ತುಂಬ ವಿಶೇಷತೆಗಳನ್ನ ಹೇಳಿದ್ದಾನೆ ಕನ್ನಡ ಭಾಷೆಗಿರುವಂಥದ್ದು. ಅದರಲ್ಲಿ ಗಮಕ ಸಮಾಸ ಅನ್ನೋದು ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಒಂದು ಅಂತ. ಯಾಕಂದರೆ ಇದು ಸಂಸ್ಕೃತದ ಗಮಕ ಸಮಾಸ ಆ್ಯಕ್ಚುಲಿ ಸಂಸ್ಕೃತದಲ್ಲೂ ಇಲ್ಲ ಅನ್ನೋಂಥದ್ದು ತುಂಬ. ಓಕೆ, ಸೊ ಇದು ಕನ್ನಡಕ್ಕೆ ಸಂಬಂಧಪಟ್ಟಿದ್ದು, ಆದ್ದರಿಂದ ಇದು ಅಸಾಧಾರಣ ಲಕ್ಷಣಗಳಲ್ಲಿ ಒಂದು ಅಂತ ಹೇಳ್ತಾನೆ. ಹಾಗೆ ಇವನು ಯತಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಇದು ಕನ್ನಡಕ್ಕೆ ಅನ್ವಯಿಸಲ್ಲ. ಸೊ ಕನ್ನಡಕ್ಕೆ ಯತಿ ಇಲ್ಲ, ಕೋಡಂಗೆ ಮತಿ ಇಲ್ಲ ಅನ್ನುವಂಥದ್ದು ಒಂದು ಗಾದೆ ಮಾತು. ಸೊ ಇದನ್ನು ಕೂಡ ಶಬ್ದಮಣಿ ದರ್ಪಣದಲ್ಲಿ ಈತ ಉಲ್ಲೇಖಿಸಿದ್ದಾನೆ. ಸೊ ನೆಕ್ಸ್ಟ್ ಪ್ರಶ್ನೆ 47. ಸೂರಂ ಎಕ್ಕುಂಡಿಯವರ ಯಾವ ಶೀರ್ಷಿಕೆಯ ರಷ್ಯನ್ ಕವಿತೆಗಳ ಅನುವಾದಕ್ಕೆ 1970ರಲ್ಲಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ದೊರಕಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಪ್ರತಿಬಿಂಬಗಳು ಅಂತ ಉತ್ತರ ಕೊಟ್ಟಿದ್ದಾರೆ. ಸೊ ಬಕುಲದ ಹೂಗಳು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ತಂದುಕೊಟ್ಟಂಥ ಕೃತಿ. ಸೊ ಮತ್ಸ್ಯಗಂಧಿ, ನೆರಳು ಇವು ಕೂಡ ಇವ್ರು ಬರೆದಿರೋಂಥ ಕೃತಿಗಳೇ. ಆದರೆ ಇವ್ರಿಗೆ ರಷ್ಯನ್ ಕವಿತೆಗಳು ಅದರ ಅನುವಾದ ಮಾಡಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ದೊರಕಿಸಿಕೊಟ್ಟಿದ್ದು ಇದು ಲೆನಿನ್ನರ ನೆನಪಿಗಾಗಿ ಮತ್ತು ಪ್ರತಿಬಿಂಬಗಳು ಅನ್ನುವಂಥದ್ದು ಕಾದಂಬರಿ. ಸೊ ಲೆನಿನ್ನರ ನೆನಪಿಗಾಗಿ ಕೃತಿಗೆ ಈ ಶೀರ್ಷಿಕೆಯ ಕವಿತೆಗಳ ಸಂಕಲನಕ್ಕೆ ಇವರಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ದೊರಕಿತ್ತು ಅಂತ ನಾನು ಕಂಡುಕೊಂಡೆ. ಬಟ್ ಇಲ್ಲಿ ಪ್ರತಿಬಿಂಬಗಳು ಅಂತ ಉತ್ತರ ಕೊಟ್ಟಿದ್ದಾರೆ. ಇದು ಇದ್ರೂ ಇರ್ಬೋದು, ಒಂದು ಸತಿ ಗಮನಿಸಿ. ಇದಕ್ಕೆ 47. 48. ಅನೇಕ ಮರಾಠಿ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ ಕುಸುಮಾಕರ ದೇವರಗೆಣ್ಣೂರು ಇವರ ಯಾವ ಕಾದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಇದಕ್ಕೆ ಉತ್ತರ ಸ್ಟ್ರೇಟಾಗಿ ಗೊತ್ತಿರಬೇಕು. ನಿರೀಂದ್ರಿಯ ಅನ್ನುವಂಥದ್ದು ಒಂದು ಕೃತಿ ಇವ್ರದ್ದು. ಸೊ ಇವರು 1993ರಲ್ಲಿ ಈ ಕೃತಿನ ಬರೆದಿದ್ದಾರೆ. ಇದಕ್ಕೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಓಕೆ, ಸೊ ಕುಸುಮಾಕರ ದೇವರಗಣ್ಣೂರು ಅನ್ನೋದು ಇವರು ಕಾವ್ಯನಾಮ ಆ್ಯಕ್ಚುಲಿ, ಬಟ್ ಅವರ ನಿಜ ಹೆಸರು ಬಂದು ವಸಂತ ಅನಂತ ದಿವಾಣಜಿ ಅಂತ. ಓಕೆ, ನೆಕ್ಸ್ಟ್ ಪ್ರಶ್ನೆ 49. ಯು ಆರ್ ಅನಂತಮೂರ್ತಿಯವರ ಸಂಸ್ಕಾರ ಕಾದಂಬರಿಯನ್ನು ಆಂಗ್ಲ ಭಾಷೆಗೆ ಭಾಷಾಂತರಿಸಿದ ಕನ್ನಡದ ಪ್ರಸಿದ್ಧ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ ಗೊತ್ತಿಲ್ಲ ಅಂತಂದ್ರೂ ಒಂದು ಸೆನ್ಸಲ್ಲಿ ಎ ಕೆ ರಾಮಾನುಜಮ್ ಅಂತ ಉತ್ತರನ ಬರಿಬೋದಿತ್ತು. ಯಾಕಂದರೆ ಇಂಗ್ಲೀಷಲ್ಲಿ ತರ್ಜುಮೆ ಮಾಡುವಂತಹ ಒಂದು ಕೆಪಾಸಿಟಿ ಅಥವಾ ಒಂದು ಪ್ರೌಢಿಮೆ ಇದ್ದಂಥದ್ದು ಎ ಕೆ ರಾಮಾನುಜಮ್ ಅವರು. ಯಾಕಂದರೆ ಅವರು ಬಹುಕಾಲ ಅವರು ಅಮೇರಿಕಾದಲ್ಲಿ ಒಂದು ಯೂನಿವರ್ಸಿಟಿಲಿ ಪ್ರೊಫೆಸರ್ ಆಗಿದ್ಕೊಂಡು ತಮ್ಮ ಕೃತಿಗಳನ್ನ ರಚನೆ ಮಾಡಿದ್ರಿಂದ ಎ ಕೆ ರಾಮಾನುಜಮ್ ಅವರಿಗೆ ಆಬ್ವಿಯಸ್ಲಿ ಅವರಿಗೆ ತಮಿಳು, ಕನ್ನಡ, ಇಂಗ್ಲೀಷ್ ಎಲ್ಲ ಭಾಷೆಗಳ ಮೇಲೂ ಹಿಡಿತಾ ಇತ್ತು. ಅದರಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ತುಂಬ ಕೃತಿಗಳನ್ನ ಬರೆದಿರೋದ್ರಿಂದ ಅವರು. ಸೊ ಇದನ್ನು ಎ ಕೆ ರಾಮಾನುಜಮ್ ಇದಕ್ಕೆ ಉತ್ತರ ಆಗಿದೆ.
ಹಾಗೆ ಇವರು ಎ ಕೆ ರಾಮಾನುಜನವರು ಬಸವಣ್ಣವರ ವಚನಗಳು ಏನಿದೆ ಇದನ್ನು ಇಂಗ್ಲೀಷಲ್ಲಿ ತರ್ಜುಮೆ ಮಾಡಿದ್ದಾರೆ. ಏನಂತ ಸ್ಪೀಕಿಂಗ್ ಆಫ್ ಶಿವ ಅನ್ನೋವಂತಹ ಒಂದು ಹೆಸರಲ್ಲಿ ಇವರು ತರ್ಜುಮೆ ಮಾಡಿದ್ದಾರೆ. ಮತ್ತು ಅವರು ಕೂಡಲ ಸಂಗಮ ದೇವ ಅಂತ ಏನು ಅಂಕಿತನಾಮ ಇದೆ ಬಸವಣ್ಣವ್ರದ್ದು, ಅದನ್ನು ಲಾರ್ಡ್ ಆಫ್ ದ ಮೀಟಿಂಗ್ ರಿವರ್ಸ್ ಅಂತ ಈ ರೀತಿ ಅನುವಾದ ಮಾಡಿ ಬರೆದಿದ್ದಾರೆ. ಸೊ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಅಲ್ವಾ. ಕೂಡಲ ಸಂಗಮ ದೇವ ಅನ್ನೋಂಥದ್ದು ಲಾರ್ಡ್ ಆಫ್ ದ ಮೀಟಿಂಗ್ ರಿವರ್ಸ್ ಅಂತ. ಓಕೆ, ನೆಕ್ಸ್ಟ್ 50ನೇ ಪ್ರಶ್ನೆ. ಈ ಕೆಳಗಿನಲ್ಲಿ ಸರಿಯಾದ ಜೋಡಿಯನ್ನು ಅಥವಾ ಜೋಡಿಗಳನ್ನು ಗುರುತಿಸಿ ಅಂತ. ಸೊ ಗಳಗನಾಥ ಪ್ರಬುದ್ಧ ಪದ್ಮನಯನೆ, ಹಟ್ಟಿಯಂಗಡಿ ನಾರಾಯಣರಾಯರು ಆಂಗ್ಲ ಕವಿತಾವಳಿ, ಸರಿಯಾದ ಜೋಡಿ ಗುರುತಿಸಬೇಕು. ಬಿ ಎಂ ಶ್ರೀ ಇಂಗ್ಲೀಷ್ ಗೀತೆಗಳು, ಇದು ಗೊತ್ತಿರುತ್ತೆ, ಇದು ಸರಿಯಾಗಿದೆ. ಆಲೂರು ವೆಂಕಟರಾಯರು ವೈಶಾಖಿ ಅಂತ. ಓಕೆ, ಸೊ ಇಲ್ಲಿರುವಂಥದ್ರಲ್ಲಿ ಯಾವುದು ಸರಿ ಅಂತ ಕೇಳಿದ್ರೆ ಇದಕ್ಕೆ ಉತ್ತರ ಬಂದು ಬಿ 1, 2 ಆ್ಯಂಡ್ 3. ಓಕೆ, ಸೊ ಇದು ಸರಿಯಾಗಿದೆ, ಇದು ಸರಿಯಾಗಿದೆ, ಇದು ಸರಿಯಾಗಿದೆ. ಆಲೂರು ವೆಂಕಟರಾಯರು ವೈಶಾಖಿ ಕೃತಿನ ಬರೆದಿಲ್ಲ. ಇದನ್ನ ಬರೆದಿರೋರು ಯಾರು? ಗೋವಿಂದ ಪೈ. ಸೊ ಇದು ಏನರ ಬಗ್ಗೆ ಹೇಳ್ತಾ ಇದೆ? ಬುದ್ಧನ ಕೊನೆಯ ದಿನಗಳ ಬಗ್ಗೆ ಹೇಳ್ತಾ ಇದೆ. ಸೊ ವೈಶಾಖ, ಓಕೆ, ಇದರಿಂದ ಬುದ್ಧನ ಕೊನೆಯ ದಿನಗಳು ಕಾಣುವಂಥದ್ದಲ್ವಾ. ಸೊ ಇಲ್ಲಿ ವೈಶಾಖಿ ಅನ್ನುವಂಥದ್ದು ಒಂದು ನೀಳ್ಗವನ ಅಂದರೆ ತುಂಬ ಉದ್ದವಾಗಿರುವಂಥ ಒಂದು ಕವನ. ಅದನ್ನು ಗೋವಿಂದ ಪೈ ಅವರು ಬರೆದಿರು. ಸೊ ಇವರು ಗೋಲ್ಗೊತಾ ಅಂತ ಒಂದು ಹೆಸರಲ್ಲಿ ಯೇಸುವಿನ ಅಂತ್ಯದ ಬಗ್ಗೆನೂ ಒಂದು ನೀಳ್ಗವನ ಬರೆದಿದ್ದಾರೆ. ಸೊ ಇವೆರಡು ಗೋವಿಂದ ಪೈ ಅವರ ವಿಶೇಷ ರಚನೆಗಳು, ಇದ್ರ ಬಗ್ಗೆ ಗಮನ ಇರಲಿ, ವೈಶಾಖಿ ಮತ್ತು ಗೋಲ್ಗೊತೆ. ಓಕೆ, ಸೊ ಹಟ್ಟಿಯಂಗಡಿ ನಾರಾಯಣರವರ ಆಂಗ್ಲ ಕವಿತಾವಳಿ ಅಂತ ಇದೆ. ಸೊ ಇದು ಒಂದು ರೀತಿಯಲ್ಲಿ ವಿಶೇಷವಾಗಿದೆ, ಗಮನಿಸಿ. ಇಂಗ್ಲೀಷ್ನಿಂದ ಕನ್ನಡಕ್ಕೆ ಕವಿತೆಗಳನ್ನ ಭಾಷಾಂತರಿಸಿದ ಮೊದಲಿಗ ಇವರು ಯಾರು? ಹಟ್ಟಿಯಂಗಡಿ ನಾರಾಯಣರಾಯರು. ಓಕೆ, ಸೊ ಇಲ್ಲಿಗೆ ಫಸ್ಟ್ ಹಾಫ್ ಆಫ್ ದ ವಿಡಿಯೋ ಮುಗಿಯುತ್ತೆ. ಸೊ ಈಗ ನಾವು ಮೊದಲ 50 ಪ್ರಶ್ನೆಗಳಿಗೆ ಉತ್ತರನ ಕಂಡುಕೊಂಡಿದ್ದೀವಿ. ಸೊ ಇನ್ನು ಪಾರ್ಟ್ 2 ವಿಡಿಯೋದಲ್ಲಿ ನಾವು ಇನ್ನುಳಿದ 51ರಿಂದ 100 ಈ ಪ್ರಶ್ನೆಗಳನ್ನ ವಿವರಣೆಯೊಂದಿಗೆ ವಿಶ್ಲೇಷಣೆ ಮಾಡೋಣ. ನಮಸ್ಕಾರ.